ಮಾಡ್ತೀವಿ ಏನು ಅಂತ ಒಂದ್ ಸ್ವಲ್ಪ ನಾಲೆಡ್ಜ್ ಇದ್ರೆ ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗೋಣ. ಒಂದ್ ಬೇಸಿಕ್ ಆಗಿ ಒಂದ್ ಸ್ವಲ್ಪ ಹೇಳ್ತೀನಿ. ಓಕೆ ನಾ ಮಕ್ಕಳ ಕೆಲ್ಸ್ಕೊತಿದ್ದೀರಾ ಏನೋ? ಓಕೆ ಫಸ್ಟ್ ಓಕೆ ಇದು ಪಾಠ ಬಂದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಲ್ವಾ. ಫಸ್ಟ್ ಏನಿದು ನಿಯಂತ್ರಣ ಮತ್ತೆ ಸಹಭಾಗಿತ್ವ ಅಂತಂದ್ರೆ ನಾವು ಇದುವರೆಗೂ ಏನ್ ಜೀವಕ್ರಿಯೆಗಳು ತಿಳ್ಕೊಂಡ್ವಿ ಅಲ್ವಾ, ಎಲ್ಲಾ ಲೈಫ್ ಪ್ರಾಸೆಸ್ಗಳು ಏನೇನ್ ನಡೀತು ಇದೆಲ್ಲ ಒಂದು ಕಂಟ್ರೋಲ್ ಅಲ್ಲಿ ಇರ್ಬೇಕು. ಒಂದು ಕೋಆರ್ಡಿನೇಷನ್ ಅಂದ್ರೆ ಸಹಭಾಗಿತ್ವದಲ್ಲಿ ನಡಿಬೇಕೆಲ್ಲ, ಇವೆಲ್ಲ ಒಂದು ನಿಯಂತ್ರಣದಲ್ಲಿ ಇರ್ಬೇಕಲ್ವಾ. ಇದೆಲ್ಲ ಹೆಂಗ್ ನಡೆಯುತ್ತೆ? ಇದೆಲ್ಲ ನಡಿಬೇಕಂತಂದ್ರೆ ಇದಕ್ಕೊಂದು ವ್ಯವಸ್ಥೆ ಬೇಕು. ಈ ವ್ಯವಸ್ಥೆನೆ ನರವ್ಯೂಹ ವ್ಯವಸ್ಥೆ ಅಂತ ಹೇಳ್ಬಿಟ್ಟು. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗು ಇದೆ. ಯಾಕಂತಂದ್ರೆ ದಿನನಿತ್ಯ ನಾವ್ ಏನೇನ್ ಕಾರ್ಯಗಳು ಮಾಡ್ತೀವಿ ಇದೆಲ್ಲ ಇಲ್ಲಿ ಕಂಟ್ರೋಲ್ ಆಗತ್ತೆ ಅಲ್ವಾ. ಇಲ್ಲ ಅಂತಂದ್ರೆ ಕಂಟ್ರೋಲ್ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸಮಥಿಂಗ್ ಇಸ್ ರಾಂಗ್, ಏನು ತಪ್ಪಾಗಿದೆ ಅಂತ ಆಗತ್ತೆ. ಆಯ್ತಾ? ಓಕೆ, ಫಸ್ಟ್ ಈ ಸ್ಕ್ರೀನ್ ಕಾಣ್ತಾ ಇಲ್ಲ, ಒಂದ್ಸಲ ಶೇರ್ ಮಾಡ್ಬಿಡ್ತೀರಾ? ಹೌದಾ? ಓಕೆ, ಶೇರ್ ಆಗಿಲ್ವಾ? ಆಯ್ತಾ ರಿಷಬ್? ಈಗ ಇನ್ನು ಕಾಣ್ತಾ ಇಲ್ಲ, ಇನ್ನೂ ಬಂದಿಲ್ಲ. ಹೌದಾ? ಅದೇ ಸ್ಲೈಡ್ ನೀವ್ ಹೇಳ್ತಾ ಇರೋದು? ಸ್ಲೈಡ್ ಆಕ್ಚುಲಿ ನಾನು ಬರೀ ಕ್ವಶನ್ಸ್ ಇದಕ್ ಮಾಡಿದೀನಿ. ಸೊ ಅದನ್ನೇ ಶೇರ್ ಮಾಡಿ ಅಂತ. ಅದೇ ಶೇರ್ ಮಾಡ್ಲಾ? ಓಕೆ, ಅಲ್ಲ ಇದು ಫಸ್ಟ್ ಸ್ವಲ್ಪ ಇಂಟ್ರೊಡಕ್ಷನ್ ಇದು ಹೇಳ್ಬಿಡೋಣ ಅನ್ಕೊಂಡೆ, ಬಟ್ ಶೇರ್ ಮಾಡ್ತಾ ಇದ್ದೀರಾ, ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲ ಆಕ್ಚುಲಿ ಇದು ಬರೀ ಕ್ವಶನ್ಸ್ ಮಾಡೋಣ ಅಂತ ಇದ್ರಲ್ಲ, ಸೊ ನಾನು ಅದಕ್ಕೆ ಸ್ಲೈಡ್ಸ್ ಮಾಡಿಲ್ಲ. ಬಟ್ ಹಂಗೆ ಹೇಳ್ತೀನಿ, ಇದು ಕ್ವಶನ್ಸ್ ಹೇಳುವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಓಕೆ ಆಯ್ತಾ. ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಮೇನ್ ಆಗಿ ನರ್ವಸ್ ಸಿಸ್ಟಮ್ ಬಗ್ಗೆ ಏನಿದೆ ಅದು ಸುಮ್ಮನೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಆಯ್ತಾ? ಒಂದು ನರ್ವಸ್ ಸಿಸ್ಟಮ್, ಕೇಂದ್ರ ನರವ್ಯೂಹ, ಇದು ಇಂಪಾರ್ಟೆಂಟ್. ಇನ್ನೊಂದು ನಿರ್ನಾಳ ಗ್ರಂಥಿಗಳ ಬಗ್ಗೆ ಓದ್ತೀವಿ ಇಲ್ಲಿ. ಫಸ್ಟ್ ನಿರ್ನಾಳ ಗ್ರಂಥಿಗಳ ಬಗ್ಗೆ ಆಮೇಲೆ ಓದೋಣ. ನರ್ವಸ್ ಸಿಸ್ಟಮ್ ಇಂಪಾರ್ಟೆಂಟ್, ನಿರ್ನಾಳ ಗ್ರಂಥಿಗಳು ಇಂಪಾರ್ಟೆಂಟ್ ಇದೆ, ಬಟ್ ಅದರಲ್ಲಿ ಅಷ್ಟು ಇದು ಬರೋ ಸೆಕ್ರೇಷನ್ಸ್ ಏನು, ಅದ್ರ ಹಿಂಗೆ ಏನೇನು ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಅದು ಬ್ರೀಫ್ ಆಗಿದೆ, ಅದಷ್ಟಿಲ್ಲ. ಬಟ್ ನರ್ವಸ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಅದರಿಂದಾನೇ ಕ್ವಶನ್ ಕೇಳೋದು, ನರ್ವಸ್ ಸಿಸ್ಟಮ್ ಇಂದಾನೆ. ಎರಡಿದೆ ನರ್ವಸ್ ಸಿಸ್ಟಮ್ ಅಲ್ಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ PNS ಅಂದ್ರೆ ಪೆರಿಫೆರಲ್ ಪರಿಧಿ ನರವ್ಯೂಹ, ಕೇಂದ್ರ ನರವ್ಯೂಹ ಎರಡಿದೆ. ಆಯ್ತಾ? ಇದ್ರ ಕೇಂದ್ರ ನರವ್ಯೂಹದಲ್ಲಿ ಫಸ್ಟ್ಗೆ ಮೆದುಳು ಮತ್ತೆ ಮೆದುಳು ಬಳ್ಳಿ ಎರಡಿದೆ. ಮೆದುಳು ಬಗ್ಗೆ ಎಲ್ಲಿದೆ ಚಿತ್ರ? ಮೆದುಳು ಬಗ್ಗೆ ತಿಳ್ಕೊಂಬೇಡ ಫಸ್ಟ್. ನೀವು ಯಾವ್ದಾಗ್ಲಿ ಡಯಾಗ್ರಾಮ್, ಮೆದುಳುದು ಡಯಾಗ್ರಾಮ್ನ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತಾ? ತುಂಬಾ ಇಂಪಾರ್ಟೆಂಟ್, ಅದು ತುಂಬಾ ಕಡೆ ರಿಪೀಟ್ ಆಗಿದೆ. ನಾನು ಕ್ವಶನ್ಸ್ ನೋಡಿದೆ. ನೋಡಿ, ಇದು ಮೆದುಳಲ್ವಾ, ಮೆದುಳಲ್ಲಿ ಹಿಂಗ್ ಕೆಲಸಗಳು ನಡೆಯುತ್ತೆ, ಇವೆಲ್ಲ ಸ್ವಲ್ಪ ಇದು ನೋಡ್ಕೊಂಡ್ಬಿಟ್ರೆ ಓಕೆ. ಇದು ಮೆದುಳು. ಫಸ್ಟ್ ನೋಡೋಣ ಇಲ್ಲಿಪ್ಪ ಏನೇನಿದೆ. ಓಕೆ, ಮೆದುಳಿಗೆ ಬರಕ್ ಮುಂಚೆ ಈ ಬೆಳವಣಿಗೆ ಅನ್ನೋದಾಗುತ್ತಲ್ವಾ, ಚಲನೆ ಹೆಂಗೆ ನಾವು ಗುರ್ತಿಸ್ತೀವಿ? ಒಂದು ಗಿಡ ಬೆಳೀತಾ ಇದೆ ಅಂತಂದ್ರೂ ಮೂಮೆಂಟ್, ಅದು ಓದಿದ್ವಲ್ಲ ಲೈಫ್ ಪ್ರಾಸೆಸ್ ಅಲ್ಲಿ. ಮತ್ತೆ ನಡೆದಾಡೋದು, ಇವು ಕೂಡ ಚಲನೆ ಅಂತ. ಮೂಮೆಂಟ್ಸ್ ಅಂದ್ರೆ ಗಿಡಗಳು ಒಂದ್ ಕಡೆಯಿಂದ ಒಂದ್ ಓಡಾಡಲ್ಲ, ಬಟ್ ಬೆಳವಣಿಗೆ ಇರೋದ್ರಿಂದ ಅದು ನಡೀತಾ ಇದೆ, ಅದರಲ್ಲೂ ಒಂದು ಮೂಮೆಂಟ್ ನಡೀತಾ ಇದೆ ಅಂತ ನಾವು ಓದಿದ್ವಿ ಅಲ್ವಾ ಲಾಸ್ಟ್ ಇದ್ರಲ್ಲೆಲ್ಲ, ಲೈಫ್ ಪ್ರಾಸೆಸ್ ಅಲ್ಲಿ. ಓಕೆ, ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡೋಣ. ಓಕೆ, ಒಂದ್ ನಿಮಿಷ.
ಓಕೆ. ಈಗ ದೇಹದಲ್ಲಿ ನಾವ್ ಏನೇ ಒಂದ್ ಕೆಲಸ ಆಗ್ಬೇಕಂದ್ರು ಫಸ್ಟ್ ಏನ್ ಮಾಡುತ್ತೆ, ಮೆಸೇಜ್ ನ ಸಾಗಿಸ್ಬೇಕು ಅಲ್ವಾ. ಈಗ ನಾನು ಏನೋ ಈಗ ಕೈ ಹಿಂಗ್ ಮಾಡ್ತಿದೀನಿ, ನಾನು ನಿಮಗೆ ಪಾಠ ಹೇಳ್ಕೊಡ್ತಾ ಇದೀನಿ, ನೀವು ಪಾಠ ಕೇಳ್ತಾ ಇದ್ರ, ಅದ್ ಹಿಂಗೆ ನಾನು ನಿಮ್ಗೆ ಕೇಳ್ಬೇಕಂದ್ರೆ ನೀವ್ ಹೇಳ್ಬೇಕಂದ್ರೆ ಅದ್ ಮೆಸೇಜ್ ಬ್ರೈನ್ ವರ್ಕ್ ಆಗ್ಬೇಕಲ್ವಾ. ಮೆಸೇಜ್ ಎಲ್ಲಿಗೆ ಹೋಗ್ಬೇಕು, ಬ್ರೈನ್ಗೆ. ಇದೆಲ್ಲ ವರ್ಕ್ ಆಗೋದು, ಇದೆಲ್ಲ ಹೆಂಗೆ ಒಂದು ಬ್ರೈನ್ ನಮ್ಗೆ ಇಲ್ಲಿಂದ ಮೆಸೇಜ್ ನ ಪಾಸ್ ಮಾಡುತ್ತೆ. ಓಕೆ, ಪಾಠ ಮಾಡ್ತಾ ಇದಾರೆ ಇವರು, ಪಾಠ ಕೇಳು ಅಂತ ಮತ್ತೆ ನಮಗೆ ಮೆಸೇಜ್ ಕೊಡುತ್ತೆ. ಸೊ ನಾವು ಆ ಪಾಠ ಕೇಳ್ತೀವಿ. ಅದು ಸುಮ್ನೆ ಒಂದು ಎಕ್ಸಾಂಪಲ್ ಆಯ್ತಾ. ಇದೆಲ್ಲ ಆಗ್ಬೇಕಂದ್ರೆ ಈ ಮಾಹಿತಿನ ವರ್ಗಾವಣೆ ಹೆಂಗ್ ಮಾಡ್ತವೆ, ಬ್ರೈನ್ಗೆ ಹೆಂಗ್ ತಲುಪುತ್ತೆ, ಇದು ಹೆಂಗ್ ಕೆಲಸ ಮಾಡ್ತವೆ ಅಂತ ಡೀಟೇಲ್ ಆಗಿ ತಿಳ್ಕೊಬೇಕಷ್ಟೆ. ಈ ತರ 2 ರೀತಿ ಮೆಸೇಜ್ ಪಾಸ್ ಆಗತ್ತೆ. ಪಾಸ್ ಆಗಿ ದೇಹ ಎಲ್ಲ ಕೆಲಸ ಮಾಡುತ್ತೆ ಆಯ್ತಾ. ಒಂದು ಬಂದು ನರವ್ಯೂಹ, ಅದೇ ನರ್ವಸ್ ಸಿಸ್ಟಮ್ ಒಂದು. ಇನ್ನೊಂದು ನಿರ್ನಾಳ ಗ್ರಂಥಿಗಳು. ನಿರ್ನಾಳ ಗ್ರಂಥಿಗಳು ಇದು ಹಾರ್ಮೋನ್ಗಳನ್ನ ಸ್ರವಿಸೋದ್ರ ಮೂಲಕ ಅದು ಕೆಲಸ ಮಾಡುತ್ತೆ. ಇದು ಎಲ್ಲ ನರ್ವಸ್ ಸಿಸ್ಟಮ್ ನರಗಳ ಮೂಲಕ, ಸ್ನಾಯುಗಳ ಮೂಲಕ ಕೆಲಸನ ಮಾಡುತ್ತೆ. ಈಗ ನಾವು ಏನೋ ಒಂದ್ ಬಿಸಿ ಆಬ್ಜೆಕ್ಟ್ ಮುಟ್ಟಿದ್ವಿ ಅಂತ ಅನ್ಕೊಳ್ಳಿ, ಏನಾಗುತ್ತೆ, ಎಷ್ಟು ಕೆಲಸ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಮುಟ್ಟಿದ ತಕ್ಷಣ ಒಂದು ಬಿಸಿ ಇಲ್ಲಿ ಮುಟ್ಟಿದ್ವಿ, ಇಲ್ಲೇನಿದೆ, ಇಲ್ಲಿ ರೆಸೆಪ್ಟಾರ್ಸ್ ಅಂತ ಇರುತ್ತೆ. ಅಂದ್ರೆ ರಿಸೀವ್ ಮಾಡೋದು, ಮೆಸೇಜ್ ಅನ್ನ ರಿಸೀವ್ ಮಾಡೋದು ಗ್ರಾಹಕ ಕೋಶಗಳಿದೆ ಇಲ್ಲಿ. ಆ ಗ್ರಾಹಕ ಕೋಶಗಳೇನಾಯ್ತು, ಮೆಸೇಜ್ ನ ಮಾಹಿತಿನ ರಿಸೀವ್ ಮಾಡಿದ್ವು. ರಿಸೀವ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ, ಅಲ್ಲಿ ನ್ಯೂರಾನ್ ಅನ್ನೋದು ಅಂದ್ರೆ ಇಲ್ಲಿ ಸೆನ್ಸರಿ ಗ್ಲ್ಯಾಂಡ್ಸ್ ಗೊತ್ತಲ್ವಾ ನಿಮ್ಗೆ, 5 ಕಣ್ಣು, ಮೂಗು, ಕಿವಿ, ನಾಲ್ಗೆ, ಬಾಯಲ್ಲಿ ಇರ್ತಕ್ಕಂಥದ್ದು, ಆಮೇಲೆ ಚರ್ಮ, ಈ 5 ಜ್ಞಾನೇಂದ್ರಿಯಗಳಿದೆಯಲ್ಲ, ಸೆನ್ಸರಿ ನರ್ವ್ಸ್. ಇವೆಲ್ಲ ಜ್ಞಾನವಾಹಿ ನರಗಳೆಲ್ಲ ಇಲ್ಲಿರುತ್ತಲ್ಲ, ಇವೇ ರಿಸೆಪ್ಟರ್ಸ್. ಅಂದ್ರೆ ಇವೇನ್ ಮಾಡ್ತವೆ, ಮೆಸೇಜ್ ನ ರಿಸೀವ್ ಮಾಡ್ತವೆ, ಗ್ರಹಿಸ್ತವೆ. ಮಾಹಿತಿ ಬಂದಾಗ ಓಕೆ ಇಲ್ಲಿ ಸುಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದೇನಾಗತ್ತೆ, ಅಲ್ಲಿಂದ ಎಲ್ಲ ಪಾಸ್ ಆಗಿ ಮೆಸೇಜು ಬ್ರೈನ್ಗೆ ಹೋಗುತ್ತೆ, ಮೆದುಳಿಗೆ ಹೋಗುತ್ತೆ. ಅವಾಗ ನಾವು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಒಂದ್ ಸಿಚುವೇಶನ್ಗೆ, ಒಂದ್ ಪರಿಸ್ಥಿತಿಗೆ, ಅದನ್ನ ಇದು ಡಿಸೈಡ್ ಮಾಡುತ್ತೆ. ಇಲ್ಲೇನಾಗತ್ತೆ, ಪ್ರಚೋದಕಗಳು ಅಂದ್ರೇನು, ಸ್ಟಿಮ್ಯುಲೈ. ಈ ಬಿಸಿ, ತಣ್ಣಗಿರೋದು, ಆಚೆ ನಾವ್ ನಮ್ಗೆ ಏನು ರೆಸ್ಪಾಂಡ್ ಮಾಡಕ್ಕೆ ಏನು ಇದ್ ಮಾಡ್ತೀವಲ್ಲ, ಅದನ್ನ ಸ್ಟಿಮ್ಯುಲೈ ಅಥವಾ ಪ್ರಚೋದಕಗಳು ಅಂತ ಹೇಳ್ತೀವಿ. ಆ ಪ್ರಚೋದಕಗಳಿಗೆ ತಕ್ಕಂತೆ ಪ್ರತಿಕ್ರಿಯೆ ನೀಡ್ತೀವಲ್ವಾ, ಅದೇನೆ ಅದ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಅದರಲ್ಲಿ ಏನಾಗತ್ತೆ, ನೆಕ್ಸ್ಟ್ ಈ ಮೆದುಳು ವರ್ಕ್ ಆಗ್ಬೇಕು ಅಂತಂದ್ರೆ ಇದು ಮೆದುಳು ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್. ಓಕೆನಾ. ಓಕೆ, ಇದು ನರವ್ಯೂಹದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಸ್ಲೈಡ್ ಮಾಡ್ಬಿಟ್ಟಿದ್ರೆ ಬೆಟರ್ ಇತ್ತು. ಓಕೆ, ನರವ್ಯೂಹದಲ್ಲಿ ನ್ಯೂರಾನ್ಸ್ ಗಳಂತ ಇರುತ್ತೆ. ಓಕೆನಾ. ಕಿಡ್ನಿನಲ್ಲಿ ಹೆಂಗ್ ನೆಫ್ರಾನ್ಸ್ ಇದ್ವು, ಇದೇ ತರ ಇಲ್ಲಿ ಒಂದು ನರವ್ಯೂಹಗಳಿದಾವೆ. ಅದನ್ನ ನರಕೋಶ ನ್ಯೂರಾನ್ಗಳು ಅಂತ ಹೇಳ್ತೀವಿ ಆಯ್ತಾ. ನ್ಯೂರಾನ್ದು ಒಂದು ಚಿತ್ರ ಇದೆ, ಇಲ್ಲಿ ತೆಗಿತೀನಿ ಒಂದು ನಿಮಿಷ. ಓಕೆ, ಸ್ಲೈಡ್ ಹಾಕಿಲ್ಲ ಮೋಸ್ಟ್ಲಿ. ಓಕೆ, ನ್ಯೂರಾನ್ ಬಗ್ಗೆ ಚಿತ್ರ ಅದು ಕೂಡ ಖಂಡಿತ ಬರುತ್ತೆ. ನ್ಯೂರಾನ್ದು ಚಿತ್ರ ಹಾಕಿಲ್ಲ. ಓಕೆ, ಓಕೆ. ನ್ಯೂರಾನ್ ಬಗ್ಗೆ ತಿಳ್ಕೊಬೇಕು. ನ್ಯೂರಾನ್ ಏನಿಲ್ಲ, ಅದು ಒಂದು ನರಕೋಶ ಅಂತ ಹೇಳ್ಬಿಟ್ಟು. ಓಕೆನಾ. ಅಲ್ಲಿ ಮೇನ್ ಏನಿರುತ್ತೆ, ನ್ಯೂಕ್ಲಿಯಸ್. ಯಾವ್ದೇ ಆದ್ರೂನು ಏನಿರುತ್ತೆ, ಒಂದು ಇದ್ರಲ್ಲಿ ನ್ಯೂಕ್ಲಿಯಸ್ ಇದ್ದೇ ಇರುತ್ತಲ್ವಾ. ಜೀವಕೋಶ ಅಂತಂದ್ರೆ ನ್ಯೂಕ್ಲಿಯಸ್ ಇರುತ್ತೆ. ಅದ್ರದ್ದು ಕನ್ನಡದಲ್ಲಿ ಏನಪ್ಪಾ ಅದು, ಕೋಶಕಾಯ. ಹೌದು, ಕೋಶ ಕೇಂದ್ರ ಇರುತ್ತೆ. ಕೋಶ ಕೇಂದ್ರ ಅದಾದ್ಮೇಲೆ ಕೋಶಕಾಯ ಇರುತ್ತೆ. ಇದ್ರ ತುದಿನಲ್ಲಿ ಡೆಂಡ್ರೈಟ್ಸ್ ಗಳು ಅಂತ ಇರುತ್ತೆ. ಅಲ್ಲಿಂದಾನೇ ಎಲ್ಲಾ ಮೆಸೇಜ್ಗಳು ಪಾಸ್ ಆಗೋದು ಆಯ್ತಾ. ಎಲ್ಲಾ ಮಾಹಿತಿಗಳು ಪಾಸ್ ಆಗೋದು ಡೆಂಡ್ರೈಟ್ ಮೂಲಕ. ಆ ಡೆಂಡ್ರೈಟ್ಸ್ ಏನ್ ಮಾಡ್ತವೆ, ಮೆಸೇಜ್ ನ ಕೋಶಕಾಯಕ್ಕೆ ಕಳಿಸುತ್ತೆ. ಈ ಕೋಶಕಾಯ ಎಕ್ಸ್ಟೆಂಡ್ ಆಗಿರೋದು ಒಂದು ಆಕ್ಸಾನ್ ಅನ್ನೋ ಒಂದು ನಳಿಕೆ ಆಕಾರದ ಒಂದು ಇದಿರುತ್ತೆ. ಅದು ಆಕಾರ ರಚನೆ ಇರುತ್ತಲ್ಲ, ಆಕ್ಸಾನ್ ಅಂತ ಹೇಳ್ಬಿಟ್ಟು. ಆ ಆಕ್ಸಾನ್ದು
ರಚನೆಯಲ್ಲಿ ಅಲ್ಲಿಂದ ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಹೋದ್ಮೇಲೆ ಅಲ್ಲಿಂದ ಅಲ್ಲಿ ಕರೆಕ್ಟ್ ಫಸ್ಟ್ ವಿದ್ಯುತ್ ಈ ಮೆಸೇಜ್ ಬಂದ ತಕ್ಷಣ ಏನಾಗುತ್ತೆ ಡೆಂಡ್ರೈಟ್ಗೆ ಅಲ್ಲಿ ರಾಸಾಯನಿಕ ಒಂದು ಕ್ರಿಯೆ ಆಗತ್ತೆ ಅಲ್ಲಿ. ಓಕೆನಾ, ರಾಸಾಯನಿಕ ಕ್ರಿಯೆ ಆಗತ್ತೆ. ಆ ರಾಸಾಯನಿಕ ಕ್ರಿಯೆಗಳು ವಿದ್ಯುತ್ ಆವೇಗಗಳಾಗಿ ಅಂದ್ರೆ ಎಲೆಕ್ಟ್ರಿಕ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಆ ಮೆಸೇಜ್. ಅದು ಕೋಶಕಾಯಕ್ಕೆ ಬಂದೇನಾಗುತ್ತೆ ಅಲ್ಲಿಂದ ಆಕ್ಸಾನ್ಗಳ ಮೂಲಕ ಇಲ್ಲಿ ಡೆಂಡ್ರೈಟ್ಸ್ ಅಲ್ಲ ನರ ತುದಿ ಇರತ್ತೆ ಆಯ್ತಾ, ಅಲ್ಲಿ ಮತ್ತೆ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ಸ್ ರಿಲೀಸ್ ಆಗ್ಬಿಟ್ಟು ಅದ್ರ ಮಧ್ಯ ಒಂದು ನ್ಯೂರಾನ್ ಮತ್ತೆ ಇನ್ನೊಂದು ನ್ಯೂರಾನ್ ಕನೆಕ್ಟ್ ಆಗಿರೋದಿಲ್ಲ ಆಯ್ತಾ. ಅದ್ರ ಮಧ್ಯ ಒಂದು ಸಂಸರ್ಗ ಅಂತ ಇರುತ್ತೆ. ಆ ಸಂಸರ್ಗದಲ್ಲಿ ಮತ್ತೆ ಕೆಮಿಕಲ್ಸ್ಗಳು ಆ ನರ ತುದಿನಲ್ಲಿ ರಿಲೀಸ್ ಮಾಡುತ್ತೆ. ಮತ್ತೆ ಅದನ್ನ ಸಂಸರ್ಗನ ದಾಟಿ ಮತ್ತೆ ಅವು ಎಲೆಕ್ಟ್ರಿಕ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಮತ್ತೆ ಅದೇ ರೀತಿ ಒಂದು ನ್ಯೂರಾನು ಇನ್ನೊಂದು ನ್ಯೂರಾನ್ ಇದೆ. ಡೆಂಡ್ರೈಟ್ ಇಂದ ಮೆಸೇಜ್ ಏನಾಯ್ತು ಇಲ್ಲಿಗೆ ಬಂತು, ಕೆಮಿಕಲ್ ರಿಯಾಕ್ಷನ್ ಆಯ್ತು. ಆಮೇಲೆ ಮತ್ತೆ ಅದು ಎಲೆಕ್ಟ್ರಿಕ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಯ್ತು. ಆಮೇಲೆ ಮತ್ತೆ ಕೋಶಕಾಯಕ್ಕೆ ಬಂದು ಅಲ್ಲಿಂದ ಮತ್ತೆ ಆಕ್ಸಾನ್ ಮೂಲಕ ಮತ್ತೆ ನರ್ವ್ ಎಂಡಿಂಗ್ ಅಂತ ಇರುತ್ತೆ. ನರ್ವ್ ಎಂಡಿಂಗ್ ಅಲ್ಲಿ ಮತ್ತೆ ಅದಕ್ಕೂ ಇನ್ನೊಂದ್ರ ಮಧ್ಯ ಸಂಸರ್ಗ ಅಂತ ಇರುತ್ತೆ. ಅದನ್ನ ದಾಟಿ ಅಲ್ಲಿ ಮತ್ತೆ ಕೆಮಿಕಲ್ ರಿಲೀಸ್ ಮಾಡುತ್ತೆ. ಮತ್ತೆ ಅದು ಎಲೆಕ್ಟ್ರಿಕ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ರೀತಿಯಾಗಿ ಕೊನೆಗೆ ಮತ್ತೆ ಸ್ನಾಯುಗ್ ಬಂದು ಫೈನಲ್ ಆಗಿ ಯಾವಾಗ್ಲೂ ಆಗೋದೇನಾಗತ್ತೆ ಹೇಳಿ, ಸ್ನಾಯುಗ್ ಬಂದು ಆಮೇಲೆ ಮತ್ತೆ ರೆಸ್ಪಾನ್ಸ್ ಮಾಡೋದು. ಓಕೆ, ಇಲ್ಲಿ ಮತ್ತೆ ಎಫೆಕ್ಟರ್ಸ್ ಅಂಗಗಳು ಮೇನ್ ಅಂಗಗಳು ಏನಿರುತ್ತಲ್ಲ, ಓಕೆ ನೀನ್ ಸುಡ್ತಾ ಇದೆ ವಾಪಸ್ ತೆಗೋ ಕೈನ, ಅದು ಹಂಗ ಆ ತರ ವರ್ಕ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಓಕೆ ನ್ಯೂರಾನ್ ಅಲ್ಲಿ ಇಷ್ಟು ಒಂದು ಭಾಗಕ್ಕೆ ಮಾಹಿತಿ ಹೋಗೋದು ನರಕೋಶ ನ್ಯೂರಾನ್ ಮೂಲಕ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಹೋಗ್ಬಿಡೋಣ. ಆಮೇಲೆ ಗ್ರಂಥಿಗಳ ಬಗ್ಗೆ ಹೇಳ್ತೀನಿ. ಓಕೆನಾ, ಇದಕ್ಕೆ ಹೋಗಕ್ ಮುಂಚೆ ಮೆದುಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಏನಾ, ಮೆದುಳು ತುಂಬಾ ಇಂಪಾರ್ಟೆಂಟು. ಅದು ನೀವು ಆದಷ್ಟು ಮೆದುಳದ ಚಿತ್ರನ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ ಭಾಗಗಳು ಗುರ್ಸಿದ್ರೆ ಅರ್ಧಕ್ಕರ್ಧ ನಿಮ್ ಕೆಲ್ಸ ಆಗೋಗುತ್ತೆ. ಫಸ್ಟ್ ಮೆದುಳಲ್ಲಿ ಕೇಂದ್ರ ನರವ್ಯೂಹದಲ್ಲಿ ಮೆದುಳು ಮತ್ತೆ ಮೆದುಳು ಬೆಳ್ಳಿ ಇದೆ ಅಲ್ವಾ, ಅದರಲ್ಲಿ ಮೂರು ಭಾಗಗಳಾಗಿ ಡಿವೈಡ್ ಆಗಿದೆ ನೋಡಿ. ಮುಮ್ಮೆದುಳು, ಮಧ್ಯ ಮೆದುಳು ಮತ್ತೆ ಹಿಮ್ಮೆದುಳು. ಮುಮ್ಮೆದುಳು ಏನಿದೆ ಅದು ತುಂಬಾ ದೊಡ್ಡದು, ಅಂದ್ರೆ ಆದಷ್ಟು 80% ಆಫ್ ಬ್ರೈನ್ ಮುಮ್ಮೆದುಳೇನೆ ಇರುತ್ತೆ. ಅದರಲ್ಲೇ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಅದೇ ಮಾಡುತ್ತೆ. ತುಂಬಾ ದೊಡ್ಡದಾದಂತಹ ಭಾಗ ಕವರ್ ಮಾಡ್ಕೊಂಡಿರೋದು ಮುಮ್ಮೆದುಳು. ಅದಕ್ಕೆ ಮುಂಚೆ ಈ ಬುರ್ಡೆ ನಮ್ದು ಹೆಂಗೆ ಮೆದುಳು ಏನ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಇದು ಮಾಸ್ಟರ್. ಇದನ್ನ ನಾವು ಕಾಪಾಡ್ಕೋಬೇಕಲ್ವಾ. ಇದನ್ನ ಕಪಾಲ ಅಂದ್ರೆ ಸ್ಕಲ್ ನೋಡಿರ್ತೀರ ನೀವೆಲ್ಲ, ಸ್ಕಲ್ ಅದರಿಂದ ಪ್ರೊಟೆಕ್ಟ್ ಆಗಿರುತ್ತೆ. ತಲೆಬುರುಡೆ, ತಲೆಬುರುಡೆ ಅಂತ ಹೇಳ್ತಾರಲ್ಲ ಅದು ನೋಡಿ, ಅಲ್ಲಿ ಕಪಾಲ. ಇದರಿಂದ ಇವಾಗ ನೀವು ಅಕಸ್ಮಾತ್ ಎಲ್ಲಾದ್ರೂ ಪೆಟ್ಟು ಬಿದ್ರು ಕೂಡ ಅಷ್ಟು ಪ್ರೊಟೆಕ್ಟ್ ಮಾಡುತ್ತೆ, ಏಟ್ ಆಗೋದಿಲ್ಲ, ಸ್ವಲ್ಪ ತಡಿಯುತ್ತೆ ಬ್ರೈನು. ನಮ್ ತಲೆ ತಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಇದು ಕಪಾಲ. ಇವೆಲ್ಲ ಒಂದೊಂದ್ ಮಾರ್ಕ್ ಕೇಳುತ್ತೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ನೋಡ್ಕೊಂಡಿರ್ಬೇಕು ನೀವು. ಆಮೇಲೆ ಅದರಲ್ಲಿ ಮೇನ್ ಬರೋದು ಮಹಾಮಸ್ತಿಷ್ಕ ಅಂದ್ರೆ ಸೆರೆಬ್ರಮ್. ಇದು ನೋಡಿ ಇಲ್ಲೆಲ್ಲ ಒಂದ್ ಮಡಿಕೆ ಆಕಾರದಲ್ಲಿ ಈ ತರ ಮಡ್ಚ್ಕೊಂಡು ಈ ತರ ಕನ್ವಲ್ಯೂಷನ್ಸ್ ತರ ಈ ತರ ಇರುತ್ತೆ ನೋಡಿ, ಶೇಪ್ ವಕ್ರವಾಗಿರುತ್ತೆ. ಅದು ಮಹಾಮಸ್ತಿಷ್ಕದಲ್ಲಿ. ಅದು ಮೇನ್ ಮುಮ್ಮೆದುಳು, ಫೋರ್ ಬ್ರೈನ್ ಅಲ್ಲಿ ಮುಮ್ಮೆದುಳಲ್ಲಿ ದೊಡ್ಡದಾದಂತಹ ಭಾಗನ ಕವರ್ ಮಾಡಿರೋದು ಮಹಾಮಸ್ತಿಷ್ಕ. ಆಮೇಲೆ ಎರಡನೇದ್ ಬಂದು ಮಧ್ಯ ಮೆದುಳು. ಏನಾಗುತ್ತೆ ಅಂತಂದ್ರೆ ಇದಕ್ಕೂ ಕನೆಕ್ಟ್ ಮಾಡತ್ತಷ್ಟೇ. ಓಕೆ, ಇದರಲ್ಲೇ ಮುಮ್ಮೆದುಳಲ್ಲಿ ಮಹಾಮಸ್ತಿಷ್ಕ ಬಂತೆ ಡಯನ್ಸಿಫಿಲಾನ್ ಅಂತ ಹೇಳ್ಬಿಟ್ಟು 2 ಭಾಗ ಇದೆ. ಅದರಲ್ಲಿ ಅದೇ ಮಹಾಮಸ್ತಿಷ್ಕನೇ 80% ಇದೆ ಅಲ್ವಾ. ಆಮೇಲೆ ಎರಡನೇದ್ ಬಂದ್ ಮಧ್ಯ ಮೆದುಳು. ಈ ಹಿಮ್ಮೆದುಳು ಹಿಂದೆ ಇದೆಯಲ್ಲ, ಇದು ಅದನ್ನ ಮತ್ತೆ ಮುಮ್ಮೆದುಳನ್ನ ಕನೆಕ್ಟ್ ಮಾಡುತ್ತೆ ಅಷ್ಟೇ. ಅದು ಅಷ್ಟೇನಿದೆಯಲ್ಲ. ಈ ಹಿಮ್ಮೆದುಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಸೆಕೆಂಡ್ ಲಾರ್ಜೆಸ್ಟ್, ಅದು ಅನುಮಸ್ತಿಷ್ಕ. ಅದಾದ್ಮೇಲೆ ಮೆಡುಲ ಮತ್ತೆ ಪಾನ್ಸ್. ಓಕೆನಾ, ಮತ್ತೆ ಅದೇನೇನ್ ಕೆಲಸಗಳು ಮಾಡುತ್ತೆ ಅಂತ ನೋಡೋಣ.
ಇದು ಮುಮ್ಮೆದುಳು ಏನಂತಂದ್ರೆ ಎಲ್ಲಾ ಈ ಸೆನ್ಸರಿ ತುಂಬಾ ಅರಿವಿನ ಕೇಂದ್ರ ಅಂತಾನು ಹೇಳ್ತೀವಿ ಇದನ್ನ. ಮುಮ್ಮೆದುಳನ್ನ ಅಂದ್ರೆ ಎಲ್ಲಾ ಸಖತ್ ಬ್ರೈನ್ ಸಂಬಂಧಪಟ್ಟಿದ್ದು ಅಂದ್ರೆ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ್ದೆಲ್ಲ ನಿಮ್ದು ಏನೇನ್ ಆಗುತ್ತಲ್ಲ ಇಲ್ಲಿ ಎಲ್ಲ ಮುಮ್ಮೆದುಳಲ್ಲೇನೆ ಎಲ್ಲ ಕವರ್ ಆಗ್ಬಿಡುತ್ತೆ. ಅದು ಎಲ್ಲ ಕಂಟ್ರೋಲ್ ಮಾಡೋದು ಮುಮ್ಮೆದುಳು ಜಾಸ್ತಿ. ಅದಾದ್ಮೇಲೆ ಬಂದು ಇದು ಅನುಮಸ್ತಿಷ್ಕನು ಇದರಲ್ಲೂ ಇರುತ್ತೆ. ಮತ್ತೆ ಇದೆಲ್ಲ ಐಚ್ಛಿಕ ಈ 2 ಕ್ರಿಯೆಗಳಿರುತ್ತೆ. ಓಕೆನಾ, ಐಚ್ಛಿಕ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳು ಅಂತ ಹೇಳ್ಬಿಟ್ಟು. ಅಂದ್ರೆ ವಾಲಂಟ್ರಿ ಮೂಮೆಂಟ್ಸ್, ಇನ್ವಾಲಂಟ್ರಿ ಮೂಮೆಂಟ್ಸ್ ಅಂದ್ರೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಈಗ ಬರೆಯೋದು, ಏನೋ ಒಂದು ವಸ್ತು ತಗೊಳ್ಳೋದು, ಓಡಾಡೋದು, ಇವೆಲ್ಲ ಐಚ್ಛಿಕ ಕ್ರಿಯೆಗಳು. ಇದು ಇದೆಲ್ಲ ಮುಮ್ಮೆದುಳು ಮಹಾಮಸ್ತಿಷ್ಕನೇ ಕಂಟ್ರೋಲ್ ಮಾಡೋದು. ಓಕೆನಾ, ಅಲ್ಲಿ ಒಂದೊಂದು ಸಾಂಘಿಕ ಪ್ರದೇಶಗಳು ಅಂತ ಆಗಿರುತ್ತೆ. ಓಕೆನಾ, ಇಲ್ಲಿ ಯಾವ್ದಾದ್ರು ಮೆಸೇಜ್ ಬಂದು ಈಗ ಹಿಂಗ ಆಗ್ತಿದೆ ಅಂತಂದಾಗ ಬ್ರೈನ್ ಅಲ್ಲಿ ಆಲ್ರೆಡಿ ಒಂದಿಷ್ಟು ಮೆಸೇಜಸ್ ಇರುತ್ತೆ, ನಮ್ಗೆ ಮಾಹಿತಿಗಳಿರುತ್ತೆ. ಓಕೆನಾ, ಅದಕ್ಕೆ ಕಂಪೇರ್ ಮಾಡುತ್ತೆ, ಅದು ಯೋಚನೆ ಮಾಡುತ್ತೆ, ಆಲೋಚನೆ ಮಾಡುವಂತ ಒಂದಿದಿರೋದು ಮಹಾಮಸ್ತಿಷ್ಕದಲ್ಲೇನೆ. ಎಲ್ಲ ಯೋಚನೆ ಮಾಡಿ ಡಿಸಿಷನ್ ಏನ್ ತಗೋತೀವಲ್ವಾ ನಾವು, ಅದು ಮುಮ್ಮೆದುಳಲ್ಲೇ ಆಗೋದು. ಅಷ್ಟು ಇದಿರುತ್ತೆ ಅದಕ್ಕೆ. ಅಂದ್ರೆ ಓಕೆ ನೀನು ಲಾಸ್ಟ್ ಟೈಮ್ ಹಿಂಗ ಆಗಿದ್ದಲ್ವಾ, ಸೊ ಈ ಟೈಮ್ ಈ ತರ ಮಾಡಬೇಡ ಅಂತೆಲ್ಲ ಹೇಳಿ ಮತ್ತೆ ಮೆಸೇಜ್ ನ ಕಳಿಸುತ್ತೆ. ಅದು ದೇಹದ ಎಲ್ಲ ಬೇರೆ ಭಾಗಗಳಿಗೆ ಯಾವ ಕಾರ್ಯ ನಿರ್ವಹಿಸ್ಬೇಕಾಗಿರುತ್ತಲ್ಲ ಅದಕ್ಕೆ ಮೆಸೇಜ್ ಕಳಿಸುತ್ತೆ. ಇದು ಮಾಡಬೇಡ, ನಾವು ಹೋದ್ಸಲ ಇದು ತಪ್ಪಾಗಿತ್ತು, ಈ ತರ ಮಾಡಬೇಡ. ಅಂದ್ರೆ ಯಾವ ಮಾಹಿತಿನ ನಾವು ಇಲ್ಲಿ ತಗೋತೀವಿ ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ಆಮೇಲೆ ಮೆಸೇಜ್ ನ ರಿಲೀಸ್ ಮಾಡುತ್ತೆ. ಅದಕ್ಕೆ ತಕ್ಕಂತೆ ಬೇರೆ ಮೆಸೇಜ್ ನ ರಿಲೀಸ್ ಮಾಡುತ್ತೆ. ಇವೆಲ್ಲ ಐಚ್ಛಿಕ ಕ್ರಿಯೆಗಳನ್ನ ಮೆದುಳು ಮಹಾಮಸ್ತಿಷ್ಕ ಇದ್ ಮಾಡುತ್ತೆ. ಮತ್ತೆ ಅದರಲ್ಲಿ ಇನ್ನೊಂದಿರೋದು ಡಯಾನ್ಸೆಫಲಾನ್. ಅದರಲ್ಲಿ ಜಾಸ್ತಿ ಇದಿಲ್ಲ, ಬಟ್ ಅದರಲ್ಲಿ ಮೇನು ಹೈಪೋಥಾಲಮಸ್. ಹೈಪೋಥಾಲಮಸ್ ಒಂದು ಬರುತ್ತೆ. ಅದು ಆಮೇಲೆ ನೆಕ್ಸ್ಟ್ ಇದಕ್ಕೆ ಗ್ಲ್ಯಾಂಡ್ಸ್ ಬಂದಾಗ ಮಾತಾಡ. ಹಿಮ್ಮೆದುಳಲ್ಲಿ ಅನುಮಸ್ತಿಷ್ಕ, ಅದು ಸೆಕೆಂಡ್ ಬಿಗ್ಗೆಸ್ಟ್ ಇದು ಮೆದುಳಲ್ಲಿ, 2ನೇ ದೊಡ್ಡ ಭಾಗ ಅಂತ ಹೇಳ್ಬೋದು. ಅದೇನೇನ್ ಮಾಡುತ್ತೆ ಅಂತಂದ್ರೆ ದೇಹದ ಸಮತೋಲನ ಅಂದ್ರೆ ಬ್ಯಾಲೆನ್ಸಿಂಗ್ ಎಲ್ಲ, ಆಮೇಲೆ ಭಂಗಿ, ನಿಂತ್ಕೊಳ್ಳೋದು, ಕುತ್ಕೊಳ್ಳೋದು. ನಾನು ಕೂತಿದ್ದೀನಿ, ಪಾಠ ಮಾಡ್ತಿದ್ದೀನಲ್ವಾ, ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೇಕು. ಈಗ ಒಂದ್ ಸೈಕಲ್ ನಿಲ್ಲಿಸ್ತೀವಿ ಅಂತಂದ್ರು ಬ್ಯಾಲೆನ್ಸ್ ಬೇಕಲ್ವಾ, ಇಂಪಾರ್ಟೆಂಟ್ ಅಲ್ವಾ. ಸುಮ್ನೆ ಹೆಂಗೆಂಗೋ ನಿಲ್ಸ್ಬಿಡ್ತೀವ, ಸೈಕಲ್ ಓಡ್ಸಕ್ ಹೋಗಿ ಹೆಂಗ್ ಓಡ್ಸೋದೆ ಬಿದ್ಬಿಡ್ತೀವಲ್ಲ, ಅಲ್ಲ ಕರೆಕ್ಟ್ ಆಗಿ ಈಗ ಬರೀವಾಗ ನೀಟಾಗಿ ಒಂದೇ ಲೈನ್ ಅಲ್ಲಿ ಬರೀತೀವಿ. ಇವೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ? ಅನುಮಸ್ತಿಷ್ಕದಿಂದ. ಎಲ್ಲ ಕಂಟ್ರೋಲಿಂಗು, ಬ್ಯಾಲೆನ್ಸ್ ಇವೆಲ್ಲ ಮಾಡೋದು, ಇದನ್ನೆಲ್ಲ ನಿಯಂತ್ರಣ ಮಾಡೋದು ಅನುಮಸ್ತಿಷ್ಕ. ಮತ್ತೆ ಐಚ್ಛಿಕ ಕ್ರಿಯೆಗಳ ನಿಖರತೆ ಅಂದ್ರೆ ಅದೇ ಹೇಳಿದ್ನಲ್ಲ ಇವಾಗ ಬ್ಯಾಲೆನ್ಸಿಂಗ್ ಇದೆಲ್ಲ ಏನಿದೆ, ಇವೆಲ್ಲ ಐಚ್ಛಿಕ ಕ್ರಿಯೆಗಳು. ಅದು ಕರೆಕ್ಟ್ ಆಗಿ ಹಿಂಗೆ ನೀಟಾಗಿ ಬ್ಯಾಲೆನ್ಸ್ ಆಗಿದ್ಯಾ ಅಂತ ನೋಡೋದು ಇದು ಅನುಮಸ್ತಿಷ್ಕ. ಮತ್ತೆ ಇದೇನಾಗುತ್ತೆ, ಇದರಲ್ಲಿ ಮೆಡುಲಾ ಮತ್ತೆ ಪಾನ್ಸ್ ಅಂತ ಇರುತ್ತೆ ನೋಡಿ. ಮೆಡುಲಾ ಮತ್ತೆ ಪಾನ್ಸ್. ಇವೇನ್ ಪಾನ್ಸ್ ಅಂತ ಇದೆಯಲ್ಲ, ಇವೇನಂತಂದ್ರೆ ಈಗ ಆಹಾರನ ಅಗಿತೀವಲ್ಲ, ಆಹಾರ ಅಗಿಯೋದು, ಫೇಶಿಯಲ್ ಎಕ್ಸ್ಪ್ರೆಷನ್, ನಗೋದು, ಹಿಂಗ್ ಕಣ್ಬಿಡೋದು, ಇವೆಲ್ಲ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಕಂಟ್ರೋಲ್ ಮಾಡೋದು ಇದು ಪಾನ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಮೆಡುಲಾ ಏನ್ ಮಾಡುತ್ತೆ, ಇದು ಹಿಮ್ಮೆದುಳಿನ ಕೊನೆಯ ಭಾಗನ ಅದೇನಿರಲ್ಲ ಅದು ಹಿಂಗಿಲ್ಲಿ ಮುಟ್ಟಿದಾಗ ಇಲ್ಲಿ ಅದು ಮುಂದುವರೆದಿದೆ ಅಂತ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಹಿಮ್ಮೆದುಳಿನ ಕೊನೆಯ ಭಾಗ ಮುಂದುವರೆದು ಏನಾಗುತ್ತೆ, ಅಲ್ಲಿ ಒಂದು ಮೆದುಳು ಬಳ್ಳಿ ಆಗುತ್ತೆ. ಮೆದುಳು ಬಳ್ಳಿ ಇಲ್ಲಿ ಮುಟ್ಕೊಂಡ್ರೆ ಆಮೇಲೆ ಇಲ್ಲಿ ಮುಟ್ತೀವಲ್ವಾ, ಮೆದುಳು ಬಳ್ಳಿನ ಒಂದ್ ಪ್ರೊಟೆಕ್ಟ್ ಮಾಡುತ್ತೆ. ಈಗ ಬುರುಡೆನೆಲ್ಲ ಪ್ರೊಟೆಕ್ಟ್ ಮಾಡೋದು ಯಾವುದು? ಕಪಾಲ ಅಂತ ಹೇಳಿದೆ, ತಲೆ ಬುರುಡೆನ. ಆಮೇಲೆ ಮೆದುಳು ಬಳ್ಳಿ ಇದೆಯಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಮೆದುಳು ಬಳ್ಳಿ ಕೂಡ ತುಂಬಾ, ಅದನ್ನ ಕಶೇರು ಕೇಂದ್ರ ಅಂದ್ರೆ ಬೆನ್ನು ಮೂಳೆ ಇದೆಯಲ್ಲ, ನೀವು ಇಲ್ಲಿ ಹಿಂಗ್ ಕತ್ ಮುಟ್ಕೊಂಡ್ ನೋಡಿದ್ರೆ ಇಲ್ಲಿ ಒಂದು ಉಬ್ಬಿದ ಭಾಗ ಇದೆ ನೋಡಿ, ಅದು ಕಶೇರು ಕೇಂದ್ರ ಅಂದ್ರೆ ಬೆನ್ನು ಮೂಳೆ. ಅದು ಬಂದು ಮೆದುಳು ಬಳ್ಳಿನ ಪ್ರೊಟೆಕ್ಟ್ ಮಾಡುತ್ತೆ. ಇದು 1 ಮಾರ್ಕ್ ಕ್ವಶನ್ಗೆ ಕೇಳ್ತಾರೆ, ಇದು ಯಾವ್ದನ್ನ ಪ್ರೊಟೆಕ್ಟ್ ಮಾಡಿದೆ ಅಂತ. ಮೆದುಳನ್ನ ಪ್ರೊಟೆಕ್ಟ್ ಮಾಡೋದು, ರಕ್ಷಣೆ ಮಾಡ್ತಾ ಇರೋದು ಕಪಾಲ ಅಂದ್ರೆ ತಲೆ ಬುರುಡೆ. ಮೆದುಳು ಬಳ್ಳಿನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಏನದು? ಬೆನ್ನು ಮೂಳೆ ಅಥವಾ ಕಶೇರು ಕೇಂದ್ರ ಅಂತ ಹೇಳ್ತೀವಿ ಅದು. ಓಕೆನಾ, ಇವೆಲ್ಲ ಈ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ ಮಾಡೋದು ಯಾವುದು ಇದೆ ಮೆಡುಲಾ. ಮೆಡುಲಾ ಅನ್ನೋದು ಅನೈಚ್ಛಿಕ ಕ್ರಿಯೆಗಳು ಅಂದ್ರೆ ಇನ್ವಾಲಂಟ್ರಿ, ನಮ್ಮ ಕೈಯಲ್ಲಿಲ್ಲ ಅವೆಲ್ಲ. BP, ರಕ್ತದೊತ್ತಡ ಆಗೋದು, ಕೆಮ್ಮೋದು, ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಕ್ಕಾಗತ್ತಾ? ಬಂದ್ಬಿಡುತ್ತೆ ವಾಂತಿ. ಆಮೇಲೆ ಬಾಯಲ್ಲಿ ನೀರು, ಏನೋ ಒಂದು ತಿಂಡಿ ನೋಡ್ತೀವಿ, ಅಷ್ಟ್ ಚೆನ್ನಾಗಿದೆ ಅಲ್ವಾ ಅಂತ ಬಾಯಲ್ಲಿ ನೀರು ಊರ್ಬಿಡುತ್ತೆ. ಅದೆಲ್ಲ ನಮ್ ಕಂಟ್ರೋಲ್ ಇರುತ್ತಾ? ನಾವು ಬಾಯಿಗೆ ನೀರ್ ಬರ್ಲಿ ಅಂತ ಬರುತ್ತಾ? ಖಂಡಿತ ಇಲ್ಲ ಅಲ್ವಾ. ಅವೆಲ್ಲ ಅಂದ್ರೆ ಅನೈಚ್ಛಿಕ ಚಟುವಟಿಕೆಗಳು. ಅವು ಇನ್ವಾಲಂಟ್ರಿ ಆಕ್ಷನ್ಸ್, ಇನ್ವಾಲಂಟ್ರಿ
ನಾವು ಕೈಯಲ್ಲಿ ಇಲ್ಲದೆ ಇರೋಂಥ ಇವನ್ನೆಲ್ಲ ಕಂಟ್ರೋಲ್ ಮಾಡೋ ಅಂಥದ್ದು ಮೆಡುಲ. ಓಕೆನಾ. ಆಮೇಲೆ ಅದೇ ಡೈನ್ಸ್ಫುಲನಲ್ಲಿ ಹೈಪೋಥಾಲಮಸ್ ಹೇಳಿದ್ನಲ್ವಾ, ಅದು ಏನ್ ಮಾಡುತ್ತೆ, ದೇಹದ ಉಷ್ಣತೆ, ಆಮೇಲೆ ಹಸಿವು, ನೀರು, ಆಮೇಲೆ ನಿದ್ರೆ, ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಹೈಪೋಥಾಲಮಸ್. ಅದು ತುಂಬಾ ಇಂಪಾರ್ಟೆಂಟ್. ಅದು ಇದ್ರಲ್ಲಿ ಇಷ್ಟು ಸಾಕನ್ಸುತ್ತೆ, ಅದು ಅಷ್ಟು ಬೇಕಾಗಲ್ಲ. ಅದೇ ಈ ಮಧ್ಯ ಮೆದುಳು ಕೂಡ ಈ ಮೆದುಳು ಎರಡೂ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಣ ಮಾಡುತ್ತೆ. ಮಧ್ಯ ಮೆದುಳದು ಅಷ್ಟೇನಿಲ್ಲ, ಅವು ಮುಮ್ಮೆದುಳು ಮತ್ತೆ ಈ ಹಿಮ್ಮೆದುಳನ್ನ ಕನೆಕ್ಟ್ ಮಾಡುತ್ತೆ, ಮತ್ತೆ ಅದ್ರ ಜೊತೆಗೆ ಅನೈಚ್ಛಿಕ ಕ್ರಿಯೆಗಳನ್ನ ಕೆಲವು ಅದು ನಿಯಂತ್ರಣ ಮಾಡುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಗ್ಲ್ಯಾಂಡ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಗ್ಲ್ಯಾಂಡ್ಸ್ ಬಗ್ಗೆ ಇದು ಏನಪ್ಪ, ಪ್ರಾಣಿಗಳದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಸ್ಯಗಳದ್ದು ಒಂದೇ ಇದಕ್ಕೆ ಹೋಗ್ಬಿಡೋಣ. ಓಕೆ, ಗ್ಲ್ಯಾಂಡ್ಸ್ ಅಲ್ಲಿ ಬಂದು 2 ತರ ಇದೆ. ನಾಳಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು. ನೀವು ಓದಿರ್ತೀರ ಅಲ್ವಾ. ನಾಳಗ್ರಂಥಿಗಳು ಅಂತಂದ್ರೆ ನಾಳದಲ್ಲಿ ಡಕ್ಟಲ್ಲಿ ರಿಲೀಸ್ ಮಾಡುವಂಥದ್ದು ನಾಳಗ್ರಂಥಿಗಳು. ಅದು ಮತ್ತೆ ನಿರ್ನಾಳ ಗ್ರಂಥಿಗಳು ಅಂದ್ರೆ ನಾಳ ಇಲ್ಲ ಅದಕ್ಕೆ. ಓಕೆನಾ. ಆಮೇಲೆ ಈ ಗ್ರಂಥಿಗಳೇನ್ ಮಾಡುತ್ತೆ, ಇವೆಲ್ಲ ನಾಳಗ್ರಂಥಿಗಳೇನಾಗುತ್ತೆ, ಅದು ರಸಗಳನ್ನ ಬಿಡುಗಡೆ ಮಾಡುತ್ತೆ. ಅದ್ರ ನಿರ್ನಾಳ ಗ್ರಂಥಿಗಳಲ್ಲಿ ಹಾರ್ಮೋನ್ಗಳನ್ನ ಇಷ್ಟು ತಿಳ್ಕೊಂಡ್ರೆ ಸಾಕು. ನಾಳಗ್ರಂಥಿಗಳ ಬಗ್ಗೆ ನಿಮ್ಗೇನು ಇದ್ರಲ್ಲಿ ಇಲ್ಲ, ಸುಮ್ನೆ ಒಂದ್ ಇದಕ್ಕಂತ ಹೇಳಿದೆ ಅಷ್ಟೇ. ನಿರ್ನಾಳ ಗ್ರಂಥಿಗಳೇ ಇಲ್ಲಿ ಇಂಪಾರ್ಟೆಂಟ್, ಆಯ್ತಾ. ಅದು ಏನಿದು ಹಾರ್ಮೋನ್ಗಳಂದ್ರೆ ಏನು, ಒಂದು ರಾಸಾಯನಿಕ ಇದನ್ನ ಒಂದು ಇಲ್ಲೂ ಕೂಡ ಮೆಸೇಜ್ ಪಾಸ್ ಆಗುತ್ತೆ. ಆದ್ರೆ ಯಾವ ರೀತಿ, ಇದು ಗ್ರಂಥಿಗಳು ಸ್ರವಿಸುವಂತ ಒಂದು ಹಾರ್ಮೋನ್, ಕೆಮಿಕಲ್ ಸಬ್ಸ್ಟೆನ್ಸ್ ಇದು. ಕೆಮಿಕಲ್ ರಾಸಾಯನಿಕ ಸಂಯೋಜಕ ಅಲ್ಲ, ರಾಸಾಯನಿಕ ಒಂದು ವಸ್ತು, ರಾಸಾಯನಿಕ ವಸ್ತುನ ರಿಲೀಸ್ ಮಾಡುತ್ತೆ. ಅಂದ್ರೆ ಒಂದು ಪ್ರಚೋದನೆ ಸಿಕ್ಕಿದಾಗ, ಸ್ಟಿಮ್ಯುಲಸ್ ಸಿಕ್ಕಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ ಈ ಗ್ರಂಥಿಗಳು. ಅದನ್ನ ಆ ವಸ್ತು, ರಾಸಾಯನಿಕ ವಸ್ತುನ ಹಾರ್ಮೋನ್ ಅಂತ ಕರಿತೀವಿ. ಓಕೆನಾ. ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅವು ರಾಸಾಯನಿಕ ವಸ್ತುಗಳು ಅಷ್ಟೇ. ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಸ್ರವಿಸುವ ವಿಶೇಷ ರಾಸಾಯನಿಕ ವಸ್ತುಗಳನ್ನ ಹಾರ್ಮೋನು ಅಂತ ಹೇಳ್ತೀವಿ. ಇವೇನ್ ಮಾಡುತ್ತೆ, ರಕ್ತದ ಮೂಲಕ ಹೋಗ್ಬಿಟ್ಟು ಗುರಿ ಅಂಗ ಅಂತೀವಿ ಅದನ್ನ. ಯಾವ ಅಂಗಕ್ಕೆ ತಲುಪಬೇಕಿರುತ್ತಲ್ಲ ಅದನ್ನ ಗುರಿ ಅಂಗಗಳು ಅಂತ ಕರಿತೀವಿ. ಹೋಗ್ಬಿಟ್ಟು ಅಲ್ಲಿ ಆ ಚಟುವಟಿಕೆ ಈಗ ಏನಾಗ್ಬೇಕು ಇಲ್ಲಿ, ಅದನ್ನ ಆ ಕಾರ್ಯನ ಮಾಡುತ್ತೆ. ಅದಕ್ಕೆ ಅವನ್ನ ರಸದೂತಗಳು, ದೂತರು ಅಂತ ಹೇಳ್ತೀವಲ್ವಾ, ಮೆಸೇಜ್ ನ ಪಾಸ್ ಮಾಡೋದಕ್ಕೆ. ಇದು ಕ್ವಶನ್ ಬರ್ಬೋದು ನೋಡಿ, ಈ ಕ್ವಶನ್ ಇಂಪಾರ್ಟೆಂಟ್. ಏನಕ್ಕೆ ಹಾರ್ಮೋನ್ಗಳನ್ನ ರಸದೂತಗಳು ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು, ಅದೇ ಇದಕ್ಕೆ. ಯಾಕಂದ್ರೆ ರಕ್ತದ ಮೂಲಕ ಏನ್ ಮಾಡ್ತವೆ, ಮಾಹಿತಿನ ರವಾನೆ ಮಾಡ್ತವೆ. ಯಾವ ಜಾಗಕ್ಕೆ ಹೋಗಿ ಏನ್ ಕಾರ್ಯ ಆಗ್ಬೇಕಿರುತ್ತಲ್ಲ ಅದನ್ನ ಹೇಗ್ ನಿಯಂತ್ರಣೆ ಮಾಡ್ಬೇಕು ಅನ್ನೋದನ್ನ ಒಂದು ಮಾಹಿತಿನ ರವಾನೆ ಮಾಡುತ್ತೆ. ಅವು ದೂತರಾಗಿ ಆಕ್ಟ್ ಮಾಡ್ತವಲ್ಲಿ. ಅದಕ್ಕೋಸ್ಕರ ಅವನ್ನ ರಾಸಾಯನಿಕ ರಸದೂತಗಳು ಅಂತ ಕರೀತಾರೆ. ಇವೇನ್ ಮಾಡುತ್ತೆ, ಈಗ ಇಲ್ಲೇ ರಿಲೀಸ್ ಆಗ್ಬೇಕಂತ ಏನಿಲ್ಲ, ಇಲ್ಲಿ ರಿಲೀಸ್ ಆಗಿ ಇಲ್ಲೇ ಕೆಲಸ ಆಗತ್ತೆ ಅಂತಲ್ಲ. ಎಲ್ಲೋ ಒಂದು ಉತ್ಪತ್ತಿ ಆಗಿರುತ್ತೆ ಇದು. ಬಟ್ ಅದು ದೇಹದ ಬೇರೆ ಯಾವ ಭಾಗದಲ್ಲಿ ಬೇಕಾದ್ರೂ ಅದ್ರ ಕೆಲಸನ ನಿರ್ವಹಿಸುತ್ತೆ. ಇಲ್ಲೇ ಇಲ್ಲಿ ಎಷ್ಟೊಂದು ಗ್ರಂಥಿಗಳಿದಾವೆ, ಗ್ಲ್ಯಾಂಡ್ಸ್ ಗಳಿದಾವೆ ನಮ್ಮ ದೇಹದಲ್ಲಿ. ಹೇಳ್ತೀನಿ, ಒಂದೊಂದು ಇದನ್ನ ರಿಲೀಸ್ ಮಾಡುತ್ತೆ. ಬಟ್ ಇಲ್ಲಿ ರಿಲೀಸ್ ಮಾಡಿದ್ದು ಅಲ್ಲೇ ಆ ಜಾಗದಲ್ಲೇ ಕೆಲಸ ಮಾಡ್ಬೇಕಂತಿಲ್ಲ. ದೇಹದ ಎಷ್ಟೊಂದು ಭಾಗಗಳಿಗೆ ಅದು ಕೆಲಸನ ಮಾಡುತ್ತೆ. ಓಕೆನಾ. ಯಾವ್ದಾವ್ದು ಮುಖ್ಯವಾಗಿ ಗ್ರಂಥಿಗಳು ಯಾವ್ದಾವ್ದು. ಆಮೇಲೆ ಇನ್ನೊಂದು ನರವ್ಯೂಹದಲ್ಲಿ ಇನ್ನೊಂದು ಬಿಟ್ಬಿಟ್ಟೆ ನಾನು, ಪರಾವರ್ತಿತ ಚಾಪ. ಕರೆಕ್ಟ್. ರಿಫ್ಲೆಕ್ಸ್ ಆರ್ಕ್. ರಿಫ್ಲೆಕ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತಲ್ವಾ. ಈ ಮಾಮೂಲಿ ಕೆಲ್ಸಗಳಿಗೆ ಸುಮ್ನೆ ನೀವು ಇವಾಗ ಏನೋ ಒಂದು ರೆಸ್ಪಾಂಡ್ ಮಾಡ್ತೀವಿ, ನಾವು ನಿಧಾನಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಬಟ್ ಈ ಪರಾವರ್ತಿತ ಚಾಪ ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ರಿಪೀಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ ಪರಾವರ್ತಿತ ಚಾಪ. ಇದೇನು, ಸಡನ್ ಹಠಾತ್ ಆಗಿ ಪ್ರತಿಕ್ರಿಯೆ ನೀಡೋದು. ಹೊರಗಡೆ ಆಗಿರ್ತಕ್ಕಂಥ ಒಂದೇನ್ ಪ್ರಚೋದನೆ ನಮಗ್ ಸಿಕ್ಕಿದೆಯಲ್ಲ, ಅದಕ್ಕೆ ತಕ್ಷಣ ಹಠಾತ್ ಆಗಿ ನೀಡ್ತಕ್ಕಂಥ ಪ್ರತಿಕ್ರಿಯೆ ನೀಡಿದ್ರೆ ಅದನ್ನ ಪರಾವರ್ತಿತ ಕ್ರಿಯೆ ಅಂತ ಹೇಳ್ತೀವಿ. ಆ ಪರಾವರ್ತಿತ ಕ್ರಿಯೆ ಹೆಂಗಾಗತ್ತಲ್ಲ, ಅದೊಂದು ಪಾತ್ ವೇ ಇದೆ, ಅದಕ್ಕೆ ನಾನು ಹೇಳ್ತೀನಿ. ಆ ಪಾತ್ ವೇಗೆ ಪರಾವರ್ತಿತ ಚಾಪ ಅಂತ ಕರಿತೀವಿ. ಅಂದ್ರೆ ಆರ್ಕ್, ಅದು ದಾರಿ. ಓಕೆ, ಹಿಂಗಾಗತ್ತಲ್ಲ, ಅದಕ್ಕೆ ಪರಾವರ್ತಿತ ಚಾಪ ಅಂತೀವಿ. ಆ ಕ್ರಿಯೆಗೆ ಪರಾವರ್ತಿತ ಕ್ರಿಯೆ, ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಅದನ್ನ ರಿಫ್ಲೆಕ್ಸ್ ಅಂತೀವಿ. ಇನ್ನ
ಅದು ಪಾತ್ ವೇಗೆ ರಿಫ್ಲೆಕ್ಸ್ ಆರ್ಕ್ ಅಂತ ಕರೀತೀವಿ. ಓಕೆನಾ? ಇದು ಹೆಂಗ್ ವರ್ಕ್ ಆಗುತ್ತೆ ಇವಾಗ ಹೇಳಿದ್ವಲ್ವಾ, ಈಗ ಎಲ್ಲ ಸಣ್ಣ ಬೇರೆ ಕೆಲ್ಸಗಳಿಗಾದ್ರೆ ನಿಧಾನಕ್ಕೆ ರೆಸ್ಪಾಂಡ್ ಮಾಡಿದ್ರು ನಡೆಯುತ್ತೆ. ಈಗ ಏನೋ ಅಲ್ಲ, ಈಗ ಸಡ ಅದೇ ಬಿಸಿದ್ ಏನಾದ್ರು ಮುಟ್ಟಿದ್ವಿ, ಚಪಾತಿ ಮಾಡ್ತಾ ಇರ್ತೀವಿ, ಏನೋ ಹೆಂಗ್ ಅಥವಾ ಮಮ್ಮಿ ಏನೋ ನೀರ್ ಕಾಯಿಸ್ತಾ ಇರ್ತಾರೆ, ನಿಮ್ಮಮ್ಮ ಹೋಗ್ಬಿಟ್ಟು ಬಿಸಿದ್ ಮುಟ್ಬಿಡು ಸುಡ್ತು, ಅದು ಯೋಚನೆ ಮಾಡ್ತೀವ. ಈಗ ಇಲ್ಲಿ ಮಾಮೂಲಿಯಾಗಿ ಏನಾಗತ್ತೆ, ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ರೆಸೆಪ್ಟರ್ಸ್ಗೆ ಹೋಗುತ್ತೆ, ಅಲ್ಲಿಂದ ಮತ್ತೆ ನ್ಯೂರಾನ್ಗಳು ಹೋಗುತ್ತೆ, ಒಂದೊಂದ್ ನ್ಯೂರಾನ್ ಮೂಲಕ ಹೋಗಿ ಅದು ಬ್ರೈನ್ಗೆ ಹೇಳಿ, ಆ ಬ್ರೈನ್ ಮತ್ತೆ ಅದಕ್ಕೆ ರಿಯಾಕ್ಟ್ ಮಾಡೋ ಅಷ್ಟ್ರಲ್ಲಿ ಏನಾಗ್ಬಿಡತ್ತೆ, ಕೈ ಸುಟ್ಟೋಗ್ಬಿಟ್ಟಿರುತ್ತೆ ಅಲ್ವಾ? ಅದ್ರ ಬದಲು ಈ ಶಾಖದ ಇದನ್ನೇ ಗ್ರಹಿಸ್ತಕ್ಕಂತ ಒಂದು ಡೈರೆಕ್ಟ್ ಆಗಿ ಹಂಗೆ ಹೋಗಿ ತಕ್ಷಣ ಬೇಗ ಒಂದು ಮೆಸೇಜ್ನ ಏನ್ ಮಾಡ್ಬೇಕು, ರಿಯಾಕ್ಟ್ ಹೆಂಗ್ ಮಾಡ್ಬೇಕು ನಾವು ಅಂತ ತಿಳಿಸ್ಬಿಟ್ರೆ ಅದು ಈಸಿಯಾಗಿ ನಿಮ್ಗೆ ರೆಸ್ಪಾಂಡ್ ಮಾಡ್ತೀವಲ್ವಾ. ಲೈಕ್ ಅದಕ್ಕೆ ಹೆಂಗಿರತ್ತೆ ಅಂದ್ರೆ, ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಮೆದುಳು ಬಳ್ಳಿ ಅಂತ ಓದಿದ್ವಲ್ಲ ನಾವು. ಮೆದುಳು ಮತ್ತೆ ಮೆದುಳು ಬಳ್ಳಿ ಎರಡೇ ಇಂಪಾರ್ಟೆಂಟ್. ಮೆದುಳು ಬಳ್ಳಿನಲ್ಲಿ ವರ್ಕ್ ಆಗತ್ತಿವಲ್ಲ, ಅಂದ್ರೆ ಇದು ರಿಸೆಪ್ಟರ್ ರಿಸೀವ್ ಮಾಡಿತು, ಎಲ್ಲಿಂದ ಹೋಯ್ತು, ಮತ್ತೆ ಆಮೇಲೆ ಜ್ಞಾನವಾಹಿ ನರಗಳು ಗೊತ್ತಲ್ವಾ, ಓದಿದೀವಲ್ವಾ, ಸೆನ್ಸರಿ ನರ್ವ್ಸ್, ಅಲ್ಲಿಂದ ಹೋಯ್ತು. ಓಕೆ, ಇಲ್ಲಿ ಬಿಸಿ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ, ಅದಕ್ಕೆ ಚಿತ್ರ ತೋರಿಸ್ತೀನಿ ನಿಮ್ಗೆ, ಸ್ಲೈಡ್. ನೋಡಿ ಇಲ್ಲಿ ಇದು ರಿಫ್ಲೆಕ್ಸ್ ಆರ್ಕ್. ಇದು ನೋಡಿ, ಇಲ್ಲಿ ಬಿಸಿ ಪಾತ್ರೆ, ಇದೂನು ಬರ್ಬೋದು, ಕ್ವಶನ್ ಇದೆ ನೋಡಿ, ಇದು ಕೂಡ ಇದು ಸುಮಾರು ಸಲ ರಿಪೀಟ್ ಆಗಿದೆ, ಇದನ್ನು ನೀವು ನೋಡ್ಕೊಳ್ಳಿ ಆಯ್ತಾ. ಇಲ್ಲಿ ಗ್ರಾಹಕಗಳಿತ್ತು, ಇಲ್ಲಿ ಬಿಸಿ ಮುಟ್ಟಿದ್ವಲ್ಲ, ಬಿಸಿ ಮುಟ್ಟಿದ ತಕ್ಷಣ ಏನಾಯ್ತಾ, ನೋವಿನ ಗ್ರಾಹಕಗಳು ಇಲ್ಲಿ ನೋವಿನ ಗ್ರಾಹಕ, ಇದು ಎಲ್ಲ ಬೇರೆ ಬೇರೆ ಚೇಂಜ್ ಮಾಡಿ ಕೊಡ್ತಾರೆ. ಓಕೆನಾ? ಇಲ್ಲೇನಾಯ್ತು, ಚರ್ಮದಲ್ಲಿನ ತಾಪ ಬಿಸಿ ಏನಾಯ್ತು ಗೊತ್ತಾಯ್ತು, ಇಲ್ಲಿ ಚರ್ಮಕ್ಕೆ ಸೆನ್ಸರಿ ಆರ್ಗನ್ ಯಾವ್ದಿಲ್ಲಿ, ಚರ್ಮಕ್ಕೆ ಬಿಸಿ ತಾಕ್ತು. ಆ ನೋವಿನ ಗ್ರಾಹಕಗಳು ರಿಸೆಪ್ಟರ್ಸ್ ಏನ್ ಮಾಡಿದ್ವು, ಮೆಸೇಜ್ ನ ಜ್ಞಾನವಾಹಿ ಸೆನ್ಸರಿ ಸೆಲ್ಸ್ ಮೂಲಕ ನೋಡಿ, ಇಲ್ಲಿ ಆರಾಮಾಗಿ ತೋರಿಸಿದೆಲ್ಲ, ಇಲ್ಲಿಂದ ಹೋಯ್ತು, ಹೋಗ್ಬಿಟ್ಟು ಮತ್ತೆ ಮೆದುಳು ಬಳ್ಳಿಗೆ ಹೋಗಕ್ ಮುಂಚೆ ಇಲ್ಲಿ ಒಂದು ಸಂಬಂಧ ಕಲ್ಪಿಸೋ ನರಕೋಶ ಇರತ್ತೆ, ಅಲ್ಲಿಗೆ ಹೋಗಿ ಮತ್ತೆ ಹೋಗ್ಬಿಟ್ಟು ಮೆದುಳು ಬಳ್ಳಿಗೆ ಹೇಳುತ್ತೆ, ಓಹೋ ಬಿಸಿ ಆಯ್ತು. ಇಲ್ಲಿ ತಕ್ಷಣ ಅದೇನ್ ಮಾಡುತ್ತೆ, ಏನ್ ಮಾಡ್ಬೇಕು, ಹಿಂದೆ ಕೈ ತೆಕ್ಕೋ ಅಂತ ಹೇಳ್ಬಿಟ್ಟು ವಾಪಸ್ ಯಾವ್ದ್ರ ಮೂಲಕ, ಕ್ರಿಯಾವಾಹಿ ನರಕೋಶ ಅಂತಂದ್ರೆ ಮೋಟಾರ್ ನರ್ವ್ಸ್, ಅದ್ರ ಮೂಲಕ ಮೆಸೇಜ್ ನ ಕಳಿಸ್ತು. ಎಲ್ಲಿ ಕಳಿಸ್ತು, ಕೈ ತಕೋಬೇಕಲ್ವಾ, ಅದು ಕೈಗಳಿರೋ ಸ್ನಾಯು, ಮುಖ್ಯವಾಗಿ ಅಂತಿಮವಾಗಿ ಫೈನಲ್ ಆಗಿ ನಮ್ಗೆ ರೆಸ್ಪಾನ್ಸ್ ನಾವ್ ಯಾವಾಗ್ಲೂ ಮಾಡೋದು ಯಾವ್ದ್ರಿಂದ, ಸ್ನಾಯುಗಳ ಮೂಲಕನೇ. ಓಕೆನಾ? ಅಲ್ಲಿಗೆ ಕಾರ್ಯನಿರ್ವಾಹಕ ಯಾವ್ದು, ಕೈಗಳಿರಲು ಸ್ನಾಯುಗೆ ಹೋಗ್ಬಿಟ್ಟು ಅದು ಮೆಸೇಜ್ ಮಾಹಿತಿನ ತಲುಪಿಸ್ತು, ಕೈ ವಾಪಸ್ ತೆಕ್ಕೋ, ಸುಡ್ತಾ ಇದೆ ಅದು ಅಂತ ನೋಡಿ. ಇಷ್ಟೆಲ್ಲ ಎಷ್ಟು ಬೇಗ ಆಗೋಗುತ್ತೆ ಅಂತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗೋಗುತ್ತೆ. ಆ ಮೆದುಳಿಗೆ ಹೋಗಿ ಬಂದ್ರೆ ಅದು ಟೇಕ್ಸ್ ಟೈಮ್, ನ್ಯೂರಾನ್ಗಳ ಮೂಲಕ ಹೋಗ್ಬೇಕು, ಅಷ್ಟೆಲ್ಲ ಕೆಲಸ ಆಗೋಷ್ಟ್ರಲ್ಲಿ ಕೈ ಬೆರಳು ಸುಟ್ಟು ಗಾಯ ಆಗ್ಬಿಡುತ್ತೆ, ಗಾಯ ಆಗೋ ಇದಿರುತ್ತೆ, ನಮ್ಗೆ ಚಾನ್ಸಸ್ ಇರುತ್ತೆ. ಸೊ ಇದ್ರ ಮಹತ್ವನೂ ಕೇಳ್ತಾರೆ, ಅದಕ್ಕೂ ಇದೆ, ನೀವು ಆನ್ಸರ್ ಬರಿಬೇಕಾಗತ್ತೆ. ಯಾಕಂದ್ರೆ ಈ ಆಲೋಚನಾ ಅಂದ್ರೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು, ಮೆದುಳಿಗೆ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕಲ್ವಾ. ಅದು ಆಲೋಚನಾ ಇದ್ರಷ್ಟು ಫಾಸ್ಟ್ ಇಲ್ಲ. ಈ ಮೆದುಳು ಬಳ್ಳಿಲಿ ಈಗ ಆಯ್ತಲ್ಲ, ಬೇಗ ಬೇಗ ಕೆಲಸ ಆಯ್ತಲ್ಲ, ಇದ್ರಷ್ಟು ಫಾಸ್ಟ್ ಆಗಿ ಅವು ವರ್ಕ್ ಮಾಡಕ್ಕಾಗಲ್ಲ. ಸೊ ಅವಾಗ ಏನಾಗತ್ತೆ, ಬೇಗ ನಾವು ರೆಸ್ಪಾಂಡ್ ಮಾಡಕ್ಕಾಗದೇ ಇದ್ದಾಗ ತೊಂದರೆ ಆಗತ್ತೆ, ಬೆಂಕಿಯಿಂದ ಸುಟ್ಕೊಂಡ್ಬಿಡ್ಬೋದು ನಾವು. ಇದು ಸಣ್ಣದ ಎಕ್ಸಾಂಪಲ್, ಸಣ್ಣ ಗಾಯ ಆಗ್ಬೋದು. ದೊಡ್ಡದು ಈಗ ಏನೋ ಹಾವು ಕಚ್ಚಕ್ ಬರ್ತಾ ಇದೆ ಅಂತಂದ್ರೆ ನಾವು ನಿಧಾನಕ್ಕೆ ಓಕೆ ಏನ್ ಮಾಡೋದು ಏನು ಅಂತ ಕೇಳ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಡೆಫಿನೆಟ್ ಆಗಿ ಹಾವು ಬಂದು ಕಚ್ಚೋಗಿರುತ್ತೆ, ನಾಯಿನೋ ನಾಯಿನೋ ಏನೋ ಒಂದು. ಅವಾಗ ಏನ್ ಮಾಡ್ತೀವಿ ನಾವು, ಸಡನ್ ಆಗಿ ರೆಸ್ಪಾಂಡ್ ಮಾಡ್ತೀವಿ. ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಆಚೆಯಿಂದ ಬರ್ತಕ್ಕಂಥ ಒಂದು ಪ್ರಚೋದನೆಗೆ ನಾವು ತಕ್ಷಣ ನೀಡಿದ್ರೆ ಪ್ರತಿಕ್ರಿಯೆನ, ಅದು ಪರಾವರ್ತಿತ ಕ್ರಿಯೆ. ಓಕೆನಾ? ಇದು ಮಹತ್ವನ ಕೇಳ್ತಾರೆ ಅವಾಗ, ಯಾಕಂದ್ರೆ ಆಲೋಚನಾ ಇದು ಬಂದಾಗ, ಅದು ಇದೆ ಕ್ವಶನ್ ಬಂದಾಗ ನಾನು ಹೇಳ್ತೀನಿ ಅದ್ರ ಮಹತ್ವನ. ಇದನ್ನು ತುಂಬಾ ಇಂಪಾರ್ಟೆಂಟ್, ಈ ಪ್ರಶ್ನೆನೂ ಸುಮಾರು ಸಲ ರಿಪೀಟ್ ಆಗಿದೆ, ಇದನ್ನು ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ. ಓಕೆ, ನೆಕ್ಸ್ಟ್ ಮತ್ತೆ ವಾಪಸ್ ಅದು ಗ್ರಂಥಿಗಳ ಬಗ್ಗೆ ಬರಕ, ಇದು 5 ತರ ಗ್ರಂಥಿಗಳಿದೆ. ಓಕೆನಾ? ಪಿಟ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡ್, ಆಕ್ಚುಲಿ 7-8 ಇದೆ, 3 ಆಮೇಲೆ ನೋಡೋಣ. ಈಗ ಇಂಪಾರ್ಟೆಂಟ್ ಅಂದ್ರೆ ಇದನ್ನೇ ಜಾಸ್ತಿ ಕೇಳೋದು, ಪಿಟ್ಯುಟರಿ ಗ್ಲ್ಯಾಂಡ್, ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಮೇದೋಜೀರಕ ಮತ್ತೆ ಜನನ ಗ್ರಂಥಿಗಳು. ಈ 5 ತುಂಬಾ ಇಂಪಾರ್ಟೆಂಟ್. ಮತ್ತೆ ಇದರ ಮೇದೋಜೀರಕ ಗ್ರಂಥಿಗಳನ್ನ ಲ್ಯಾಂಗರ್ ಹ್ಯಾನ್ಸನ್ ಕಿರುದ್ವೀಪಗಳು ಅಂತ ಕೂಡ ಕರೀತಾರೆ.
ಈಗ ಮೇಲಿಂದ ಹೋಗೋಣ ಆಯ್ತಾ. ಪಿಟ್ಯುಟರಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಇದು ಬ್ರೈನ್. ಪಿಟ್ಯುಟರಿ ಇದರಲ್ಲಿ ಚಿತ್ರದಲ್ಲಿ ನೋಡಿದ್ವಲ್ಲ ನಾವು ಅವಾಗ್ಲೇನೆ, ಮೆದುಳ್ದು ನೋಡಿದಾಗ. ಇದನ್ನ ಇನ್ನೊಂದಂತ ಕರೀತಾರೆ. ಇವೆಲ್ಲ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ, ಇವು ಒಂದೊಂದ್ ಮಾರ್ಕ್ಸ್ ಕೇಳುತ್ತೆ. ಇವನ್ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು, ಅಂತಸ್ರಾವಕ ಗ್ರಂಥಿಗಳ ನಾಯಕ. ಇದು ಪಿಟ್ಯುಟರಿ ಗ್ರಂಥಿ ಏನಿದೆ, ಇದನ್ನ ಅಂತಸ್ರಾವಕ ಗ್ರಂಥಿಗಳ ನಾಯಕ ಅಂತ ಇದೆ. ಮೇನ್ ನಮ್ ದೇಹದ ಎಲ್ಲಾ ಇದನ್ನ ಕಂಟ್ರೋಲ್ ಮಾಡೋದು, ನಿಯಂತ್ರಣ ಮಾಡೋದು ಜಾಸ್ತಿ ಇದ್ರದೇ ಕೆಲಸ, ಪಿಟ್ಯುಟರಿ ಇದನ್ನೇ. ಮತ್ತೆ ಮೇನ್ ಆಗದ್ ಮಾಡೋದು ಬೆಳವಣಿಗೆ. ಉದ್ದ ಇದೆಯಾ, ಕುಳ್ಳ ಇದೆಯಾ, ಇವೆಲ್ಲಾನು ಕಂಟ್ರೋಲ್ ಮಾಡೋದು ಇದೇನೆ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆನಾ. ಇದೆಲ್ಲಿದೆ? ಮಿದುಳಿನ ತಳಭಾಗದಲ್ಲಿದೆ. ಎಲ್ಲಿ ಬರುತ್ತೆ ಗ್ಲ್ಯಾಂಡ್, ಎಲ್ಲಿ ಬರುತ್ತೆ ಅದನ್ನ ಏನಂತ ಕರೀತಾರೆ ಇಂಪಾರ್ಟೆಂಟ್, ಅದು ಸ್ರವಿಸೋ ಅಂತ ಯಾವ್ದನ್ನ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಇದಿಷ್ಟು ತಿಳ್ಕೊಂಡ್ರೆ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ನೀವೊಂದು ಚಾರ್ಟ್ ಮಾಡ್ಕೊಂಡ್ಬಿಡ್ಬೇಕಷ್ಟೆ. ಓಕೆ, ಪಿಟ್ಯುಟರಿ ಗ್ರಂಥ, ಇದನ್ನ ಅಂತಸ್ರಾವಕ ಅಥವಾ ವಾಹಕ ಏನೋ ಅದೇನೋ ಹೇಳ್ತಾರ. ಓಕೆ, 9 ರೀತಿಯ ಹಾರ್ಮೋನ್ ಅನ್ನ ಇದು ಸ್ರವಿಸುತ್ತಂತೆ, 9 ರೀತಿ. ಮತ್ತೆ ಇದು ಮೇನ್ ಆಗಿ ಹೇಳಿದ್ನಲ್ಲ, ಬೆಳವಣಿಗೆ ಹಾರ್ಮೋನ್. ಮತ್ತೆ ಇದ್ರದ್ದು ಯಾವ್ದು ಗುರಿ ಅಂಗ ಅಂದ್ರೆ ಎಲ್ಲಾ ದೇಹದ ಎಲ್ಲಾ ಅಂಗಗಳಿಗೂ ಇದು ಮೆಸೇಜ್ ಅನ್ನ ರವಾನೆ ಮಾಡುತ್ತೆ. ಓಕೆನಾ. ಆಮೇಲೆ ಇದು ಕೆಲಸ ಏನಪ್ಪಾ, ಭೌತಿಕ ಹಾಗೂ ಮಾನಸಿಕ ಬೆಳವಣಿಗೆ. ಅದೇ ಬೆಳವಣಿಗೆಲೆ ಭೌತಿಕನೂ ಇರುತ್ತೆ, ಮಾನಸಿಕ ಬೆಳವಣಿಗೆ ಎರಡೂ ಕೂಡ ಕಂಟ್ರೋಲ್ ಮಾಡುತ್ತಿದ್ದು ಇದು ಕೆಲಸ. ಬಾಲ್ಯದಲ್ಲಿ ಏನಾಗುತ್ತೆ, ಇದ್ರದ್ದೇನಾದ್ರೂ ಹಾರ್ಮೋನ್ ಕಡಿಮೆ ರಿಲೀಸ್ ಮಾಡಿದ್ರೆ, ಕೆಲವ್ರು ನೋಡಿರ್ತೀರ ನೀವು, ತುಂಬಾ ಕುಳ್ಳುಗೆ ಪಿಕ್ಚರ್ ಅಲ್ಲೆಲ್ಲ ಮಾಡ್ತಾರೆ, ತುಂಬಾ ಜನ ಇರ್ತಾರಲ್ವಾ, ಇದೆಲ್ಲ ಕುಬ್ಜತೆ ಅಂತ ಕರೀತಾರೆ ಅದನ್ನ. ಅದು ಹಾರ್ಮೋನ್ ಕಡಿಮೆ ರಿಲೀಸ್ ಆದ್ರೆ ಇದು ಕುಬ್ಜತೆ ಬರುತ್ತೆ. ಅಥವಾ ಜಾಸ್ತಿ ರಿಲೀಸ್ ಆಗ್ಬಿಟ್ರೆ, ಕೆಲವ್ರು ನೋಡಿ ಉದ್ದಕ್ಕೆ ಬೆಳ್ಕೊಂಡು ಹೋಗಿರುತ್ತೆ, ಅದ್ ಸುಮ್ನೆ ಉದ್ದ ಓಕೆ, ಬಟ್ ತುಂಬಾ ಎಕ್ಸ್ಟ್ರೀಮ್ ಆಗಿ ಆತರ ಯೂಶುವಲ್ ಅಲ್ಲ, ಅನ್ಯೂಶುವಲ್ ಅಂತಂದ್ರೆ ಅದನ್ನ ದೈತ್ಯತೆ ಅಂತ ಕರೀತಾರೆ. ಇದು ಬಾಲ್ಯದಲ್ಲಿ. ಓಕೆನಾ. ಪ್ರೌಢರಲ್ಲಿ ಜಾಸ್ತಿ ಉತ್ಪತ್ತಿ ಆದ್ರೆ ಅದನ್ನ ಅಕ್ರೋಮೆಗಾಲಿ ಅಂತ ಕರೀತಾರೆ. ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇಷ್ಟು ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಥೈರಾಯ್ಡ್. ನೋಡಿ, ಇಲ್ಲಿಂದ ಹೋಗ್ತಾ ಇದ್ರೆ ಒಂದೊಂದು. ಇಲ್ಲಿ ಫಸ್ಟ್ ಪಿಟ್ಯುಟರಿ, ಆಮೇಲೆ ಥೈರಾಯ್ಡ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಥೈರಾಯ್ಡ್ ಗ್ರಂಥಿ, ಇದನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ಅಂದ್ರೆ ಪರ್ಸನಾಲಿಟಿ ಹೆಂಗೆ, ಇದು ಪರ್ಸನಾಲಿಟಿ ಇದಕ್ಕೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇದು ಕುತ್ತಿಗೆಯ ಭಾಗದಲ್ಲಿ ಇಲ್ಲಿ ಇರುತ್ತಿದ್ದು. ಓಕೆನಾ. ಗಂಟಲಿನ ಕೆಳಗೆ ಶ್ವಾಸನಾಳದ ಮುಂದೆ, ಶ್ವಾಸಕೋಶ ಅಲ್ಲ, ಶ್ವಾಸನಾಳದ ಮುಂದೆ ಕುತ್ತಿಗೆಯ ಭಾಗದಲ್ಲಿ ಇರುತ್ತೆ, ಗಂಟಲಿನ ಕೆಳಗೆ ಇರುತ್ತೆ, ರೆಡಿಶ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಇದು ಸ್ರವಿಸೋ ಹಾರ್ಮೋನ್ ಏನು, ಥೈರಾಕ್ಸಿನ್. ಇದು ಥೈರಾಕ್ಸಿನ್ ಕೇಳಿರ್ತೀರ, ಈ ನಡುವೆ ಅಂತೂ ಎಲ್ಲರಿಗೂ ಕಾಮನ್ ಆಗ್ಬಿಟ್ಟಿದೆ. ಥೈರಾಯ್ಡ್ ಕಡಿಮೆ ರಿಲೀಸ್ ಆಗೋದು, ಜಾಸ್ತಿ ರಿಲೀಸ್ ಆದ್ರೆ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಈ ತರ ಬರುತ್ತೆ ಥೈರಾಯ್ಡ್. ಇದರದ್ದು ಅಷ್ಟೇ, ದೇಹದ ಎಲ್ಲಾ ಕೋಶಗಳಿಗೂ ಇದ್ರದ್ದು ಗುರಿ ಅಂಗ ಅಂತೀವಲ್ವ, ಅದೆಲ್ಲ. ಅದು ಇದ್ರ ಕೆಲಸ ಏನಪ್ಪಾ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನು, ಆಮೇಲೆ ಫ್ಯಾಟ್ಸ್, ಇವದೆಲ್ಲ ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆನ ನಿಯಂತ್ರಣದಲ್ಲಿ ಇರುತ್ತೆ. ಇದು ಇಂಪಾರ್ಟೆಂಟ್ ಕೆಲಸ, ಇದು ವೆರಿ ಇಂಪಾರ್ಟೆಂಟ್ ಕೆಲಸ. ಇದು ಕೇಳ್ತಾರೆ, ತುಂಬಾ ಸಲ ಕೇಳಿದ್ದಾರೆ. ಅಂದ್ರೆ ಥೈರಾಯ್ಡ್ದೇನು ಕೆಲಸ, ಪಿಟ್ಯುಟರಿದೇನು ಕೆಲಸ, ಇದು ಜಾಸ್ತಿ ರಿಪೀಟ್ ಆಗಿದೆ ನಾನು ನೋಡ್ದಂಗೆ ಕ್ವಶನ್ ಅಲ್ಲಿ. ಇದು ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಕೊಬ್ಬಿಂದು ಚಯಾಪಚಯ ಕ್ರಿಯೆನ ನಿಯಂತ್ರಣ ಮಾಡುತ್ತೆ. ಮತ್ತೆ ಇನ್ನೊಂದು ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೂ ಇದಾಗಿರುತ್ತೆ. ಇದು ಕಡಿಮೆ ಜಾಸ್ತಿ ಆದ್ರೆ ಏನಾಗುತ್ತೆ, ಅಯೋಡಿನ್ ಕೊರತೆ. ಅಂದ್ರೆ ಇವಾಗ ಕೇಳಿದ್ವಲ್ಲ, ಉಪ್ಪು, ಅಯೋಡಿನ್ ಅವರು ಉಪ್ಪನ್ನೇ ಬಳಸಿ ಅಂತ ಹೇಳ್ತಾರಲ್ವಾ, ಕೇಳಿದಿರಲ್ವಾ ಇವಾಗೆಲ್ಲ. ಏನಕ್ಕೆ ಅಯೋಡಿನ್ ಕಡಿಮೆ ಆದ್ರೆ, ಅಯೋಡಿನ್ ಕಡಿಮೆ ಆದ್ರೆ ಏನಾಗುತ್ತೆ, ಅಯೋಡಿನ್ ಸೆಕ್ರೇಟ್ ಮಾಡ್ಬೇಕದು ಕರೆಕ್ಟ್ ಆಗಿ. ಅದ್ ಮಾಡ್ಲಿಲ್ಲ ಅಂತಂದ್ರೆ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಅಂತ ಬರುತ್ತೆ. ಪ್ರೌಢರಲ್ಲಿ ಏನಾಗುತ್ತೆ, ಥೈರಾಯ್ಡ್ ಗ್ರಂಥಿ ಚಟುವಟಿಕೆ ಅಂದ್ರೆ ಕಡಿಮೆ ಆಗ್ಬಿಟ್ರೆ ಮೆಟಬಾಲಿಸಮ್ ರೇಟು ಕಡಿಮೆ ಆಗುತ್ತೆ. ಅಂದ್ರೆ ಜೀರ್ಣ ಆಗಲ್ಲ ಅವ್ರಿಗೆ, ಕಾನ್ಸ್ಟಿಪೇಟ್ ಆಗ್ಬಿಡುತ್ತೆ, ಆಮೇಲೆ ಎನರ್ಜಿ ಇಲ್ದಂಗ ಆಗತ್ತೆ, ಬಟ್ ತೂಕ ಹೆಚ್ಚಾಗ್ತಾ ಹೋಗ್ತಾರೆ, ಬೆವರ್ತಾರೆ. ಇದೆಲ್ಲ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದನ್ನ ಸಿಚುವೇಶನ್ ಕಂಡೀಷನ್ ನ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಮತ್ತೆ ಇವೆಲ್ಲ ಸಿಂಪ್ಟಮ್ಸ್. ಓಕೆ, ಇದು ಹೈಪೋಥೈರಾಯ್ಡ್, ಅವ್ರಿಗೆ ಅಯೋಡಿನ್ ಕರೆಕ್ಟ್ ಆಗಿ ಅಂದ್ರೆ ಉಪ್ಪು ಜಾಸ್ತಿ ತಿನ್ಬೇಕು, ಅವರು ಸೆಕ್ರೇಟ್ ಆಗ್ತಾ ಇಲ್ಲ, ಅದು ಸೆಕ್ರೇಟ್ ಮಾಡ್ತಾ ಇಲ್ಲ ಸರಿಗೆ ಅಂತಂದಾಗ ಈ ತರ ಆಗುತ್ತೆ.
ಆಮೇಲೆ ಜಾಸ್ತಿ ಸೆಕ್ರೇಟ್ ಮಾಡ್ಬಿಟ್ರೆ ಏನಾಗುತ್ತೆ, ಟೆರಾಕ್ಸಿನ್ ಜಾಸ್ತಿ ಉತ್ಪತ್ತಿ ಆದ್ರೆ ಅದು ಹೈಪರ್ ಥೈರಾಯ್ಡಿಸಮ್. ಇದ್ರಲ್ಲಿ ಏನಾಗುತ್ತೆ, ಎಲ್ಲ ಉಲ್ಟಾ, ಅದಕ್ಕಿಂತ ಅದೇ ಏನಾಗಿದೆ ಅದೆಲ್ಲ ಉಲ್ಟಾಗಿ, ಅಂದ್ರೆ ವೆಯ್ಟ್ ಲಾಸ್ ಆಗ್ತಾರೆ, ಸಣ್ಣ ಆಗ್ತಾ ಬರ್ತಾರೆ, ಮತ್ತೆ ಅವ್ರಿಗೆ ಜಾಸ್ತಿ ಬೇಗ ಅಂದ್ರೆ ಚಯಾಪಚಯ ಕ್ರಿಯೆ, ಮೆಟಬಾಲಿಸಮ್ ಈಸಿಯಾಗಿ ಆಗ್ಬಿಡುತ್ತೆ. ಆಮೇಲೆ ಅಲ್ಲಿ ಏನಾಗುತ್ತೆ, ಬಿ ಪಿ ಲೋ ಆಗುತ್ತೆ, ರಕ್ತದ ಒತ್ತಡ ಹೈಪೋಥೈರಾಯ್ಡಿಸಮ್ ಅಲ್ಲಿ ಬಿ ಪಿ ಲೋ ಆಗುತ್ತೆ, ಇಲ್ಲೇನಾಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ. ಆಮೇಲೆ ಕಣ್ಗುಡ್ಡುಗಳೆಲ್ಲ ಮುಂದಕ್ಕೆ ಬಂದಂಗೆ ಕಾಣುತ್ತೆ, ಅದರಲ್ಲಿ ಹೈಪರ್ ಥೈರಾಯ್ಡಿಸಮ್. ಇವೆರಡು ನೋಡ್ಕೋಬೇಕು. ನೆಕ್ಸ್ಟ್ ಬಂದು ಪ್ಯಾಂಕ್ರಿಯಸ್ ಅಂದ್ರೆ ಮೇದೋಜೀರಕ ಗ್ರಂಥಿ. ಇದನ್ನ ತುಂಬಾ ಕೇಳ್ತಾರೆ. ಅಂದ್ರೆ ಲೈಕ್ ಇದು ಒಂದೇ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಮತ್ತೆ ಎಂಡೋಕ್ರೈನ್ ಎರಡಾಗೂ ಕೂಡ ಆಕ್ಟ್ ಮಾಡುತ್ತೆ. ಯಾಕಂತಂದ್ರೆ ಓದಿದೀವಲ್ವಾ ನಾವು, ಜೀರ್ಣಾಂಗ ಕ್ರಿಯೆನಲ್ಲಿ ಓದಿದ್ವಲ್ಲ, ಇದು ಲ್ಯಾಂಗರ್ ಹ್ಯಾನಕ್ ವಿರುದ್ಧಗಳು ಅಂತ ಇನ್ನೊಂದು ಹೇಳ್ತಾರೆ. ಅದರಲ್ಲಿ ಬಂದು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನ ರಿಲೀಸ್ ಮಾಡುತ್ತಲ್ವಾ, ಅದು ಯಾವುದು ಪೆಪ್ಸಿನ್ ಲೈಪೇಸ್, ಅದು ರಿಲೀಸ್ ಮಾಡುತ್ತೆ. ಅದು ಎಕ್ಸೋಕ್ರೈನ್ಗೂ ವರ್ಕ್ ಮಾಡುತ್ತೆ. ಇದು ಎಂಡೋಕ್ರೈನ್ ಗ್ಲ್ಯಾಂಡ್, ಯಾವ್ದೋ ಒಂದು ಗ್ಲ್ಯಾಂಡು ಎರಡು ನಾಳಗ್ರಂಥಿ ಮತ್ತೆ ನಿರ್ನಾಳ ಗ್ರಂಥಿ ಎರಡೂ ಕೂಡ ಇದೆ ಅದರಲ್ಲಿ ಅಂತಂದ್ರೆ ನೀವು ಯಾವ್ದು ಬರೀತೀರಾ, ಪ್ಯಾಂಕ್ರಿಯಾಟಿಕ್ ಮೇದೋಜೀರಕ ಗ್ರಂಥಿ ಅಂತ ಹೇಳ್ಬಿಟ್ಟು. ಇದು ಇಲ್ಲಿ ಎರಡು ಇದನ್ನ ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ. ಒಂದು ಇನ್ಸುಲಿನ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಿದ್ದಾರೆ. ಎರಡು ಮಾಡುತ್ತಿದ್ದು ಇನ್ಸುಲಿನ್ ಮತ್ತೆ ಗ್ಲೂಕಾಗೋನ್ ಎರಡನ್ನೂ ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ಗೊತ್ತೇ ಅಲ್ವಾ ನಿಮ್ಗೆ, ಅದು ಕೂಡ ಇವಾಗೆಲ್ಲ ಅಂದ್ರೆ ನೀವು ದಿನನಿತ್ಯ ಏನ್ ನೋಡ್ತಿರಲ್ವಾ, ಇವಾಗೆಲ್ಲ ಕಾಯಿಲೆಗಳು ಜಾಸ್ತಿ ಇರೋದು ಶುಗರು, ಥೈರಾಯ್ಡ್ ಇದೇ ಜಾಸ್ತಿ. ಬಟ್ ನಿಮ್ಗೆ ಹೆಂಗೆ ಅಂತ ಗೊತ್ತಾಗ್ಬೇಕು ಇವೆಲ್ಲ ಅಲ್ವಾ. ಈಗ ಶುಗರ್ ಇದೆ ಅಂತಂದ್ರೆ, ಸಕ್ಕರೆ ಇದೆ ಅವ್ರ ಬಾಡಿನಲ್ಲಿ, ದೇಹದಲ್ಲಿ ರಕ್ತದಲ್ಲಿ ಏನಾಗುತ್ತೆ, ಸಕ್ಕರೆ ಮಟ್ಟನ ಇದು ನಿಯಂತ್ರಣ ಮಾಡುತ್ತೆ. ಯಾವುದು, ಇನ್ಸುಲಿನ್. ಕಡಿಮೆ ಮಾಡ್ಬೇಕಾ ಜಾಸ್ತಿ ಮಾಡ್ಬೇಕಾ, ಕಡಿಮೆ ಆಗೋದ್ರೆ ಏನಾಗ್ಬೇಕು, ಅದಕ್ಕೆ ಇನ್ಸುಲಿನ್ ಮೂಲಕ, ಇನ್ಸುಲಿನ್ ಕೊಡ್ತೀವಿ ನೋಡಿ, ಇಂಜೆಕ್ಷನ್ ತಗೋತಾರೆ ಕೆಲವ್ರು, ನೋಡಿರ್ತೀರಾ ಅನ್ಸುತ್ತೆ ನೀವು. ಇನ್ಸುಲಿನ್ ಇಂಜೆಕ್ಟ್ ಮಾಡ್ಕೊಂಡು ಇನ್ಸುಲಿನ್ ದೇಹ ಕೊಟ್ಟಾಗ ಅವಾಗ ಏನಾಗುತ್ತೆ, ಅದು ಸಕ್ಕರೆ ಮಟ್ಟನ ಕಂಟ್ರೋಲ್ ಮಾಡುತ್ತೆ. ಇನ್ಸುಲಿನ್ ಕಡಿಮೆ ಆಗ್ಬಿಟ್ರೆ ಇಂಬ್ಯಾಲೆನ್ಸ್ ಆಗುತ್ತೆ, ಅವಾಗ ಶುಗರ್ ವೇರಿ ಆಗಕ್ ಶುರು ಆಗುತ್ತೆ, ಅವಾಗ ಶುಗರ್ದು ಪ್ರಾಬ್ಲಮ್ ಆಗುತ್ತೆ. ಅದೇನೇ ಇವಾಗ ದೇಹದ ಎಲ್ಲ ಇದಕ್ಕೂ ಅಷ್ಟೇ, ಎಲ್ಲ ಗುರಿ ಅಂಗ ಯಾವುದು, ದೇಹದ ಎಲ್ಲಾ ಕೋಶಗಳಿಗೂ ಹೋಗ್ಬೇಕದು. ಇದ್ರ ಕೆಲಸ ಸಕ್ಕರೆ ರಕ್ತದಲ್ಲಿನ ಸಕ್ಕರೆ ಮಟ್ಟನ ನಿಯಂತ್ರಿಸುತ್ತೆ. ಅದೇ ಗ್ಲೂಕೋಸ್ ಪ್ರಮಾಣ ಹೆಚ್ಚಾದ್ರೆ ಇನ್ಸುಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ. ಆದ್ರೆ ಗ್ಲೂಕೋಗಾನ್ ಏನಾಗುತ್ತೆ, ಶೇಖರಿಸಲ್ಪಟ್ಟ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆದ್ರೆ ಅದು ಎರಡು ಕರೆಕ್ಟ್, ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗತ್ತಲ್ವಾ, ಅವಾಗ ಇನ್ಸುಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ. ಅವಾಗ ಅದು ರಕ್ತದಲ್ಲಿರೋ ಸಕ್ಕರೆ ಮಟ್ಟನ ಕಂಟ್ರೋಲ್ ಮಾಡುತ್ತೆ. ಗ್ಲೂಕೋಗಾನ್ ಏನಾಗ್ಬಿಡುತ್ತೆ, ಅದೇನದು ಶೇಖರಿಸಲ್ಪಟ್ಟಿರೋ ಗ್ಲೈಕೋಜನ್ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಪರಿವರ್ತನೆ. ಓಕೆನಾ, ಇದಿಷ್ಟು. ಇದು ಓಕೆ. ಇದೇನಾದ್ರೂ ಅಸ್ವಸ್ಥತೆ ಅಂದ್ರೆ ಏನು ಗೊತ್ತಾ, ಅಗತ್ಯ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಿದ್ರೆ ಡಯಾಬಿಟಿಸ್ ಮೆಲಿಟಸ್ ಬರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ರಕ್ತದಲ್ಲಿ ಅವಾಗ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತೆ. ನೆಕ್ಸ್ಟ್ ಅಡ್ರಿನಲ್. ಇದು ಕೂಡ ಇಂಪಾರ್ಟೆಂಟ್. ಇದೆಲ್ಲಿದೆ ಅಂತ ನೋಡಿ, ನೆನಪ ಇದೆಯಾ ನಿಮ್ಗೆ? ಇದನ್ನ ತುರ್ತು ಸ್ಥಿತಿ ಹಾರ್ಮೋನ್ ಅಂತ ಕರೀತಾರೆ. ಕಿಡ್ನಿಗಳ ಬಗ್ಗೆ ನೋಡಿದ್ವಿ ಅಲ್ವಾ ನಾವು. ಈ ಮೂತ್ರಜನಕಾಂಗದ ಮೂತ್ರಜನಕಾಂಗದ ಮೇಲೆ ಟೋಪಿ ಆಕಾರದ್ದು ಎರಡು ಗ್ರಂಥಿಗಳಿದೆ, ಇವೇ ಅಡ್ರಿನಲ್ ಗ್ರಂಥಿ. ಓಕೆನಾ, ಇದನ್ನೇನಂತ ಕರಿತೀವಿ, ತುರ್ತು ಸ್ಥಿತಿ ಹಾರ್ಮೋನ್. ಎಮರ್ಜೆನ್ಸಿ ಬೇಕು ಇವೆಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಇವೆಲ್ಲ ಇದು ಅದನ್ನ ತುರ್ತು ಸ್ಥಿತಿ ಹಾರ್ಮೋನ್ ಅಂತ ಕರೀತಾರೆ. ಯಾಕೆ ಹೇಳ್ತೀನಿ, ಅದು ಸ್ರವಿಸೋ ಹಾರ್ಮೋನ್ಗಳು ಅಡ್ರಿನಲಿನ್, ಡೋಪಮಿನ್, ಕಾರ್ಟಿಸೋನ್, ಈ ಮೂರು ರೀತಿಯಾದಂತ ಹಾರ್ಮೋನ್ಗಳನ್ನ ಇದನ್ನು ಅಷ್ಟೇ ನೀವು ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳೇಬೇಕು. ಅಡ್ರಿನಲಿನ್, ಡೋಪಮಿನ್, ಕಾರ್ಟಿಸೋನ್ ಅಂತ ಹೇಳ್ಬಿಟ್ಟು ಇದರದ್ದು ಗುರಿ ಅಂಗನು ಬಂದು ಎಲ್ಲಾ ಅಂಗಗಳಿಗೂ ತಲುಪಲೇಬೇಕು. ಇದು ಮೆಸೇಜ್ ನ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ತಲುಪಿಸುತ್ತೆ. ಇದರ ಕಾರ್ಯಗಳೇನೇನು? ತುರ್ತು ಪರಿಸ್ಥಿತಿ, ಭಯ ಆಗೋದು, ಆತಂಕ, BP ಇದಾಗೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು. ಅಂದ್ರೆ ಇದೆಲ್ಲ ಆದಾಗ, ಭಯ ಆದಾಗ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ನಾವು, ಇದನ್ನೆಲ್ಲ ಕರೆಕ್ಟ್ ಆಗಿ ಈ ಟೈಮಿಗೆ ನೀನ್ ಏನ್ ಮಾಡ್ಬೇಕು ಅಂತ ಮೆಸೇಜ್ ಕೊಡೋದು ಇವು ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು. ಲೈಕ್ ಹೃದಯದ ಬಡಿತ, ಉಸಿರಾಟ,
ಅಲ್ವಾ? ಇವೆಲ್ಲ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಇಷ್ಟೇ ಇರ್ಬೇಕು, BP ಇಷ್ಟೇ ಇರ್ಬೇಕು, ಶುಗರ್ ಇಷ್ಟೇ ಇರ್ಬೇಕು, ಉಸಿರಾಟ ಹೆಂಗಿರ್ಬೇಕು, ಇವನ್ನೆಲ್ಲ ಬ್ಯಾಲೆನ್ಸ್ಡ್ ಆಗಿ ನಿಯಂತ್ರಣ ಮಾಡುವಂಥದ್ದು ಯಾವಿವು? ಅಡ್ರಿನಲ್ ಗ್ರಂಥಿಗಳು. ನೆಕ್ಸ್ಟ್ ಬಂದು ಇದನ್ನ ಹೆದರು, ಹೋರು, ಹಾರು ಹಾರ್ಮೋನ್ ಅಂತ 2-3 ಹೆಸರಲ್ಲಿ ಕರೀತಾರೆ. ಯಾವ್ದನ್ನ? ಅಡ್ರಿನಲ್ ಗ್ಲ್ಯಾಂಡ್. ಅದನ್ನ ತುರ್ತು ಸ್ಥಿತಿ ಹಾರ್ಮೋನ್ ಅಂತ ಕೂಡ ಕರೀತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ಜನನ ಗ್ರಂಥಿಗಳು ಲಾಸ್ಟ್. ಇದು ಮಾತ್ರ ಈ ಗುರಿ ಅಂಗ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸ್ತ್ರೀ ಪ್ರಜನನ ಗ್ರಂಥಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪುರುಷ ಪ್ರಜನನ ಗ್ರಂಥಿ. ಇದ್ರಲ್ಲೇನೆ ಜನನ ಗ್ರಂಥಿಗಳು ಯಾವ್ದಿದೆ? 2 ಇದೆ. ಅಂದ್ರೆ ಹುಡುಗಿರಲ್ಲಿ ಸ್ತ್ರೀ ಪ್ರಜನನ ಗ್ರಂಥಿ, ಗಂಡಸರಲ್ಲಿ ಅಥವಾ ಹುಡುಗರಲ್ಲಿ ಪುರುಷ ಪ್ರಜನನ ಗ್ರಂಥಿಗಳು. ಅವನ್ನ ಅಂಡಾಶಯ ಅಂತ ಕರಿತೀವಿ. ಇದರಲ್ಲಿ ವೃಷಣಗಳು ಮೇನ್. ಇದ್ರ ಸ್ಥಾನ ಎಲ್ಲಿದೆ? ಸ್ತ್ರೀ ಪ್ರಜನನದು ಗರ್ಭಕೋಶದ ಅಕ್ಕಪಕ್ಕ ಇರುತ್ತೆ. ಇದು ವೃಷಣ ಚೀಲದಲ್ಲಿ ಇರುತ್ತೆ ಪುರುಷ ಪ್ರಜನನ ಗ್ರಂಥಿ. ಇದ್ಯಾವ್ದು ಹಾರ್ಮೋನ್ ಅನ್ನ ಯಾವ್ದು ರಿಲೀಸ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ ಅಂದ್ರೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರೋನ್. ಇದ್ರಲ್ಲಿ ಮಾತ್ರ 2 ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಇದು ಪ್ರೊಜೆಸ್ಟಿರೋನ್ ಯಾವಾಗ್ಲೂ ಇಲ್ಲ. ಗರ್ಭವತಿ ಆಗಿರ್ತಾರಲ್ವಾ, ಪ್ರೆಗ್ನೆಂಟ್ ಆಗಿರ್ತಾರಲ್ಲ, ಅವಾಗ ಮಾತ್ರ ಪ್ರೊಜೆಸ್ಟಿರೋನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇನ್ ಮಿಕ್ಕಿದ ಟೈಮಲ್ಲೆಲ್ಲ ಈಸ್ಟ್ರೋಜನ್ ರಿಲೀಸ್ ಆಗೋದು. ಇದು ಸಂತಾನೋತ್ಪತ್ತಿ ಅಂಗಗಳು. ಅದು ಗುರಿ ಅಂಗ ಬಂದು. ಇದು ಅಷ್ಟೇ ಸೇಮ್. ಇದೇನಾಗತ್ತೆ? ಈಸ್ಟ್ರೋಜನ್ ಋತುಮತಿ ಆಗ್ತಾರಲ್ವಾ, ಪ್ರೌಢಾವಸ್ಥೆ ತಲುಪ್ತಾರಲ್ವಾ, ಹೆಣ್ಮಕ್ಳು ಪ್ರೌಢಾವಸ್ಥೆ ತಲುಪಿದಾಗ ಅಲ್ಲಿ ಬೆಳವಣಿಗೆ ಆಗ್ತಾ ಇರತ್ತೆ. ನೋಡಿರ್ತೀರಲ್ವಾ ನೀವು, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಪ್ರೌಢಾವಸ್ಥೆಗೆ ಬಂದಾಗ ಬಾಹ್ಯ ರೂಪದಲ್ಲಿ ಆಗುವಂತ ಬದಲಾವಣೆಗಳು, ಕೂದ್ಲು, ಆಮೇಲೆ ಉದ್ದ ಬೆಳಿತೀರ, ದೇಹದ ಅಂಗಗಳೆಲ್ಲ ಬೇರೆ ರೂಪನ ತಗೊಳುತ್ತೆ. ಇದೆಲ್ಲ ಬೆಳವಣಿಗೆ ಆಗೋದು ಯಾವಾಗ? ಈಸ್ಟ್ರೋಜನ್ ಮತ್ತೆ ಹುಡುಗಿರಲ್ಲಿ ಈಸ್ಟ್ರೋಜನ್ ಪ್ರೌಢಾವಸ್ಥೆಗೆ ಬಂದಾಗ, ಮತ್ತೆ ಗಂಡ್ ಮಕ್ಳಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆದಾಗ ಇವೆಲ್ಲ ಬದಲಾವಣೆಗಳಾಗತ್ತೆ. ಓಕೆ, ಇದು ಸೇಮ್ ಅದೇ. ಹುಡುಗಿರಲ್ಲಿ ಏನು ಋತುಮತಿ ಆದಾಗೆಲ್ಲ ಲಕ್ಷಣಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಗಂಡ್ ಮಕ್ಳಲ್ಲೂ ಅದೇ ರೀತಿ ಚೇಂಜ್ ಆಗುತ್ತೆ. ಇದೇ ಅದ್ರದ್ದು ಕಾರ್ಯ. ನೆಕ್ಸ್ಟ್ ಹೇಳದ್ನಲ್ಲ, ಇನ್ನ 3 ಇವು 5 ಇಂಪಾರ್ಟೆಂಟ್ ಗ್ರಂಥಿಗಳು. ಇನ್ 3 ಡೀಟೇಲ್ ಆಗಿ ಓದದೇ ಇದ್ರು, ಅವಾಗ್ಲೇ ನಾ ಹೇಳದ್ನಲ್ಲ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಹೇಳ್ಬಿಟ್ಟು, ಅದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಅದು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೇ ಕಂಟ್ರೋಲ್ ಮಾಡುತ್ತೆ. ನಾ ಹೇಳ್ದೆ ಅಲ್ವಾ, ಜಾಸ್ತಿ ದೇಹದ ಎಲ್ಲಾ ಕೆಲಸ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್. ಬಟ್ ಪಿಟ್ಯೂಟರಿ ಗ್ಲ್ಯಾಂಡ್ ನೇ ಕಂಟ್ರೋಲ್ ಮಾಡೋದು ಯಾವುದು? ಹೈಪೋಥಾಲಮಸ್. ಅಷ್ಟೇ, ಅದ್ರ ಬಗ್ಗೆ ಅಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನೊಂದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಅದು ಇಲ್ಲೆಲ್ಲೋ ಬರುತ್ತಿದ್ದು ದೇಹದ ಇದು ಥೈರಾಯ್ಡ್ ಗ್ಲ್ಯಾಂಡ್ ಕೆಳಗ್ ಬಂದ್ರೆ ನಮ್ಗೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಇದೇನ್ ಮಾಡುತ್ತೆ? ರಕ್ತ ಮತ್ತೆ ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣನ ನಿಯಂತ್ರಿಸುತ್ತೆ. ಅಷ್ಟೇ, ಇವೆಲ್ಲ ಒಂದೊಂದು ತಿಳ್ಕೊಂಡ್ರೆ ಸಾಕು. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಹೇಳಕ್ ಆಗಲ್ಲ. 1 ಮಾರ್ಕ್ಸ್ಗೆ ಅಕಸ್ಮಾತ್ ಕೊಟ್ರೆ ತಿಳ್ಕೊಳ್ಳಿ ಅಷ್ಟೇ. ಪ್ಯಾರಾಥಾರ್ಮೋನ್ ಅಂತ ಕರಿತೀವಿ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ. ಇದು ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣನ, ರಕ್ತದಲ್ಲಿ ಮತ್ತೆ ಮೂಳೆನಲ್ಲಿ ಕ್ಯಾಲ್ಸಿಯಂ ಪ್ರಮಾಣನ ನಿಯಂತ್ರಣ ಮಾಡುತ್ತೆ. ಇನ್ನೊಂದು ಲಾಸ್ಟ್ ಥೈಮಸ್ ಗ್ರಂಥಿ. ಇದು ಬಾಲ್ಯಾವಸ್ಥೆಯಲ್ಲಿ ಇರುತ್ತಂತೆ. ಅಂದ್ರೆ ಪ್ರತಿರೋಧಕ ಶಕ್ತಿ, ನಮ್ಗೆ ಇಮ್ಯೂನ್ ಸಿಸ್ಟಮ್ ಮಕ್ಳಿದ್ದಾಗ ಸ್ವಲ್ಪ ಜಾಸ್ತಿ ಬೇಕಲ್ವ, ಬೇಗ ಹುಷಾರ್ ತಪ್ತಾರಲ್ವ ಮಕ್ಳು, ಸ್ವಲ್ಪ ಅವಾಗ ಪ್ರತಿರೋಧಕ ಶಕ್ತಿ ಬೇಕು. ನಮ್ಗೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಅದು ಜಾಸ್ತಿ ರಿಲೀಸ್ ಉತ್ಪತ್ತಿ ಮಾಡ್ತಾ ಇರತ್ತೆ ಹೇಳ್ಬಿಟ್ಟು. ಥೈಮೋಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಅದು ಸ್ರವಿಸ್ತಾ ಇರುತ್ತೆ. ಬಟ್ ಬೆಳೀತಾ ನಮ್ಗೆ ಅಷ್ಟು ಬೇಕಾಗೋದಿಲ್ಲ ಅಲ್ವಾ. ನಾವ್ ಹೆಂಗ್ ಎದುರಿಸ್ಬೇಕು ಪರಿಸ್ಥಿತಿಗಳನ್ನ, ನಾವೇ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅಷ್ಟು ಒಂದು ತಿಳುವಳಿಕೆ ಬರುತ್ತಲ್ವಾ. ಸೊ ಇದ್ರಲ್ಲಿ ಏನಾಗ್ಬಿಡುತ್ತೆ, ಪ್ರೌಢಾವಸ್ಥೆ ನಂತರ ಅದು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ ಅದು. ಸೊ ಈ ಥೈಮಸ್ ಗ್ರಂಥಿದು ಇಷ್ಟು ಕೆಲಸ. ಆಮೇಲೆ ಓಕೆ, ಅದೇ ಹಾರ್ಮೋನ್ಗಳು ಯಾವಾಗ್ಲೂ ಸರಿಯಾದ ಸಮಯಕ್ಕೆ ಅಗತ್ಯವಾದ ಪ್ರಮಾಣದಲ್ಲೇ ಸ್ರವಿಕೆ ಆಗ್ಬೇಕಲ್ವಾ. ಈಗ ಇದಿಷ್ಟೆಲ್ಲ ಆಗ್ತಾ ಇದೆ ಕೆಲಸ, ಏನೋ ಸರಿ ಆಗ್ತಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಇದಕ್ಕೂ ಒಂದು ಮೆಕ್ಯಾನಿಸಮ್ ಇದೆ ನೋಡಿ ದೇಹದಲ್ಲಿ. ಈ ಹಿಮ್ಮಾಯಿತಿ ಅಂದ್ರೆ ಫೀಡ್ಬ್ಯಾಕ್. ಈಗ ಏನಾದ್ರು ಕೆಲಸ ಮಾಡಿದಾಗ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾರೆ ನೋಡಿ. ನಾವೆಲ್ಲಾದ್ರೂ ಹೋಗಿ ಸರ್ ಹೆಂಗಿತ್ತು ಈ ಕಾರ್ಯಕ್ರಮ, ಚೆನ್ನಾಗ್ ಬಂತ, ಫೀಡ್ಬ್ಯಾಕ್ ಹೇಳಿ, ನಿಮ್ಗೆ ಅದರಿಂದ ನಾವ್ ಇಂಪ್ರೂವ್ ಮಾಡ್ಕೋಬಹುದಾ ಅಂತ ಫೀಡ್ಬ್ಯಾಕ್ ಕೇಳ್ತಾರಲ್ಲ. ಅದೇ ರೀತಿ ನಮ್ ದೇಹದಲ್ಲೂ ಕೂಡ
ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂದ್ರೆ ಹಿಮ್ಮಾಯಿತಿ ಕಾರ್ಯವಿಧಾನ ಅಂತ ಹೇಳ್ಬಿಟ್ಟು ಒಂದು ಮೆಕ್ಯಾನಿಸಮ್ ಇದೆಯಂತೆ, ವ್ಯವಸ್ಥೆ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಅವಾಗ ಅದು ಕೂಡ ಮೆಸೇಜ್ ಹೋಗುತ್ತೆ ಅಲ್ಲಿಂದ, ಮತ್ತೆ ಕಂಡ್ರೆ ಓಕೆ ಈ ಸಲ ಇದು ಸರಿಯಾಗಿಲ್ಲ ನೋಡಿ, ಇದು ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದ್ಯಾ, ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದ್ಯಾ. ಎಕ್ಸಾಂಪಲ್ ಇವಾಗ ಇನ್ಸುಲಿನ್ ಕಂಟ್ರೋಲ್ ಮಾಡ್ಬೇಕು, ನೀನು ಇನ್ಸುಲಿನ್ ಜಾಸ್ತಿ ರಿಲೀಸ್ ಆಗ್ಬಿಟ್ಟಿದೆ, ಓಕೆ ಇನ್ಸುಲಿನ್ ಕಡಿಮೆ ಆಗ್ಬೇಕು, ಇನ್ಸುಲಿನ್ ಕಡಿಮೆ ರಿಲೀಸ್ ಆಗಿದೆ, ಬೇಕು ದೇಹಕ್ಕೆ ಇನ್ನು ಇನ್ಸುಲಿನ್ ನ ಜಾಸ್ತಿ ರಿಲೀಸ್ ಮಾಡು. ತರ ಎಲ್ಲ ಒಂದು ನಮ್ಗೆ ಇನ್ಸ್ಟ್ರಕ್ಷನ್ ಮಾಹಿತಿ ಕೊಡ್ಬೇಕಂತಂದ್ರೆ ಇದನ್ನೆಲ್ಲ ಕಂಟ್ರೋಲ್ ಹಿಂಗ್ ಗೊತ್ತಾಗುತ್ತೆ ನಮ್ ದೇಹಕ್ಕೆ ಹೆಂಗ್ ಹೋಗುತ್ತೆ ಇದೆಲ್ಲ ಅಂತಂದ್ರೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್, ಹಿಮ್ಮಾಯಿತಿ ಕಾರ್ಯವಿಧಾನ ಅಂತ ಒಂದು ವ್ಯವಸ್ಥೆಯಿಂದ ಇದೆಲ್ಲ ನಿಯಂತ್ರಣ. ಸೊ ಇದೆಲ್ಲ ಓಕೆ ಇದರಲ್ಲೆಲ್ಲ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಇದೆಷ್ಟು ಅರ್ಥ ಆಯ್ತಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಸಸ್ಯಗಳ ಬಗ್ಗೆ ಮಾತಾಡೋಣ. ಓಕೆನಾ? ಓಕೆ, ಸಸ್ಯಗಳಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್. ಓಕೆ, ಇದು ಓದಿದೀವಲ್ವಾ ನಾವು ಲಾಸ್ಟ್ ಇದ್ರಲ್ಲಿ. ಸ್ವತಂತ್ರ ಚಲನೆ ಎರಡು ರೀತಿಯ ಬೆಳವಣಿಗೆ ಇರುತ್ತೆ. ಸ್ವತಂತ್ರವಾಗಿ ಚಲನೆ ಅಂದ್ರೆ ಇಂಡಿಪೆಂಡೆಂಟ್ ಆಗೋದು ಒಂದು, ಇನ್ನೊಂದು ಗ್ರೋತ್ ಅಂದ್ರೆ ಗ್ರೋತ್ ಮೇಲೆ ಡಿಪೆಂಡ್ ಆಗಿಲ್ಲ ಇವೆಲ್ಲ. ಅಂದ್ರೆ ಪ್ರಚೋದನೆಗೆ ತಕ್ಕಂತೆ ರಿಯಾಕ್ಟ್ ಮಾಡುತ್ತೆ. ಇವಾಗ ನಾವ್ ಹಿಂಗ್ ಬಿಸಿ ಮುಡ್ದಾಗ ಹೆಂಗಿದೆ ಆಯ್ತಲ್ಲ, ಸಸಿಗಳಲ್ಲೂ ಕೆಲವು ಆತರ ಆಗತ್ತೆ ಅಲ್ವಾ. ಈಗ ಸಸ್ಯಗಳಲ್ಲಿ ಈಗ ನಮ್ಮಲ್ಲಿ ಆದ್ರೆ ಈ ಅಂಗ ವ್ಯವಸ್ಥೆ ಎಲ್ಲ ಇದೆ, ಅದ್ರಲ್ಲಿ ಏನ್ ಅಂಗ ವ್ಯವಸ್ಥೆ ಇಲ್ಲ, ಆದ್ರೂ ಕೂಡ ಇದಾಗತ್ತೆ ನೋಡಿ. ಇಲ್ಲೂ ಕೂಡ ಎಲೆಕ್ಟ್ರಾನಿಕ್ ಕೆಮಿಕಲ್ ರಿಯಾಕ್ಷನ್ ಆಗಿ ಇವೆಲ್ಲ ಟ್ರಾನ್ಸ್ಫರ್ ಆಗತ್ತೆ ಇಲ್ಲೂ ಕೂಡ. ಬಟ್ ಕರೆಕ್ಟ್ ಅಷ್ಟ್ರ ಮಟ್ಟಿಗೆ ಆಗದೆ ಇದ್ರು ಇಲ್ಲೂ ಸ್ವಲ್ಪ ಆಗುತ್ತೆ ಕೆಲವು ಗಿಡಗಳಲ್ಲಿ. ಲೈಕ್ ಇಲ್ಲಿ ಜಾಸ್ತಿ ಎಕ್ಸಾಂಪಲ್ ಕೊಟ್ಟಿರೋದು ಟಚ್ ಮಿ ನಾಟ್ಗೆ, ಅಂದ್ರೆ ಸ್ವತಂತ್ರ ಚಲನೆಗೆ ಎಕ್ಸಾಂಪಲ್ ಕೊಡೋದು ಟಚ್ ಮಿ ನಾಟ್. ಈಗ ನಾವು ಟಚ್ ಮಿ ನಾಟ್ ನೋಡಿದ್ರಲ್ವಾ, ನಾವು ಮುಟ್ಟಿದ ತಕ್ಷಣ ಏನಾಗುತ್ತೆ, ಮುದುಡ್ಕೊಂಡ್ಬಿಡುತ್ತೆ. ಹೆಂಗಾಯ್ತು ಇಲ್ಲಿ ಯಾವ ಇದು ಒಂದು ಬೆಳವಣಿಗೆ ಇಲ್ಲ, ಆದ್ರೂ ಕೂಡ ಇಲ್ಲಿ ಹೆಂಗೆ ಒಂದು ವ್ಯವಸ್ಥೆ ಇಲ್ಲ, ಆದ್ರೂ ಕೂಡ ಹೆಂಗಾಯ್ತು ಅಂತಂದ್ರೆ ಇಲ್ಲಿ ನೀರು ಆಚೆ ಕಳ್ಸೋದು ಮತ್ತೆ ಒಳಗ್ ಬರೋದು, ಇದು ಅವಾಗ ಏನಾಗುತ್ತೆ ಉಬ್ಬುವಿಕೆ ಮತ್ತೆ ತಗ್ಗುವಿಕೆ ಅಂತ ಆಗತ್ತೆ ಅಲ್ಲಿ. ಅದನ್ನ ನಾನು ಸ್ವಲ್ಪ ಹೇಳ್ತೀನಿ ಅದ್ರಲ್ಲಿ ನೆಕ್ಸ್ಟ್ ಬಂದಾಗ. ವಿದ್ಯುತ್ ಮತ್ತೆ ರಾಸಾಯನಿಕ ವಿಧಾನ ಬಳಕೆ ಆಗುತ್ತಲ್ಲೂ ನೀರಿನ ಪ್ರಮಾಣನ ಬದಲಾಯಿಸ್ಕೊತವೆ ಅವು. ಅದ್ರ ಮೂಲಕ ಸಸ್ಯ ಜೀವಕೋಶಗಳು ಏನ್ ಮಾಡ್ತವೆ, ಆಕಾರನ ಬದಲಾಯಿಸ್ಕೊತವೆ, ಫಾರ್ಮ್ ನ ಚೇಂಜ್ ಮಾಡ್ಕೊಂತವೆ. ಅವಾಗ ಏನಾಗುತ್ತೆ ಉಬ್ಬುವಿಕೆ ಮತ್ತೆ ತಗ್ಗುವಿಕೆ ಆಗುತ್ತೆ. ಅವಾಗ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಟಚ್ ಮಿ ನಾಟ್ ಮುಟ್ಟಿದ ತಕ್ಷಣ ಏನಾಗುತ್ತೆ, ಬಟ್ ನೀವ್ ಇಲ್ಲಿ ಮುಟ್ಟಿದ್ರೆ ಇಡೀ ಗಿಡದ್ದೆಲ್ಲ ಮುಚ್ಕೊಂಡ್ಬಿಡುತ್ತೆ ನೋಡಿ, ಮತ್ತೆ ಓಪನ್ ಆಗುತ್ತೆ. ಅದೇ ನಮ್ಗೆ ಇರಲ್ಲ ಅದು. ಸೊ ಇದನ್ನ ಇನ್ನೂ ಒಂದು ಕೇಳ್ತಾರೆ, ಇದು ಯುನಿಡೈರೆಕ್ಷನ್ ಅಲ್ಲ. ಈಗ ಕ್ಲೋಸ್ ಆದ ತಕ್ಷಣ ಅದು ಹಂಗೆ ಇರಲ್ಲ, ಮತ್ತೆ ಓಪನ್ ಆಗುತ್ತೆ, ಮತ್ತೆ ನೀವು ಮುಟ್ಟಿದ್ರೆ ಮತ್ತೆ ಕ್ಲೋಸ್ ಆಗುತ್ತೆ. ಓಕೆನಾ? ಈ ತರ ಇದು ಬಂದು ಸ್ವತಂತ್ರ ಚಲನೆ. ಇನ್ನು ಕೆಲವೆಲ್ಲ ಬೆಳವಣಿಗೆ ಸಂಬಂಧಪಟ್ಟಂತಕ್ಕಂಥ ಚಲನೆ. ಇದೆಲ್ಲ ಹೇಳ್ತಿರೋದು ಅಲ್ವಾ, ಇವಾಗೆಲ್ಲ ಮೂವ್ಮೆಂಟ್ಸ್ ಬೆಳವಣಿಗೆ ಹೆಂಗಾಗ್ತಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಇದ್ರಲ್ಲಿ ಏನಾಗುತ್ತೆ ನಿರ್ದೇಶಿತ ಅಥವಾ ಅನುವರ್ತನ ಚಲನೆ ಅಂತ ಹೇಳ್ಬಿಟ್ಟು. ಅನುವರ್ತನೆಗಳು ಅಂದ್ರೆ ಟ್ರಾಪಿಸಮ್ ಕೇಳಿದ್ರಲ್ವಾ. ಅನುವರ್ತನೆ ಅಂದ್ರೆ ಬೆಳಕಿಗೆ ಹೆಂಗೆ ರಿಯಾಕ್ಟ್ ಮಾಡ್ತವೆ ಅನುಗುಣವಾಗಿ. ವರ್ತನೆ ಹೆಂಗೆ, ಇದಕ್ಕೆ ಅನುಗುಣವಾಗಿ ವರ್ತಿಸೋದು ಅನುವರ್ತನೆ ಅಲ್ವಾ. ಬೆಳಕಿಗೆ ಅನುಗುಣವಾಗಿ ವರ್ತಿಸಿದ್ರೆ ಅದು ಫೋಟೋಟ್ರೋಪಿಸಮ್ ಅಂದ್ರೆ ದ್ಯುತಿ ಅನುವರ್ತನೆ. ದ್ಯುತಿ ಅಂದ್ರೆ ಬೆಳಕು. ಮತ್ತೆ ತಾಪಕ್ಕೆ ಹೀಟ್ಗೆ ರೆಸ್ಪಾಂಡ್ ಮಾಡಿ ಅದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆ ನೀಡಿದ್ರೆ ಅದನ್ನ ಅಂತಾರೆ ತಾಪ ಅನುವರ್ತನೆ ಹೇಳ್ತಾರೆ. ನೋಡಿ ಹೇಳ್ತೀನಿ. ಆಮೇಲೆ ಗುರುತ್ವಾಕರ್ಷಣೆ ಜಿಯೋಟ್ರೋಪಿಸಮ್. ಗುರುತ್ವಾಕರ್ಷಣೆಗೆ ಈಗ ಒಂದ್ ಗಿಡ ಬೆಳೀತದೆ ಅಂತಂದ್ರೆ ನೀವು ನೋಡ್ತಿರಲ್ವಾ, ಈಗ ಒಂದ್ ಗಿಡ ಇದೆ, ಸೂರ್ಯನ ಬೆಳಕು ಬರ್ತಾ ಇದೆ, ಅವಾಗ ಏನಾಗ್ತಿದೆ, ಅದು ಬೆಳಕು ಬೇಕಲ್ವಾ, ನಾವು ದ್ಯುತಿ ಸಂಶ್ಲೇಷಣೆ ಆಗ್ಬೇಕು, ಲೈಟ್ ಬೇಕು, ಎಲೆಗ್ ಬೇಕು ಅದು. ಸೊ ಅದೇನ್ ಮಾಡುತ್ತೆ, ಸೂರ್ಯನ ಕಡೆಗೆ ಬೆಳೀತಾ ಹೋಗುತ್ತೆ. ಕಾಂಡ ಬಂದು ಸೂರ್ಯನ ಕಡೆ ಬೆಳೀತಾ ಹೋಗುತ್ತೆ. ರೂಟ್ಸ್ ಬೇರ್ಗಳು ಬಂದು ಏನಾಗುತ್ತೆ ಉಲ್ಟಾ ಅಪೋಸಿಟ್, ಅಂದ್ರೆ ಬೆಳಕು ಬೇಡ ಅದಕ್ಕೆ. ಸೊ ಅದು ಉಲ್ಟಾ ಬೆಳೀತಾ ಹೋಗುತ್ತೆ. ಮೇಲೆ ಅಂದ್ರೆ ಸೂರ್ಯನ ಕಡೆಗೆ ಬೆಳೀತಾ ಹೋದಾಗ ಅದನ್ನ ಏನಂತೀವಿ, ಇದನ್ನ ಎರಡು ತರ ಇದೆ, ಧನಾತ್ಮಕ ಮತ್ತೆ ಋಣಾತ್ಮಕ ಅಂತ ಹೇಳ್ಬಿಟ್ಟು. ಈಗ ಕಾಂಡ ಯಾವಾಗ್ಲೂ ಪಾಸಿಟಿವ್ ಇದನ್ನೇ ತೋರಿಸುತ್ತೆ ಸೂರ್ಯನ ಕಡೆಗೆ. ಅದಕ್ಕೂ ನಾವು ಒಂದು ಎಕ್ಸಾಂಪಲ್ ಅಂದ್ರೆ ಪ್ರಯೋಗ ಮಾಡಿರೋದಿದೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ತಾಪ ಹೀಟು ಮತ್ತೆ ನೀರು ಹೈಡ್ರೋಟ್ರೋಪಿಸಮ್. 5 ತರ ಇದೆ ಅದು. ಹೈಡ್ರೋಟ್ರೋಪಿಸಮ್, ಫೋಟೋಟ್ರೋಪಿಸಮ್, ಆಮೇಲೆ ಜಿಯೋಟ್ರೋಪಿಸಮ್. ಕರೆಕ್ಟ್ ಇಲ್ಲಿ ನೋಡಿ, ದ್ಯುತಿ ಅನುವರ್ತನೆ,
ಫೋಟೋಟ್ರೋಪಿಸಮ್ ಬೆಳಕಿಗೆ ಅನುಗುಣವಾಗೋದು. ಗುರುತ್ವಾನುವರ್ತನೆ ಅಂತಂದ್ರೆ ಜಿಯೋಟ್ರೋಪಿಸಮ್, ಗುರುತ್ವಾಕರ್ಷಣೆಗೆ. ಈಗ ಬೇರುಗಳಿಗೆ ಗುರುತ್ವಾಕರ್ಷಣೆ ಆಗುತ್ತೆ, ಸೊ ಅದು ಆ ಕಡೆಗೆ ಬೆಳೆಯುತ್ತೆ. ಬಟ್ ಗಿಡಕ್ಕೆ, ಕಾಂಡಕ್ಕೆ ಅದು ಬೇಕಾಗಲ್ಲ, ಸೊ ಅದು ಉಲ್ಟಾ ಬೆಳೆಯುತ್ತೆ. ಸೊ ಯಾವ್ದು ಅದ್ರ ಕಡೆಗೆ ಬೆಳೀತಾ ಹೋಗುತ್ತೆ ಅದನ್ನ ಧನಾತ್ಮಕ ಹೇಳ್ತೀವಿ, ಇದು ಋಣಾತ್ಮಕ, ಪಾಸಿಟಿವ್ ನೆಗೆಟಿವ್ ಹೇಳ್ತೀವಿ. ಮತ್ತೆ ಜಲಾನುವರ್ತನೆ ಅಂದ್ರೆ ಹೈಡ್ರೋಟ್ರೋಪಿಸಮ್. ಟಿಗ್ಮೋಟ್ರೋಪಿಸಮ್ ಅಂತಂದ್ರೆ ಸ್ಪರ್ಶಾನುವರ್ತನೆ, ಇದು ಇಂಪಾರ್ಟೆಂಟ್. ಸ್ಪರ್ಶಕ್ಕೆ ನಾವ್ ಯಾವ್ದಾದ್ರು ಒಂದ್ ಸ್ಪರ್ಶ ಮಾಡಿದಾಗ ಅದಕ್ಕೆ ತಕ್ಕಂಗೆ ಆ ಪ್ರಚೋದನಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡೋದನ್ನ ಸ್ಪರ್ಶಾನುವರ್ತನೆ ಅಂತ ಕರೀತೀವಿ. ತಾಪಾನುವರ್ತನೆ ಅಂತಂದ್ರೆ ಅದಕ್ಕೇನ್ ಬರ್ಕೊಂಡಿಲ್ಲ ನಾನು. ಇನ್ನೊಂದು ರಾಸಾಯನಿಕ ವರ್ತನೆ, ಕೀಮೋಟ್ರೋಪಿಸಮ್. ಇದು ಅಷ್ಟೇ, ರಾಸಾಯನಿಕ ವಸ್ತುಗಳಿಗೆ ಅನುಗುಣವಾಗಿ ನೀಡ್ತಕ್ಕಂಥ ಪ್ರತಿಕ್ರಿಯೆನ ರಾಸಾಯನಿಕ ವರ್ತನೆ ಅಂತ ಕರಿತೀವಿ. ಇದು ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಯಾವಾಗ್ಲೂ ಕೇಳಿದ್ದಾರೆ, ನಾನು ಬಂದಾಗ ಹೇಳ್ತೀನಿ, ಜಾಸ್ತಿ ಏನ್ ಬೇಡ. ಓಕೆ, ಈಗ ಕ್ವಶನ್ ಆನ್ಸರ್ಸ್ ನಾನು ಸುಮ್ಮನೆ ಒಂದ್ ಮೊದ್ಲಿಂದ ಎಲ್ಲ ಇದ್ ಮಾಡ್ಕೊಂಡ್ ಬರ್ತೀನಿ. ಅದೇನಾರ ಪಾಯಿಂಟ್ಸ್ ನಾನು ಬಿಟ್ಟಿದ್ರೆ ಹೇಳ್ತಾ ಹೋಗ್ತೀನಿ. ಓಕೆನಾ, ಮೊದ್ಲಿಂದ ನೋಡ್ಕೊ ಬಂದ್ಬಿಡೋಣ. ಇದು ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಒಂದ್ ಅಂಕದ್ದು 2 ಅಂಕದ್ದು ಅದ್ ನೋಡ್ಕೊಂಡು ನೀವ್ ಎಷ್ಟ್ ಮಾರ್ಕ್ಸ್ಗೆ ನೋಡ್ಕೊಂಡು ಫುಲ್ ಡೀಟೇಲ್ಸ್ ತಿಳ್ಕೊಂಡಿದ್ರೆ 1 ಮಾರ್ಕ್ಸ್ಗೆ ಹೇಳ್ಬೇಕಾ 2 ಮಾರ್ಕ್ಸ್ಗೆ ನಾವ್ ಆನ್ಸರ್ ಮಾಡ್ಬೇಕು, ಎಷ್ಟು ಆನ್ಸರ್ ಮಾಡ್ಬೇಕಂತ ನೀವೇ ಡಿಸೈಡ್ ಮಾಡ್ಬೇಕಲ್ಲಿ. ಇದು ನಾನ್ ಇಷ್ಟೇ ಹೇಳಿದ್ದು ಅಷ್ಟೇ ಬಂದ್ಬಿಡ್ತೀನಿ ಅಂತಲ್ಲ ಅಲ್ಲ. ಓಕೆನಾ, ಒಂದ್ ನಿಮಿಷ. ನೋಡಿ, ಇಲ್ಲಿ ಕೇಳಿದಾರಲ್ಲ, ಪರಾವರ್ತನೆ ಕ್ರಿಯೆಗೆ ಒಂದು ಎಕ್ಸಾಂಪಲ್, ಉದಾಹರಣೆ ಕೊಡಿ. ಯಾವುದು ಆನ್ಸರ್ ಇಲ್ಲಿ ಕೊಟ್ಟಿದ್ರು, ಕುರ್ಚಿನ ಜರುಗ್ಸದ, ರುಚಿನ ಅನುಭವಿಸದ, ಶೇರ್ ಮಾಡ್ತಾ ಇದ್ದೀರಾ ಸ್ಕ್ರೀನ್ ಮೇಡಮ್? ಹಾ, ಶೇರ್ ಮಾಡಿ. ಆಗಿಲ್ವಾ? ಇಲ್ಲ, ಆಗಿಲ್ಲ. ಹೌದಾ, ಒಂದ್ ಸೆಕೆಂಡ್. ಆಯ್ತಾ ಇವಾಗ? ರಿಷಬ್ ಆಗಿದ್ಯಾ? ಇಲ್ಲ ಮೇಡಮ್, ಇನ್ನೂ ಆಗಿಲ್ಲ. ಈಗ ಆಯ್ತಾ? ಇಲ್ವಾ? ಇಲ್ಲ, ಆಗಿಲ್ಲ. ಒಂದ್ ಸೆಕೆಂಡ್. ಆಯ್ತಾ? Can't share your screen. Please try again. ಒಂದ್ ನಿಮಿಷ ರಿಷಬ್, ಸ್ವಲ್ಪ ಏನೋ ಇದಿದೆ ನೋಡ್ತೀನಿ, ಒಂದ್ ಸೆಕೆಂಡ್. ಓಕೆ ಮೇಡಮ್. ಈಗ ಕಾಣಿಸ್ತಾ ಇದೆ.
ಮೇಡಮ್ ನೀವ್ ಮಾತಾಡ್ತಾ ಇದ್ರೆ ಕೇಳಿಸ್ತಾ ಇಲ್ಲ, ಮ್ಯೂಟ್ ಅಲ್ಲಿ ಇದ್ದೀರಾ. ಪ್ರಾಬ್ಲಮ್ ಒಂದ್ ನಿಮಿಷ. ಈಗ ಕೇಳಿಸ್ತಾ ಇದೆ ಅಲ್ಲ? ಈಗ ಕೇಳಿಸ್ತಾ ಇದೆ. ಓಕೆ, ಈಗ ಶೇರ್ ಆಗ್ತಿದೆಲ್ಲ ಸ್ಕ್ರೀನ್? ಕಾಣಿಸ್ತಾ ಇದೆ. ಹೌದು. ಓಕೆ, ಯಾಕೋ ಅದು ಸ್ವಲ್ಪ ಮಾಡಕ್ಕೆ ಆಗ್ತಾ ಇಲ್ಲ, ಸ್ಲೈಡು ಚೇಂಜ್ ಮಾಡಕ್ಕೆ ಏನೋ ಪ್ರಾಬ್ಲಮ್ ಆಗ್ತಿದೆ. ಇಲ್ಲ, ಅದನ್ನ ಸ್ವಲ್ಪ ಆಚೆ ಕಡೆ ಕ್ಲಿಕ್ ಮಾಡಿ ಒಂದ್ಸಲ. ಔಟ್ ಆಫ್ ದ ಸ್ಲೈಡ್. ಓಕೆ, ಔಟ್ಸೈಡ್ ದ ಸ್ಲೈಡ್ ಒಂದ್ಸಲ ಕ್ಲಿಕ್ ಮಾಡಿ. ಚೇಂಜ್ ಆಗ್ತಾ ಇಲ್ಲ, ಯಾಕೆಂತ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ನಂಬರ್ 5 ಅಂತ ಇದೆ. ನಾನೇನ್ ಸ್ಕ್ರೀನ್ ಶೇರ್ ಮಾಡ್ಲಾ? ಹಂಗೆ ಮಾಡಿ. ನೋಡಿ, ಇವಾಗ ಆಗುತ್ತೆ ಅನ್ಸುತ್ತೆ. ಒಂದ್ ನಿಮಿಷ. ಈಗ ಆಗ್ತಾ ಇದೆ. ಓಕೆ, ಈಗ ಓಕೆ. ಈಗ ಫಸ್ಟ್ ಒನ್ ನಾವಾಗ್ಲೇ ನೋಡ್ಕೊಂಡ್ವಿ ಅಲ್ವಾ? ಪರಾವರ್ತನೆ ಕ್ರಿಯೆಗೆ ಒಂದು ಎಕ್ಸಾಂಪಲ್ ಯಾವುದು? ತವಾನ ತಿಳಿದೆ ಮುರಿದಾಗ ಕೈಯಿಂದ ಹಿಂದೆ ತಗೋತೀವಲ್ವಾ, ಅದು ಬಂದು ಪರಾವರ್ತನೆ ಕ್ರಿಯೆ. ರಿಫ್ಲೆಕ್ಸ್, ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಪ್ರಚೋದನೆಗೆ ತಕ್ಷಣ ಹಠಾತ್ ಆಗಿ ನೀಡತಕ್ಕಂತ ಒಂದು ಪ್ರತಿಕ್ರಿಯೆಗೆ ಪರಾವರ್ತನೆ ಕ್ರಿಯೆ ಅಂತ ಹೇಳ್ತೀವಿ. ಅದಕ್ಕೆ ಯಾವ್ದು ಸರಿಯಾದ ಉತ್ತರ ಬಂದು ಕಾದ ತವನ ಮುಟ್ಟಿದಾಗ ಹಿಂದಕ್ಕೆ ತಗೋತೀವಲ್ಲ ಅದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಬಂದು ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆ ನೀಡಲು ಹೆಚ್ಚು ಪರಿಣಾಮಕಾರಿ. ಯಾಕೆ? ಇದನ್ನೇ ಅಂದ್ರೆ ಮಾಮೂಲಿ ಮಾಡ್ಬೋದಲ್ಲ, ಯಾಗ್ಲೇ ಹೇಳಿದ್ನಲ್ವಾ, ಇದು ಮೆದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿರಲ್ಲ. ಅಂತಂದ್ರೆ ನ್ಯೂರಾನ್ಗಳ ಮೂಲಕ ಒಂದ್ರಿಂದ ಒಂದಕ್ಕೆ ಹೋಗ್ಬಿಟ್ಟು ಬೇಗ ರಿಯಾಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಮೆದುಳ ಬೆಳ್ಳಿಗೆ ಇದೇನಾಗುತ್ತೆ, ಇವೆಲ್ಲ ಸೇರ್ಕೊಂಡು ವಿಕಸನ ಮಾಡಿಫೈ ಆಗ್ಬಿಟ್ಟು ಮತ್ತೆ ಈ ಸಂಕೀರ್ಣ ಜಾಲನ ಹೊಂದಿಲ್ಲ. ಅದು ಅಂದ್ರೆ ಬೇಗ ಇದು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುತ್ತೆ, ಆದ್ರೆ ಬೇಗ ವರ್ಕ್ ಮಾಡಲ್ಲ. ಸೊ ಪ್ರಾಣಿಗಳಲ್ಲಿ ಮೆದುಳಿನ ಆಲೋಚನಾ ಪ್ರಕ್ರಿಯೆ ಏನಿದೆ ಅದು ಸಾಕಷ್ಟು ವೇಗವಾಗಿಲ್ಲ. ಅದಕ್ಕೋಸ್ಕರ ಈ ಶೀಘ್ರ ಪ್ರತಿಕ್ರಿಯೆ, ಬೇಗ ಪ್ರತಿಕ್ರಿಯೆ ಮಾಡುವಂತದನ್ನ ಮೆದುಳ ಬೆಳ್ಳಿಗೆ ಕಳಿಸ್ಬಿಟ್ಟು ನಾವೇನ್ ಮಾಡ್ತೀವಿ, ಅಲ್ಲಿಂದನೇ ಮತ್ತೆ ಜ್ಞಾನವಾಹಿಗಳು ನೋಡೋದಲ್ಲಾಗ್ಲಿ ಕ್ರಿಯಾವಾಹಿಗಳ ಮೂಲಕ ಬೇಗ ರೆಸ್ಪಾಂಡ್ ಮಾಡ್ಬೇಕು. ಆದಷ್ಟು ಅಪಾಯದಿಂದ ನಾವು ಪಾರಾಗ್ಬೇಕು. ಸೊ ಬೇಗ ಕೆಲಸ ಆಗ್ಬೇಕು. ಇದಕ್ಕೋಸ್ಕರ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆ ನಡೆಯುವ ಸ್ವಯಂ ಚಾಲಿತ, ಕಾಯಲ್ಲ. ಒಂದು ಏನ್ ಮೆಸೇಜ್ ಬರ್ಬೇಕಾಗಿಲ್ಲ, ಅಲ್ಲಿಗೆ ಹೋಗಿ ಮೆಸೇಜ್ ಬಂದು ಆಮೇಲೆ ರಿಯಾಕ್ಟ್ ಮಾಡ್ಬೇಕಾಗಿಲ್ಲ. ಇವು ಸ್ವಯಂ ಚಾಲಿತ ಆಗಿದೆ. ಸೊ ಅದಕ್ಕೆ ಇವು ಶೀಘ್ರವಾಗಿ ಪ್ರತಿಕ್ರಿಯೆ ನೀಡುತ್ತೆ. ಇದನ್ನ ಸಮರ್ಥಿಸಿ ಅಂದ್ರೆ ಇದು ಮಾರ್ಕ್ ಮೇಲೆ ನೀವು ಡೀಟೇಲ್ ಆಗಿ ಬರಿಬೇಕಾಗತ್ತೆ. ನಾನು ಇನ್ನು ಜಾಸ್ತಿ ಮಾರ್ಕ್ಸ್ಗೆ ಇನ್ನೊಂದ್ ಸ್ವಲ್ಪ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೀನಿ. ಈಗ ಸದ್ಯಕ್ಕೆ ಇಷ್ಟು ಸಾಕು. ನೆಕ್ಸ್ಟ್ ಬಂದು ಮುಟ್ಟಿದ್ರೆ ಮನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆ ಅನುವರ್ತಿತ. ಯಾಕೆ? ಇದು ಸ್ವತಂತ್ರ ಚಲನೆ ಇದು ಅಲ್ವಾ? ಆಗ್ಲೇ ಹೇಳ್ದೆ ಅಲ್ವಾ ನಾನು, ಮುಟ್ಟಿದ್ರೆ ಟಚ್ ಮಿ ನಾಟ್, ಅದನ್ನ ಮುಟ್ಟಿದಾಗ ಅದು ಏನಾಗುತ್ತೆ, ಮಡ್ಚ್ಕೊಳ್ಳುತ್ತೆ. ಅದು ಅನುವರ್ತನೆ ಅಲ್ಲ, ಇದು ಸ್ವತಂತ್ರ ಚಲನೆ. ಗ್ರೋತ್ ಡಿಪೆಂಡೆಂಟ್ ಅಲ್ಲ. ಅನುವರ್ತನೆ ಅಂದ್ರೆ ಏನು? ಗ್ರೋತ್ ಅನುಗುಣವಾಗಿ, ಬೆಳಕಿಗೆ ಅನುಗುಣವಾಗಿ ಅಥವಾ ಯಾವುದೇ ಒಂದು 5 ತರದ್ದು ಹೇಳ್ಕೊಟ್ನಲ್ವ ನಾನು, ತಾಪಕ್ಕೆ ಅನುಗುಣವಾಗಿ, ಗುರುತ್ವಾಕರ್ಷಣೆಗೆ ಅನುಗುಣವಾಗಿ ಅದು ಆಗುವಂತದ್ದಕ್ಕೆ ಅನುವರ್ತನೆ ಅಂತ ಕರಿತೀವಿ. ಇದು ಅನುವರ್ತನೆ ಅಲ್ಲ, ಇದು ಸ್ವತಂತ್ರ, ಅಂದ್ರೆ ಪ್ರಚೋದನೆಗೆ ಸ್ವತಂತ್ರ ಚಲನೆ. ಇದು ಪ್ರಚೋದನೆಗೆ ತಕ್ಷಣ ನೀಡುವಂತಹ ಪ್ರತಿವರ್ತನೆ. ಇದು ಅನುವರ್ತನೆ ಅಲ್ಲ. ಇದು 1 ಮಾರ್ಕ್ಸ್ಗೆ ಇಷ್ಟು ಸಾಕು. ನೆಕ್ಸ್ಟ್ ಬಂದು 2 ಮಾರ್ಕ್ಸ್ ಕ್ವಶನ್. ಮಾನವನ ಮೆದುಳಿನಲ್ಲಿರುವ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಈ ಪಾಠದಲ್ಲಿ ನೀವು ಕಾರ್ಯಗಳನ್ನ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಾಕು. ಏನು ಇದೆಲ್ಲ ಆದ್ರೆ ಸ್ವಲ್ಪ ಹಾರ್ಟ್, ಇವೆಲ್ಲ ಆದ್ರೆ ಸ್ವಲ್ಪ ಜಾಸ್ತಿ ಇದಿರುತ್ತೆ. ಇದೆಲ್ಲ ತುಂಬಾ ಈಸಿ ಇದೆ. ಸ್ವಲ್ಪ ಈ ತರ ಕ್ವಶನ್ ಆನ್ಸರ್ಸ್ ನ ಸಾಲ್ವ್ ಮಾಡ್ಕೊಂಡು ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೋಬೇಕಷ್ಟೇ, ಯಾವ್ದಾವ್ದು ಕೆಲಸ ಮಾಡುತ್ತೆ ಅಂತ. ಇದು ಹೇಳಿದ್ನಲ್ವ ನಾನು, ಅನುಮಸ್ತಿಷ್ಕ ಅಂದ್ರೆ ಬ್ರೈನ್ದು 2ನೇ ದೊಡ್ಡ ಅಂಗ. ಇದರಲ್ಲಿ ಐಚ್ಛಿಕ ಕ್ರಿಯೆಗಳು ಅಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇರತಕ್ಕಂಥದ್ದು. ಅಂದ್ರೆ ಯಾವ್ದಾದ್ ಕ್ರಿಯೆ ಮಾಡ್ತೀವಿ ಅದು ನಿಖರತೆ, ಹೇಳಿದ್ನಲ್ಲ, ಸೈಕಲ್ ನಿಲ್ಸೋದಾಗ್ಬೋದು, ಬರೆಯೋದಾಗ್ಬೋದು, ಈ ತರ ಮತ್ತೆ ದೇಹದ ಭಂಗಿ, ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಏನ್ ಮಾಡುತ್ತೆ, ಅನುಮಸ್ತಿಷ್ಕ ಮಾಡುತ್ತೆ. ಮತ್ತೆ ಮೆಡುಲಾ ಏನ್ ಮಾಡುತ್ತೆ, ಹೇಳಿದ್ನಲ್ಲ, ಅನೈಚ್ಛಿಕ ಕ್ರಿಯೆಗಳು. ಇದು ಐಚ್ಛಿಕ ಮತ್ತು ಇದು ಅನೈಚ್ಛಿಕ ಕ್ರಿಯೆಗಳು. ರಕ್ತದ ಒತ್ತಡ, ಬಾಯಲ್ಲಿ ನೀರಿರೋದು, ವಾಂತಿ ಆಗೋದು, ಕೆಮ್ಮೋದು, ಇವೆಲ್ಲ ಅನೈಚ್ಛಿಕ ಕ್ರಿಯೆಗಳು. ಇದನ್ನ ಹಿಮ್ಮೆದುಳು, ಹೈಂಡ್ ಬ್ರೈನ್ದು ಮೆಡುಲ್ಲಾ, ಅದು ನಿಯಂತ್ರಣ ಮಾಡುತ್ತೆ. ಇದು ಹೇಳಿದೀನಿ ಆಗ್ಲೇ. ನೆಕ್ಸ್ಟ್ ಬಂದು ಮತ್ತೆ ನೋಡಿ, ಇದೇ ತುಂಬಾ ಸಲ ರಿಪೀಟ್ ಆಗಿದೆ. ಇವೆಲ್ಲ
ಎಷ್ಟ್ ಸಲ ಇವೆಲ್ಲ ಕಲ್ತ್ಕೊಂಡ್ಬಿಟ್ರೆ ಐ ಥಿಂಕ್ ನಿಮ್ಗೆ ತುಂಬಾ ಈಸಿ ಆಗಿ ಹೋಗುತ್ತೆ. ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅದು ಹೇಳದ್ನಲ್ಲ ಮೊದ್ಲೇ, ಎಲೆಗಳು ಸ್ಪರ್ಶಕ್ಕೆ ಫಸ್ಟ್ ಸ್ಪರ್ಶಕ್ಕೆ ಮುಟ್ತೀವಿ, ಅವಾಗ ಏನಾಗುತ್ತೆ, ವಿದ್ಯುತ್ ರಾಸಾಯನಿಕ ಆವೇಗಗಳನ್ನ ವೇವ್ಸ್, ಎಲೆಕ್ಟ್ರಾನಿಕ್ ಮತ್ತು ಕೆಮಿಕಲ್ ವೇವ್ಸ್ ಗಳನ್ನ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಜೀವಕೋಶಗಳು ಅದ್ರಲ್ಲಿ ಇರತಕ್ಕಂತ ನೀರಿನ ಪ್ರಮಾಣನ ಹೆಚ್ಚು ಅಂದ್ರೆ ಆಚೆ ಬಿಡೋದು ಒಳಗ್ ತಗೊಳ್ಳೋದು ಆತರ ಮಾಡುತ್ತೆ. ಅವಾಗ ಏನಾಗುತ್ತೆ, ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ, ಉಬ್ಬೋದು ತಗ್ಗೋದು. ಜೀವಕೋಶಗಳು ಉಬ್ಬುತ್ತಲ್ಲ ತಗ್ಗುತ್ತ, ಅದ್ ನಮ್ಗೆ ಎಲೆ ಮಡ್ಚ್ಕೊಂಡು ತೆಗಿಯೋದು ಆತರ ಕಾಣುತ್ತೆ. ಅವಾಗ ಎಲೆ ಆಕಾರನ ನಮ್ಗೆ ಬದಲಿಸ್ದಂಗೆ ಕಾಣುತ್ತೆ. ಇದು ಅದಕ್ಕೆ. ಮತ್ತೆ ಆಕ್ಸಿನ್ ಮತ್ತೆ ಇದು ಹಾರ್ಮೋನ್ಗಳು ನಾವು ಇದು ಬಿಟ್ಟಿದ್ವಿ, ಯಾವ್ದಾವ್ದು ಹಾರ್ಮೋನ್ಗಳಿದೆ ಅಂತ. ಓಕೆ, ಸಸ್ಯ ಹಾರ್ಮೋನ್ಗಳ ಬಗ್ಗೆ ನಾನು ಹೇಳಿಲ್ಲ ಅಲ್ವಾ. ಓಕೆ, ಸಸ್ಯದಲ್ಲಿ ಹಾರ್ಮೋನ್ಗಳು ಯಾವ್ದಿದೆ, 5 ತರದ ಹಾರ್ಮೋನ್ಗಳಿದೆ. 3 ಬಂದು ಸಸ್ಯಗಳನ್ನ ಬೆಳವಣಿಗೆ ವೃದ್ಧಿಸಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ 2 ಬೆಳವಣಿಗೆ ಕುಂಠಿತ ಮಾಡುತ್ತೆ. ಆಕ್ಸಿನ್ ಅನ್ನೋ ಇದು ಹಾರ್ಮೋನ್ ಏನ್ ಮಾಡುತ್ತೆ, ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಅಂತಂದ್ರೆ ಸಸ್ಯಕಾಂಡದ ತುದಿ ಭಾಗದಲ್ಲಿ ಜೀವಕೋಶಗಳಿರುತ್ತಲ್ಲ, ಅಲ್ಲಿ ಇರುತ್ತದು. ಅದು ಸೆಕ್ರೇಟ್ ಆಗೋದು ಏನಕ್ಕೆ, ಗಿಡದ ಉದ್ದ ಬೆಳವಣಿಗೆಗೋಸ್ಕರ. ಈ 3 ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಈ 3 ಏನಿದೆ, 5 ಇದಿದಾವೆ. 3 ಬಂದು ಬೆಳವಣಿಗೆನ ಹೆಚ್ಚಿಸುತ್ತೆ, 2 ಬಂದು ಬೆಳವಣಿಗೆನ ಕುಂಠಿತಗೊಳಿಸುತ್ತೆ. ಅದ್ರಲ್ಲಿ ಒಂದು ಅಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ ಅಥವಾ ಪ್ರತಿಬಂಧಿಸುತ್ತೆ. 1 ಮಾರ್ಕ್ಸ್ಗೆ ಎಷ್ಟು ಸಾಕು, ಅರ್ಧ ಮಾರ್ಕ್ಸ್ಗೆ ಏನ್ ಮಾಡುತ್ತೆ, ಇದು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್ ಈ 3 ಕೊಟ್ರು ನೀವು ಇದೊಂದು ಪಾಯಿಂಟ್ ಬರ್ದ್ರೆ ಸಾಕು, ಅದು ಸಸ್ಯದ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಆಕ್ಸಿನ್, ಸೈಟೋಕೈನಿನ್ ಮತ್ತೆ ಜಿಬ್ಬರ್ಲಿನ್, 3 ಇದಕ್ ಒಂದಂತೂ ನಿಮ್ಗೆ ಈ ಕೆಲಸ ಬರ್ದ್ಬಿಟ್ರೆ ಆಯ್ತು, ಮುಗೀತು. ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತ. 2ಕ್ಕೂ ಸಸ್ಯದ ಬೆಳವಣಿಗೆನ ಕುಂಠಿಸುತ್ತೆ. 1 ಮಾರ್ಕ್ಸ್ ಕೊಟ್ರೆ. ಡೀಟೇಲ್ ಆಗಂದ್ರೆ ಸ್ವಲ್ಪ ಬರೀಬೇಕಾಗುತ್ತೆ, ಅದು ಹೇಳ್ತೀನಿ. ತುಂಬಾ ಡೀಟೇಲ್ ಆಗಿ ಇದು ಇರೋದಿಲ್ಲ ಆಕ್ಚುಲ್ ಆಗಿ. ಸ್ನಾಯು ಕೋಶಗಳು ನರಾವೇಗಗಳಿಗೆ ಹೀಗೆ ಪ್ರತಿಕ್ರಿಯಿಸುತ್ತವೆ ಅಂತ. ಓಕೆ, ಈ ಎಲೆಕ್ಟ್ರಿಕ್ ಇಂಪಲ್ಸ್ ಗಳೇನ್ ಬರುತ್ತಲ್ವಾ, ನ್ಯೂರಾನ್ಗಳು ನೋಡಿದ್ವಿ, ಮೆಸೇಜ್ ನ ಮಾಹಿತಿನ ಹೆಂಗೆ ಬರುತ್ತಲ್ವ, ಇದು ಹೆಂಗ್ ವರ್ಕ್ ಆಗುತ್ತೆ, ಈ ಸ್ನಾಯು ಕೋಶಗಳು ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ಕೊನೆಗೆ ಸ್ನಾಯು ಮೂಲಕನೇ ನಾವು ರಿಯಾಕ್ಟ್ ಮಾಡೋದು, ರೆಸ್ಪಾಂಡ್ ಮಾಡೋದು, ಪ್ರತಿಕ್ರಿಯೆ ನೀಡೋದು ಯಾವ್ದ್ರಿಂದ, ಸ್ನಾಯುಗಳು. ಇದೇನ್ ಮಾಡುತ್ತೆ, ನರಕೋಶಗಳಿಂದ ಎಲೆಕ್ಟ್ರಿಕ್ ಇಂಪಲ್ಸ್ ನ ಫಸ್ಟ್ ಸ್ವೀಕಾರ ಅಂದ್ರೆ ತಗೊಳುತ್ತೆ, ಗ್ರಹಿಸುತ್ತೆ. ಆಮೇಲೆ ಆ ಸಂಕೇತಗಳನ್ನ, ವಿದ್ಯುತ್ ಸಂಕೇತಗಳನ್ನ ಏನ್ ಮಾಡ್ತವೆ, ರಾಸಾಯನಿಕ ಸಂಕೇತಗಳು, ಕೆಮಿಕಲ್ ಮೆಸೇಜಸ್ ಗಳಾಗಿ ಪರಿವರ್ತನೆ ಮಾಡ್ತವೆ. ಅವಾಗ ಏನಾಗುತ್ತೆ, ಸ್ನಾಯು ಕೋಶದಲ್ಲಿ ಒಂದು ವಿಶೇಷವಾದ ಪ್ರೋಟೀನ್, ಇವಾಗ ಗಿಡದಲ್ಲಿ ನಾವು ನೋಡಿದ್ವಲ್ಲ, ಸಸ್ಯಗಳಲ್ಲಿ ಏನಾಯ್ತು, ಅಲ್ಲಿ ಇಲ್ಲಿ ಪ್ರೋಟೀನ್ಗಳಿದೆ, ಅಲ್ಲಿ ನೀರೇನ್ ಮಾಡ್ತು, ಅದು ಜೀವಕೋಶಗಳನ್ನೇ ಅದು ಸ್ವಲ್ಪ ಆಕಾರ ಚೇಂಜ್ ಮಾಡ್ಕೊಳಕ್ ಏನ್ ಮಾಡ್ತು, ಜೀವಕೋಶಗಳನ್ನ ಎಲ್ಲ ಬೇರೆ ಸಂಯೋಜನೆ ಮಾಡ್ಕೊಂತು ಆಕಾರ ಚೇಂಜ್ ಆಯ್ತು, ನೀರ್ನ ಹಿಂಗ ಆಚೆ ಬಿಡುತ್ತು ಒಳಗ್ ಬಿಡುತ್ತಲ್ವಾ, ಅಲ್ಲಿ ಸಸ್ಯಗಳೆಲ್ಲ ಆಯ್ತು. ಇಲ್ಲೇನಾಯ್ತು, ಪ್ರೋಟೀನ್ಗಳು ವಿಶೇಷ, ಅದಕ್ಕೆ ಅಂತ ಪ್ರೋಟೀನ್ಗಳಿದೆಯಂತೆ ಮಸಲ್ಸ್ ಅಲ್ಲಿ. ಅದೇನ್ ಮಾಡುತ್ತೆ, ಅದು ಸಂಯೋಜನೆ ಇರುತ್ತಲ್ಲ, ಅದನ್ನ ಹಿಂಗೆ ವೇರಿ ಮಾಡ್ಕೊಂಡ್ಬಿಡುತ್ತೆ. ಓಕೆ, ನೀನ್ ಇಲ್ವಾ ಅಂತ ಹೇಳ್ಬಿಟ್ಟು ಆ ಸಂಯೋಜನೆ ಬದಲಾದಾಗ ಅದು ಉದ್ದ ಅಥವಾ ಗಿಡ್ಡ ಆಗತ್ತಂತೆ ಸ್ನಾಯು ಕೋಶಗಳು. ಇವಾಗ ಹಿಂಗ್ ಮುಟ್ಟಿದ್ವಿ ಅಲ್ವಾ, ಸುಡೋದು ಹಿಂಗ್ ವಾಪಸ್ ತೆಕೊಂಡ್ವಿ, ಅದ್ ಹೆಂಗಾಯ್ತು, ಇಲ್ಲಿ ಪ್ರೋಟೀನ್ಗಳೇನ್ ಮಾಡುದು, ಅವು ಉದ್ದ ಇದೆ, ಗಿಡ್ಡ ಆಗೋಯ್ತು. ಆತರ ಅಲ್ಲಿ ರಿಯಾಕ್ಷನ್ ಹೆಂಗಾಯ್ತು ಅಂತಂದ್ರೆ, ಮಸಲ್ಸ್ ಅಲ್ಲಿ ಇರತಕ್ಕಂತ ವಿಶೇಷವಾದ ಪ್ರೋಟೀನ್ಗಳು ಅವುಗಳ ಸಂಯೋಜನೆನ ಬದಲಾಯಿಸ್ಕೊಂಡು, ಅವುಗಳನ್ನ ಫಾರ್ಮ್ನ ಬದಲಾಯಿಸ್ಕೊಂಡು ಅದರದ್ದು ಆಕಾರನ ಚೇಂಜ್ ಮಾಡಿದ್ವಿ. ಅವಾಗ ನಾವು ಪ್ರತಿಕ್ರಿಯೆ ನೀಡ್ತೀವಿ. ಉದ್ದ ನೋಡ್ತೀವಿ, ಹಿಂಗ್ ವಾಪಸ್ ತಕೊಂಡು ಹಿಂಗ್ ಮಡ್ಚ್ಕೊಂಡು, ಅವಾಗ ಅಲ್ಲಿ ಏನಾಗಿದೆ ಅಷ್ಟು ನೋಡಿ, ಅಷ್ಟು ಬೇಗ ಆ ಕೆಲಸ ಆಗೋಗಿದೆ ಅಲ್ಲಿ. ಓಕೆನಾ, ಇದಿಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಮಾನವರಲ್ಲಿ ಇನ್ಸುಲಿನ್ ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ಗಳ ಕಾರ್ಯ ತಿಳಿಸಿ ಹೇಳಿದ್ನಲ್ವಾ. ಇವಾಗ ಇನ್ಸುಲಿನ್ ಎಲ್ಲಿ ಏನ್ ಮಾಡತ್ತೆ, ಇದು ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟನ ನಿಯಂತ್ರಿಸುತ್ತೆ. ಇನ್ಸುಲಿನ್ ಯಾವ ಇದ್ರಲ್ಲಿ ಅಂತ ಹೇಳಿದ್ನಲ್ವಾ ನಾನು, ಈಸ್ಟ್ರೋಜನ್ ಯಾವ್ದ್ರಲ್ಲಿದೆ, ಇದು ಹೇಳದ್ನಲ್ಲ, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತೆ ಋತುಚಕ್ರದ ನಿಯಂತ್ರಣ. ಇದು 1 ಮಾರ್ಕ್ಸ್ ಇದೆ ಅಷ್ಟೇನೆ, ಇದು ಜಾಸ್ತಿ ಇಲ್ಲ. ಓಕೆ, ಮತ್ತೆ ಮಾನವನ ಮೆದುಳಿನ ನೀಳಛೇದ ನೋಟದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಇದು
ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲೂ ಕ್ವಶನ್ ಪೇಪರ್ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ. ಅಲ್ಲ ಬರುತ್ತೆ ಅಂತಲ್ಲ, ಬಟ್ 90% ಇದಿರುತ್ತೆ. ಮೆದುಳದ್ ಒಂದು ಬರೀತಾರೆ, ಅಥವಾ ಭಾಗಗಳು ಗುರ್ಸೋದು ಯಾವ್ದೋ ಒಂದು ಬೇರೆ ಬೇರೆ ಇರುತ್ತೆ. ಇದೊಂದು ನೀವು ನೀಟಾಗಿ ನೋಡ್ಕೋಬೇಕು. ಇಲ್ಲಿ ಇವೆರಡು ಕೊಟ್ಟಿದ್ದಾರೆ, ಮಹಾಮಸ್ತಿಷ್ಕ ಮತ್ತೆ ಮೆಡುಲಾ, ಅವೆರಡು ಜಾಸ್ತಿ ಕೇಳಿದ್ದಾರೆ ನೋಡಿ. ಇದೆಲ್ಲ ಪಾರ್ಟ್ ನೋಡ್ಕೊಂಡ್ಬಿಡ್ಬೇಕು. ಇಲ್ಲಿ ಮುಮ್ಮೆದುಳು, ಇದು ಮಧ್ಯ ಮೆದುಳು, ಚಿಕ್ಕದಾಗಿದೆ ಅಲ್ಲ, ಇದು ಮಧ್ಯ ಮೆದುಳು. ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾವುದು? ಕಪಾಲ, ತಲೆಬುರುಡೆ. ಇದರಲ್ಲಿ 80% ಏನಿರೋದು ಮಹಾಮಸ್ತಿಷ್ಕ ಅಲ್ವಾ. ಮತ್ತೆ ಇದೇಳಂದ್ರೆ ಹೈಪೋಥಲಮಸ್, ಪಿಟ್ಯುಟರಿ ಗ್ಲ್ಯಾಂಡ್ ಇದೆಯಲ್ಲ, ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಹೈಪೋಥಲಮಸ್ ಇದೆ. ಇಲ್ಲಿ ಬಂದ್ರೆ ಹಿಮ್ಮೆದುಳು. ಪಾರ್ಟ್ಸ್ ಗೆಲ್ಲ ನೋಡ್ಕೊಂಡ್ಬಿಟ್ರೆ ನೀವು ಆನ್ಸರ್ ಬರೆಯೋದು ಅಷ್ಟೇ ಈಸಿ ಆಗ್ಬಿಡುತ್ತೆ. ಹಿಮ್ಮೆದುಳು, ಅದರಲ್ಲಿ ಪಾನ್ಸ್ ಇದೆ. ಪಾನ್ಸ್ ಏನ್ ಮಾಡುತ್ತೆ? ಆಹಾರ ಜಗಿಯೋದು. ಅಲ್ಲೆಲ್ಲ ನೀವು ಅದನ್ನು ನೋಡ್ಕೊ, ಏನ್ ಮಾಡುತ್ತಪ್ಪ ಇದು, ಮುಮ್ಮೆದುಳಲ್ಲಿ ಯಾವ್ಯಾವ ಕೆಲಸಗಳಾಗುತ್ತೆ, ಏನೇನ್ ಮಾಡುತ್ತೆ ಅದು. ಮತ್ತೆ ಅಲ್ಲಿಂದ ಬಂದ್ರೆ ಮಧ್ಯ ಮೆದುಳು, ಇದೇನ್ ಮಾಡುತ್ತೆ? ಇವೆರಡನ್ನು ಕನೆಕ್ಟ್ ಮಾಡುತ್ತೆ. ಇದ್ರದ್ದೇನ್ ಕೆಲಸ ಅಂದ್ರೆ ಅದಷ್ಟೇ, ಜಾಸ್ತಿ ಕೆಲಸ ಇಲ್ಲ. ಜೊತೆಗೆ ಹಿಮ್ಮೆದುಳು ಜೊತೆ ಸೇರ್ಕೊಂಡದು ಅನೈಚ್ಛಿಕ ಮಧ್ಯ ಮೆದುಳು ಇದೆಯಲ್ಲ, ಅದು ಮುಮ್ಮೆದುಳು ಮತ್ತೆ ಹಿಮ್ಮೆದುಳನ್ನ ಕನೆಕ್ಟ್ ಮಾಡುತ್ತೆ ಒಂದಕ್ಕೊಂದು. ಜೊತೆಗೆ ಹಿಮ್ಮೆದುಳು ಮತ್ತೆ ಅದು ಸೇರ್ಕೊಂಡು ಅನೈಚ್ಛಿಕ ಕ್ರಿಯೆಗಳು ಜಾಸ್ತಿ. ಐಚ್ಛಿಕ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡೋದೆಲ್ಲ ಯಾವುದು? ಮುಮ್ಮೆದುಳು. ಅನೈಚ್ಛಿಕನ ಕಂಟ್ರೋಲ್ ಮಾಡೋದು ಜಾಸ್ತಿ ಹಿಮ್ಮೆದುಳು, ಅಂದ್ರೆ ಮೆಡುಲಾ ಅಲ್ಲಿ ಜಾಸ್ತಿ. ಹಿಮ್ಮೆದುಳಲ್ಲಿ ಮತ್ತೆ ಮಧ್ಯ ಮೆದುಳು ಎರಡು ಸೇರ್ಕೊಂಡ್ ಮಾಡುತ್ತೆ. ಪಾನ್ಸ್ ಬಂದು ಆಹಾರ ಅಗಿಯೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಫೇಶಿಯಲ್, ಮುಖಭಾವಗಳನ್ನ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಹೇಳನಲ್ವಾ, ಮತ್ತೆ ಅನುಮಸ್ತಿಷ್ಕ, ಅದು ಎರಡನೇ ದೊಡ್ಡ ಇದು. ಅದು ಕೂಡ ಅನೈಚ್ಛಿಕ ಕ್ರಿಯೆಗಳು, ಬ್ಯಾಲೆನ್ಸಿಂಗ್ ಮೇನ್, ಏನೇ ಸಮತೋಲನ, ದೇಹದ ಸಮತೋಲನ, ಭಂಗಿಗಳು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅನುಮಸ್ತಿಷ್ಕ. ನೆಕ್ಸ್ಟ್ ಮಿದುಳು ಬಳ್ಳಿ, ಅದು ಪರಾವರ್ತಿತ ಚಾಪನ ಇದ್ ಮಾಡೋದು, ಮಿದುಳು ಬಳ್ಳಿ. ನೆಕ್ಸ್ಟ್ ಕ್ವಶನ್, ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೋರಿಕೆ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿದೆ? ಇದಕ್ಕೆ ಒಂದು ನಿಮ್ ಬುಕ್ಕಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಪ್ರಯೋಗ ಮಾಡಿರೋದನ್ನ ಹೇಳಿದ್ದಾರೆ. ಈ ಒಂದ್ ಬಳ್ಳಿ ಸಸ್ಯ, ಬಟಾಣಿ ಇದೆ ಹೇಳಿರೋದು ಜಾಸ್ತಿ. ಆ ಬಟಾಣಿ ಸಸ್ಯನ ಅದ್ ಬೆಳೀತಾ ಹೋಗ್ತದೆ. ಫಸ್ಟ್ ಏನಾಗುತ್ತೆ, ಗಿಡ ಇದೆ, ಸೂರ್ಯನ ಬೆಳಕು ಬಿದ್ದಿದೆ, ಅದು ಸೂರ್ಯನ ಕಡೆಗೆ ಬೆಳೀತಾ ಇರುತ್ತೆ ಆಯ್ತಾ. ಅದ್ ಬೆಳೆಯಕ್ ಶುರು ಮಾಡಿದಾಗ ಅಲ್ಲಿ ಒಂದು ಆಕ್ಸಿನ್ ಅಂತ ಪ್ರಚೋದನೆ ಸಿಕ್ಕಿದೆ ಇವಾಗ. ಅಂದ್ರೆ ಬೆಳಕು ಬಿದ್ದಿದೆ, ಪ್ರಚೋದನೆ ಸಿಕ್ಕಿದೆ, ಅದಕ್ಕೆ ರೆಸ್ಪಾಂಡ್ ಬೆಳೀತಾ ಇದೆ. ಸಿಕ್ಕಾಗ ಏನಾಯ್ತು, ಇಲ್ಲೇನಾಯ್ತು? ದ್ಯುತಿ ಅನುವರ್ತನೆ ಆಯ್ತು. ಏನು, ಬೆಳಕಿಗೆ ರೆಸ್ಪಾಂಡ್ ಮಾಡ್ತಾ ಇರೋದು, ಪ್ರತಿಕ್ರಿಯೆ ಮಾಡ್ತಾ ಇರೋದು ದ್ಯುತಿ ಅನುವರ್ತನೆ ಆಯ್ತು. ಅದ್ ಬೆಳೆದ್ಮೇಲೆ ಅಂದ್ರೆ ಆ ಬಳ್ಳಿ ಸಸ್ಯಗಳ, ಅಂದ್ರೆ ಸಸ್ಯಗಳ ಕುಡಿ ಇರುತ್ತಲ್ಲ, ಚಿಗುರು, ಅದು ಸ್ಪರ್ಶಕ್ಕೆ ಸ್ಪರ್ಶ ಸೂಕ್ಷ್ಮ ಆಗಿರುತ್ತೆ. ಅಂದ್ರೆ ಮುಟ್ಟಿದ ತಕ್ಷಣ ಅದೇನಾಗುತ್ತೆ, ಬಳ್ಳಿ ಹಿಂಗ್ ಸುತ್ಕೊಂಡ್ಬಿಡುತ್ತೆ, ಹಿಂಗೆ ರೌಂಡ್ ರೌಂಡ್ ರೌಂಡ್. ಎಲ್ಲಿ ಸ್ಪರ್ಶಿಸಿರುತ್ತಲ್ಲ ಅದು ಅಲ್ಲಿ ಬೆಳೆಯೋದಿಲ್ಲ, ಅದು ಬೇರೆ ಭಾಗದಲ್ಲಿ ಆಕ್ಸಿನ್ ಅನ್ನೋದು ಒಂದು ರಿಲೀಸ್ ಆಗುತ್ತೆ. ಆಕ್ಸಿನ್ ಅನ್ನೋ ಒಂದು ರಾಸಾಯನಿಕ ಹಾರ್ಮೋನ್ ರಿಲೀಸ್ ಆಗ್ಬಿಡುತ್ತೆ. ಅದು ರಿಲೀಸ್ ಆಗಿರೋ ಆಕ್ಸಿನ್ ಏನಾಗುತ್ತೆ, ಬಿಡುಗಡೆ ಆಗ್ಬಿಟ್ಟು ದೇಹದ ಬೇರೆ ಭಾಗ, ಅಂದ್ರೆ ಸಸ್ಯ ದೇಹದ ಬೇರೆ ಭಾಗಕ್ಕೆ, ಈಗ ಬಿಸಿಲು ಇಲ್ಲಿ ಬೀಳ್ತಾ ಇದೆಲ್ಲ, ನೆರಳಿರೋ ಕಡೆ ಆಕ್ಸಿನ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಫರ್ ಆದಾಗ ಅಲ್ಲಿ ಅದೇನಾಗುತ್ತೆ, ಗಿಡ ಅಲ್ಲಿ ವೇಗವಾಗಿ ಬೆಳೆಯಕ್ ಶುರು ಆಗುತ್ತೆ. ವೇಗವಾಗಿ ಬೆಳೆಯಕ್ ಶುರು ಆದಾಗ ಅದು ಹಿಂಗ್ ಬಂದಂಗ್ ಕಾಣುತ್ತೆ. ಸೊ ನಮ್ಗೇನ್ ಅನ್ಸುತ್ತೆ, ಅದು ಬೆಳಕಿನ ಕಡೆಗೆ ಬೆಳೀತಾ ಇದೆ ಸೂರ್ಯನ ಇದಕ್ಕೆ ಅಂತ ಹೇಳ್ಬಿಟ್ಟು ನಮ್ಗಂತ ಅನ್ಸುತ್ತೆ. ಅಂದ್ರೆ ಅಲ್ಲಿ ಆಕ್ಸಿನ್ ರಿಲೀಸ್ ಆಗಿದೆ, ಏನಾಯ್ತು, ಹಾರ್ಮೋನ್ ಬಿಡುಗಡೆ ಆಗಿದ್ದು, ಆ ಆಧಾರದಿಂದ ದೂರ ಇರೋ ಬಳ್ಳಿಗೆ, ಆ ಗಿಡಕ್ಕೆ ಅಲ್ಲಿಗೆ ವಿಸರಣೆ ಆಗುತ್ತೆ. ಅವಾಗ ಆ ಭಾಗ ವೇಗವಾಗಿ ಬೆಳೆದು ಅದು ಪ್ರಚೋದಕಗಳಿಗೆ ಪ್ರತಿಕ್ರಿಯೆ ನೀಡುತ್ತೆ. ಸೊ ಇಲ್ಲಿ 3 ಆಯ್ತು. ಒಂದು ದ್ವಿತೀಯ ಅನುವರ್ತನೆ, ಅಂದ್ರೆ ಬೆಳಕಿಗೆ ಕೂಡ ಅದು ರೆಸ್ಪಾಂಡ್ ಮಾಡ್ತು, ಪ್ರತಿಕ್ರಿಯೆ ನೀಡ್ತು. ಮತ್ತೆ ಸ್ಪರ್ಶಾನುವರ್ತನೆ, ಅದಕ್ಕೂ ಸ್ಪರ್ಶಕ್ಕೂ ಕೂಡ ಆಧಾರ. ಈಗೇನೋ ಒಂದು ಬೆಳ್ಳಿಗೊಂದಿಗೆ ಇದ್ ಕೊಟ್ಟಿದ್ವಿ, ಅದ್ ಹಿಂಗ್ ಹೋಗಿ ತಾಕಿದ ತಕ್ಷಣ ಏನಾಯ್ತು, ಅಲ್ಲಿ ಆಕ್ಸಿನ್ ರಿಲೀಸ್ ಆಯ್ತು, ಅದು ಈ ನೆರಳಿರೋ ಭಾಗಕ್ಕೆ ರಿಲೀಸ್ ಆಗ್ತಾ ಹೋಯ್ತು, ಬಿಡುಗಡೆ ಆಗ್ತಾ ಹೋಯ್ತು. ಆವಾಗ ಏನಾಯ್ತು, ರಾಸಾಯನಿಕ ಅನುವರ್ತನೆಗೂ ಅದು ಪ್ರತಿಕ್ರಿಯೆ ನೀಡಿದಂಗಾಯ್ತು. ಮತ್ತೆ ಆ ಬಳ್ಳಿ ಅದೆಲ್ಲ ವಿಸರಣೆ ಆದಾಗ ಆ ಭಾಗ ವೇಗವಾಗಿ ಬೆಳೀತಲ್ವಾ. ಸ್ಪರ್ಶಕ್ಕೂ ಆಯ್ತು, ಅನುವರ್ತನೆ ಮಾಡ್ದಂಗ, ಅಂದ್ರೆ
ಬೆಳಕಿಗೂ ಸ್ಪರ್ಶಕ್ಕೆ ರಾಸಾಯನಿಕ ಮೂರಕ್ಕೂ ಕೂಡ ಇದು ವರ್ತಿಸಿದೆ, ಆ ಒಂದು ಪ್ರತಿಕ್ರಿಯಿಸಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಸಮನ್ವಯಗೊಂಡಿದೆ ಅಂತ ಬರೀಬೇಕು. ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಬೆಳಕಿನ ಕಡೆ ಬೆಳೆಯುತ್ತೆ, ಅಲ್ಲಿ ದ್ವಿತೀಯ ಅನುವರ್ತನೆ ಆಯ್ತು. ಬಲ್ಲಿ ಅಂದಿದ್ದೆ ಬಳ್ಳಿ ಸಸ್ಯಗಳ ಕುಡಿಗಳು, ಆ ಕುಡಿಗಳೇನಾಗತ್ತೆ ಸ್ಪರ್ಶ ಸೂಕ್ಷ್ಮ ಆಗಿದ್ದಾಗ ಯಾವುದೇ ಒಂದು ಆಧಾರ ಕೊಟ್ಟಾಗ ಅದಕ್ಕೆ ಸ್ಪರ್ಶಿಸಿದ್ರೆ ಆಕ್ಸಿನ್ ಅನ್ನೋ ರಾಸಾಯನಿಕ ರಿಲೀಸ್ ಆಯ್ತು, ಹಾರ್ಮೋನ್ ಬಿಡುಗಡೆ ಆಯ್ತು, ಅದು ರಾಸಾಯನಿಕ ಅನುವರ್ತನೆ ಆಯ್ತು. ಮತ್ತೆ ಬಳ್ಳಿಗೆ ಬಿಡುಗಡೆ ಆಗಿ ಮತ್ತದು ಸ್ಪರ್ಶಕ್ಕೂ ಆಯ್ತು, ರಾಸಾಯನಿಕಕ್ಕೂ ಆಯ್ತು, ಬೆಳಕಿಗೂ ಆಯ್ತು, ಮೂರುಗಳಿಗೂ ಇದು ಸಮನ್ವಯಗೊಂಡಿದೆ ಅಂತ ಈ ತರ ಬರುತ್ತೆ. ನೆಕ್ಸ್ಟ್ ಮತ್ತೆ ಸೇಮ್ ಇವೆಲ್ಲ ಹಾರ್ಮೋನ್ಸ್ ಗ್ಲ್ಯಾಂಡ್ಸ್ ಇಷ್ಟೇನೆ, ಏನು ಯಾವ್ದನ್ನ ಮತ್ತೆ ಅದು ಎಲ್ಲಿ ಸೆಕ್ರೀಟ್ ಆಗುತ್ತೆ ನಾನು ಹೇಳದ್ನಲ್ಲ ಅದನ್ನೆಲ್ಲ ಬರೆದ್ರೆ ಆಯ್ತು. ಇನ್ಸುಲಿನ್, ಈಸ್ಟ್ರೋಜನ್ ಮತ್ತೆ ಥೈರಾಕ್ಸಿನ್. ಇನ್ಸುಲಿನ್ ಮಾಮೂಲಿ ಸಕ್ಕರೆಯ ಮಟ್ಟನ ನಿಯಂತ್ರಿಸುತ್ತೆ. ಈಸ್ಟ್ರೋಜನ್ ಬಂದು ಋತುಚಕ್ರ ಮತ್ತೆ ಹೆಣ್ಮಕ್ಳಲ್ಲಿ 2 ತರ ಅದು ರಿಲೀಸ್ ಮಾಡುತ್ತೆ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟಿರೋನು, ಅದನ್ನ ಬರೆದ್ರೆ ಆಯ್ತು. ಮತ್ತೆ ಚಯಾಪಚಯ ಕ್ರಿಯೆನ ಥೈರಾಕ್ಸಿನ್ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಬಂದು ಪರಾವರ್ತಿತ ಚಾಪ, ಮತ್ತೆ ಸೇಮ್ ಅದೇ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳಿಗೆ ಹೆಚ್ಚು ಸೇಮ್ ಅದೇನೆ. ಮೆದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿರೋದ್ರಿಂದ ಅವು ವಿಕಸನಗೊಂಡಿದೆ, ಅಂದ್ರೆ ಮಾಡಿಫೈ ಆಗಿದಾವೆ. ಇವು ಸ್ವಯಂ ಚಾಲಿತ ಪ್ರತಿಕ್ರಿಯೆ, ಅಂದ್ರೆ ಇವು ಡಿಪೆಂಡ್ ಆಗ್ಬೇಕಾಗಿಲ್ಲ, ಮೆದುಳಿಗೆ ಹೋಗ್ಬೇಕು ಅಲ್ಲಿಂದ ಬರ್ಬೇಕು ಅಂತಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಮೆದುಳಿನ ಈ ಪರಾವರ್ತಿತ ಚಾಪದಲ್ಲಿ ಮೆದುಳಿಗೆ ಹೋಗೋದಿಲ್ಲ ಅಲ್ವಾ, ಮೆಸೇಜು ಮೆದುಳಿಗೆ ಹೋಗೋದಿಲ್ಲ ಅಂತಲ್ಲ, ಮೆದುಳಿಗೆ ಮೆಸೇಜ್ ಮಾತ್ರ ಹೋಗಿರುತ್ತೆ. ಇಲ್ಲಿ ಈ ಕೆಲಸದಲ್ಲಿ ಅದಕ್ಕೇನು ಅದು ಇನ್ವಾಲ್ವ್ ಆಗಲ್ಲ. ಈ ಪ್ರತಿಕ್ರಿಯೆ ನೀಡೋದ್ರಲ್ಲಿ ಮೆದುಳು ಯಾವುದೇ ರೀತಿಯಾದಂತ ಇನ್ವಾಲ್ವ್ಮೆಂಟ್ ಇಲ್ಲ ಅದು. ಆದ್ರೆ ಈಗ ಹಿಂಗಾಗಿದೆ, ಈಗ ನಾನು ಇಲ್ಲಿ ಕೈ ಸುಟ್ಕೊಂಡಿದೀನಿ ಅಂತಂದ್ರೆ ಮೆದುಳಿಗೆ ಮೆಸೇಜ್ ಮಾಹಿತಿ ಅಂತೂ ಹೋಗಿರುತ್ತೆ. ಅದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂತ ನೀವು ತಿಳ್ಕೊಂಡಿರ್ಬೇಕು. ಯಾಕಂತಂದ್ರೆ ಈಗ ನಾನು ಈ ಸಲ ಹಿಂಗ್ ಮುಟ್ಟಿದಾಗ ಸುಟ್ಕೊಂಡಿದ್ದೀನಿದಾಗ ಬ್ರೈನ್ಗೆ ಹೋಗಿ ಮೆದುಳಿಗೆ ಹೋಗಿ ಅದ್ ಮೆಸೇಜ್ ಕೊಟ್ಬಿಟ್ರೆ, ನೋಡಪ್ಪ ಹಿಂಗ್ ಮುಟ್ಟಿದ್ದೆ ನೀನು, ಸ್ವಲ್ಪ ಹುಷಾರಾಗಿರು, ನೆಕ್ಸ್ಟ್ ಟೈಮ್. ಒಂದ್ಸಲ ನಾವು ಮುಟ್ಟಿದಾಗ ಅಲ್ಲಿ ಬಿಸಿ ಇದೆ ಅಂತ ಗೊತ್ತಾದಾಗ ನೆಕ್ಸ್ಟ್ ಟೈಮ್ ಮುಟ್ತೀವ, ಅದು ಹುಷಾರಾಗಿರ್ತೀವಲ್ವಾ. ಅದು ಯಾಕಂತಂದ್ರೆ ಇಲ್ಲಿ ಇದು ರಿಫ್ಲೆಕ್ಸ್ ಅಂದ್ರೆ ಪರಾವರ್ತಿತ ಚಾಪದಲ್ಲಿ ಮೆದುಳಿನ ಕೆಲಸ ಏನು, ಮೆದುಳು ಹೆಂಗ್ ಇನ್ವಾಲ್ವ್ ಆಗಿದೆ ಅಂತ ಕೇಳ್ತಾರೆ. ಅವಾಗ ಅದು ಇನ್ವಾಲ್ವ್ ಆಗಿರಲ್ಲ ಇದ್ರಲ್ಲಿ, ಆ ಕಾರ್ಯದಲ್ಲಿ. ಆದ್ರೆ ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಆ ಒಂದು ಮಾಹಿತಿ ಏನಿದೆ ಮೆದುಳಿಗೆ ಹೋಗಿರುತ್ತೆ. ಇಲ್ಲಿ ಈ ಕ್ವಶನ್ ಬಂದ್ರೆ ಇಷ್ಟೇನೆ, ನಾನು ಆ ಕ್ವಶನ್ ಸಡನ್ ಆಗಿ ನೆನಪಾಯ್ತಲ್ಲ ಹೇಳಿದೆ ಅದಕ್ಕೆ. ಇವು ಪ್ರಚೋದನೆಗೆ ಸ್ವಯಂ ಚಾಲಿತ ಪ್ರತಿಕ್ರಿಯೆ ಆಗಿರುತ್ತೆ ಇದು ಅಲ್ವಾ, ಮೆದುಳಿನ ನಿಯಂತ್ರಣದಲ್ಲಿ ಇಲ್ಲ ಇವು. ಸೊ ತ್ವರಿತವಾಗಿ ಕ್ವಿಕ್ ಆಗಿ ತಕ್ಕಂತ ಪ್ರತಿಕ್ರಿಯೆ ಹಿಂಗಾಯ್ತು ಅಂದ್ರೆ ಓಕೆ, ತಕ್ಷಣ ಏನೋ ಹಿಂಗ್ ಬೆಳಕು ಬಂತು ಕಣ್ಣಿಗೆ ತಕ್ಷಣ ಹಿಂಗ್ ಮುಚ್ಕೊಂಡ್ಬಿಡ್ತೀವಿ ಅಲ್ವಾ, ಬೇಗ ರಿಯಾಕ್ಟ್ ಮಾಡ್ತೀವಿ. ಸೊ ಇದು ಆದಷ್ಟು ಹೆಚ್ಚು ಪರಿಣಾಮಕಾರಿಯಾಗಿದೆ, ಅಪಾಯನ ತಪ್ಪಿಸ್ಬೋದು ನಾವು ಅಂತ ಹೇಳ್ಬಿಟ್ಟು. ಇದು ಅದೇ ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡದ್ನಲ್ವ ಇದು ಇದಾಯ್ತು. ಓಕೆ, ಸಸ್ಯವೊಂದು ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನೆಡೆಗೆ ಬಾಗಿದಂತೆ ಕಾಣುತ್ತೆ. ಇದು ಆಗ್ಲೇ ಹೇಳದ್ನಲ್ಲ, ಸೇಮ್ ಅದೇನೆ. ಇದು ಒಂದ್ ಸಸ್ಯನ ಬೆಳಕು ಗ್ರಹಿಸಿದೆ, ಕಾಂಡದ ಆಕ್ಸಿನ್ ಅಂತ ರಿಲೀಸ್ ಆಯ್ತು, ಅದೇನಾಯ್ತು ಸಂಶ್ಲೇಷಣ ಆಯ್ತು, ಅವಾಗ ಉದ್ದ ಬೆಳೆಯಕ್ ಹೋಗ್ತಾ ಇದೆ. ಮತ್ತೆ ಆಕ್ಸಿನ್ ರಿಲೀಸ್ ಆಯ್ತು, ಆಕ್ಸಿನ್ ಏನಾಯ್ತು ನೆರಳಿರೋ ಕಡೆ ರಿಲೀಸ್ ಆಯ್ತು. ಸೊ ಆ ನೆರಳಿರೋ ಕಡೆ ಭಾಗ, ಸಸ್ಯ ಭಾಗ ಏನಾಯ್ತು ಅದಕ್ಕಿಂತ ವೇಗವಾಗಿ ಬೆಳೆಯಕ್ ಶುರು ಆಯ್ತು. ಸೊ ಅದೇನಾಯ್ತು, ಅದು ಹೆಂಗ್ ಕಾಣುತ್ತೆ ನಮ್ಗೆ ಅಂತಂದ್ರೆ ಅದು ಸೂರ್ಯನ ಕಡೆ ಬೆಳೀತಾ ಇದೆ ಅಂತ ಕಾಣಿಸ್ತು. ಕಾಂಡದ ನೆರಳಿನ ಭಾಗಕ್ಕೆ ವಿಸರಣೆಗೊಂಡಾಗ ಏನಾಯ್ತು, ಆ ಭಾಗದ ಜೀವಕೋಶಗಳು ಉದ್ದವಾಗಿ ಬೆಳೆಯಕ್ಕೆ ಪ್ರಚೋದನೆ ನೀಡುತ್ತವೆ. ಆಗ ಸಸ್ಯ ಬೆಳಕಿನ ಕಡೆಗೆ ಬಾಗಿದಾಗೆ ತೋರುತ್ತೆ ಅಂತ ಬರೀಬೇಕು. ಇದು ಒಂದಾಯ್ತು. ಓಕೆ, ನೆಕ್ಸ್ಟ್ ಮಾನವನ ಮೆದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ? ಅದೇ ಇದೆಲ್ಲ ಆಗ್ಲೇ ಹೇಳಿದಿನಲ್ವಾ, ಮೆಡುಲ್ಲ ಅನೈಚ್ಛಿಕ ಚಟುವಟಿಕೆಗಳು ಯಾವ್ದ್ಯಾವ್ದು. ಇದು ಈಗ ಜಾಸ್ತಿ ಮಾರ್ಕ್ಸ್ ಕೇಳಿದಾಗ ನೀವು ಬರೀ ಇಷ್ಟೇ ಬರೆದ್ರೆ ಆಗಲ್ಲ, ಸುಮ್ಮನೆ ಸ್ಲೈಡ್ ಅಲ್ಲಿ ಹಂಗಿದೆ.
ಮೆಡುಲ್ಲಾ ಯಾವ್ದಾದ್ರು ಇದನ್ನ ಐ ಮೀನ್ ಕಂಟ್ರೋಲ್ ಮಾಡುತ್ತೆ. ಎಲ್ಲಾ ನೈಚ್ಛಿಕ ಚಟುವಟಿಕೆಗಳು ಅಂದ್ರೆ ನಮ್ ಕೈಯಲ್ಲಿ ಇಲ್ದ ಬಿ.ಪಿ, ಬಾಯಲ್ಲಿ ನೀರು ಹೋಗೋದು, ಸೇಮ್ ಅದೆಲ್ಲ ಅವಾಗ್ಲೇ ಆನ್ಸರ್ ಮಾಡಿದೀವಿ. ಅದನ್ನೇ ನೀವ್ ಇನ್ನೊಂದ್ಸಲ ನೋಡ್ಕೋಬೇಕಷ್ಟೇ. ಮೆಡುಲ್ಲಾ ಇರುತ್ತೆ, ಮತ್ತೆ ಮಹಾಮಸ್ತಿಷ್ಕ ಏನ್ ಮಾಡುತ್ತೆ, ಆಲೋಚನೆ ಪ್ರಕ್ರಿಯೆ ದೊಡ್ಡದು ಯಾವ್ದು ಅಂತ ನಿಮ್ ಮೈಂಡಿಗೆ ಬಂದ್ಬಿಡ್ಬೇಕು. ಮಹಾಮಸ್ತಿಷ್ಕ ಅಂತ ತಕ್ಷಣ ಓ ದೊಡ್ಡದು, ದೊಡ್ಡವರು ನಮ್ ದೇಹದಲ್ಲಿ ಒಂದ್ ದೊಡ್ಡ ಬಾಸ್ ಅವರೇನೆ ಮಹಾಮಸ್ತಿಷ್ಕ, ಸೆರೆಬ್ರಮ್. ಗುರು ಬ್ರಹ್ಮ ಅನ್ನಂಗೆ ಸೆರೆಬ್ರಮ್ ಅಂತ ಜ್ಞಾಪಕ ಇಟ್ಕೊಳ್ಬೇಕು ನೀವು, ಆಯ್ತಾ. ಮಹಾಮಸ್ತಿಷ್ಕ. ಸೊ ಅದು ಆಲೋಚನೆ, ಯೋಚನೆ ಮಾಡೋದಾಗ್ಲಿ, ಸೆನ್ಸರಿ ಇದು ಇನ್ಕ್ಲೂಡ್ ಯಾವ್ದಾಗಿರುತ್ತೆ, ಜ್ಞಾನೇಂದ್ರಿಯಗಳನ್ನ ಯಾವ್ದಾವ್ದು ಇನ್ಕ್ಲೂಡ್ ಆಗಿರುತ್ತಲ್ಲ ಅದೆಲ್ಲ ಮಹಾಮಸ್ತಿಷ್ಕದಲ್ಲೇ. ಮತ್ತೆ ಐಚ್ಛಿಕ ಚಟುವಟಿಕೆಗಳನ್ನ ಮಾಡೋದು ಮಹಾಮಸ್ತಿಷ್ಕ ಅದು. ಸೊ ಅವನ್ನೆಲ್ಲ ಡೀಟೇಲ್ಸ್ ಸ್ವಲ್ಪ ಬರೀರಿ. ಮತ್ತೆ ದೇಹದ ಭಂಗಿ ಮತ್ತೆ ಸಮತೋಲನ, ಅದೇ ಬ್ಯಾಲೆನ್ಸಿಂಗು, ನಡೆಯೋದು, ಸೈಕಲ್ ಓಡಿಸೋದು, ಸ್ಕೂಟರ್ ಓಡಿಸೋದಾಗ್ಲಿ, ಬರೆಯೋದಾಗ್ಲಿ, ಪೆನ್ ಕೈಗೆ ತಗೊಳ್ಳೋದು, ಈ ತರದ್ದೆಲ್ಲ ಯೋಚನೆ ಮಾಡಿ ಇವೆಲ್ಲ ಮುಂಚೆನೆ ಓಕೆ ನಾನು ಹಿಂಗೆ ಮಾಡ್ತೀನಿ ಅಂತ ಇವನ್ನೆಲ್ಲ ಬ್ಯಾಲೆನ್ಸಿಂಗ್ ಮಾಡೋದು ಅನುಮಸ್ತಿಷ್ಕ. ಓಕೆನಾ. ನೆಕ್ಸ್ಟ್ ಬಂದು ಸಸ್ಯ ಹಾರ್ಮೋನುಗಳು ಎಂದರೇನು? ಬೆಳವಣಿಗೆ ಉತ್ತೇಜಿಸುವ 3 ಸಸ್ಯ ಹಾರ್ಮೋನ್ಗಳು. ಅದೇ ಹೇಳದ್ನಲ್ವಾ, ಸಸ್ಯಗಳಲ್ಲೂ ಕೂಡ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಅಂತ ಇವತ್ತನೇ ಹೇಳಿದ್ವಲ್ಲ. ಆಕ್ಸಿನ್ಗಳು ಸಸ್ಯದ ತುದಿನಲ್ಲಿ ಕುಡಿ ಅಲ್ಲಿ ಆಕ್ಸಿನ್ಗಳು ರಿಲೀಸ್ ಆಗುತ್ತೆ. ಇವೇನ್ ಮಾಡ್ತವೆ? ಬೆಳವಣಿಗೆನ ಉತ್ತೇಜನ ಮಾಡ್ತವೆ. ಆದಷ್ಟು ಈ 3 ಆಗ್ಲೇ ಹೇಳಿದ್ವಿ, ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ಗಳು, ಇವ್ 3 ಬೆಳವಣಿಗೆನ ಉತ್ತೇಜನ ಮಾಡುತ್ತೆ. ಇನ್ನೆರಡು ಬಂದು ಕುಂಠಿತಗೊಳಿಸುತ್ತೆ. ಹಾರ್ಮೋನ್ಗಳು, ಸಸ್ಯ ಹಾರ್ಮೋನ್ಗಳು ಅಂದ್ರೆ ಏನು? ಫಸ್ಟ್ ಇದಕ್ಕೆ ಎಕ್ಸ್ಪ್ಲನೇಷನ್. ಬೆಳವಣಿಗೆ ಮತ್ತು ಸಸ್ಯಗಳ ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಕೋಆರ್ಡಿನೇಟ್ ಸಮನ್ವಯಗೊಳಿಸಕ್ಕೆ ರಾಸಾಯನಿಕ ಸಂಯುಕ್ತಗಳು ಬಿಡುಗಡೆ ಆಗ್ತವೆ. ಅವು ಸಸ್ಯ ಹಾರ್ಮೋನ್ಗಳು ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಓಕೆ, ಚಟುವಟಿಕೆಗಳು ಇದು ಅಷ್ಟೇ ಇದೆ. ಅಂದ್ರೆ ಯಾವ್ದಾದ್ರು ಬೇರೆದ್ ಬೇಕಂದ್ರೆ ನಾವು ಇದು ಮಾಡ್ಕೋಬಹುದು. ಸಕ್ಕರೆ ಮಟ್ಟ ನಿಯಂತ್ರಿಸೋದು ಯಾವುದು? ಇನ್ಸುಲಿನ್. ಋತುಚಕ್ರ ನಿಯಂತ್ರಣ ಈಸ್ಟ್ರೋಜನ್. ಪರಿಸ್ಥಿತಿನ ಇದೊಂದು ಪರಿಸ್ಥಿತಿ ಎದುರಿಸನ ದೇಹ ಸಿದ್ಧಗೊಳಿಸೋದು ಯಾವುದು? ಅಡ್ರಿನಲ್ ತುಂಬಾ ತುರ್ತು ಪರಿಸ್ಥಿತಿ ಹೇಳದ್ನಲ್ವಾ, ತುರ್ತು ಪರಿಸ್ಥಿತಿ ಹಾರ್ಮೋನ್. ಆತರ ತುರ್ತು ಹಾರ್ಮೋನ್ ಅಂತೇನೋ ಕಳೀತಾರದು. ಸೊ ಇದ್ಯಾವುದು? ಅಡ್ರಿನಲ್. ಮತ್ತೆ ಚಯಾಪಚಯ, ಮೆಟಬಾಲಿಸಮ್, ಥೈರಾಕ್ಸಿನ್, ಥೈರಾಯ್ಡ್ ಗ್ಲ್ಯಾಂಡ್ಸ್ ಇರುತ್ತೆ. ಮೆಟಬಾಲಿಸಮ್ ಸ್ಲೋ ಆದ್ರೆ ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್ 2 ಕಂಡೀಷನ್ ಹೇಳದ್ನಲ್ವಾ ಇದು. ನೆಕ್ಸ್ಟ್, ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದರೂ 2 ಅನುವರ್ತನೆಗಳನ್ನು ಹೆಸರಿಸಿ. ಪ್ರತಿಯೊಂದಕ್ಕೂ ಒಂದು ಸೇಮ್ ಅದೇ ಟ್ರೋಪಿಸಮ್. ಅನುವರ್ತನೆ ಅಂದ್ರೇನು? ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ. ಅದಕ್ಕೆ ಅನುಗುಣವಾಗಿ ಬೆಳಕಿನ ಕಡೆ, ಬೆಳಕು ಯಾವ ಕಡೆ ಬರ್ತಾ ಇದೆ ಆ ಕಡೆ ಹೋದ್ರೆ ಇದು ಅದೇ ಇದ್ರಲ್ಲಿ 2 ತರ ಹೇಳಿದ್ನಲ್ವಾ, ಧನ ದ್ವಿತೀಯ ಅನುವರ್ತನೆ, ಋಣ ದ್ವಿತೀಯ ಅನುವರ್ತನೆ. ಅಂದ್ರೆ ಸೂರ್ಯನ ಕಡೆಗೆ ಕಾಂಡ ಬೆಳ್ಕೊಂಡು ಹೋಗುತ್ತೆ, ಅದು ಧನಾತ್ಮಕ ಅನುವರ್ತನೆ ಆಗುತ್ತೆ. ಆ ಕಾಂಡ ಯಾವಾಗ್ಲೂ ಬೆಳಕಿರೋ ಕಡೆಗೆನೆ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಅಂದ್ರೆ ಅದಕ್ಕೊಂದು ಪ್ರಯೋಗ ಮಾಡಿದ್ದಾರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ. ಒಂದು ಕಾನಿಕಲ್ ಫ್ಲಾಸ್ಕ್ ತಗೊಂಡು ಅದ್ರೊಳಗಡೆ ನೀರ್ ಹಾಕ್ಬಿಟ್ಟು 2 ಕಾಳು, ಏನಪ್ಪದು ಹುಳಿ ಕಾಳು ಏನೋ ಜಾಲರಿ ತರ ಕ್ಲೋಸ್ ಮಾಡ್ಬಿಟ್ಟು ನಾವು ಕೆಳಗ್ ನೀರ್ ಹಾಕಿರ್ತೀವಿ, ಆಯ್ತಾ. 3 ಕಡೆ ಕ್ಲೋಸ್ ಆಗಿರುತ್ತೆ, ಒಂದ್ ಕಡೆ ಮಾತ್ರ ಬೆಳಕು ಹೋಗೋ ತರ ಮಾಡಿರುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಬೆಳಕಿರೋ ಕಡೆಗೆ ಈ ಕಡೆ ಬೆಳ್ಕೊಂಡು ಹೋಗುತ್ತೆ. ಕಾಂಡ ಬೆಳಕಿನ ಉಲ್ಟಾ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರೂಟ್ಸ್, ಬೇರು ಬೆಳ್ಕೊಂಡು ಹೋಗುತ್ತೆ. ಇದು ಬೆಳಕಿರೋ ಕಡೆಗೆ ಬೆಳ್ಕೊಂಡು ಹೋಗುತ್ತೆ. ಸೊ ಅದು ದ್ವಿತೀಯ ಅನುವರ್ತನೆ ಆಯ್ತು. ಅದು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಬೆಳ್ಕೊಂತ ಹೋಗ್ತು. ಈ ರೂಟ್ಸ್ ಏನಾಯ್ತು, ನೆಗೆಟಿವ್ ಆಗಿ ಬೆಳ್ಕೊಂತ ಹೋಗುತ್ತೆ. ಅದನ್ನೇ ಇದನ್ನ ಉಲ್ಟಾ ಮಾಡಿಟ್ಬಿಟ್ರೆ ಬಟ್ ಇದೇನಾಗುತ್ತೆ, ಅವಾಗ ಇದು ಬೆಳೆಯೋದಿಲ್ಲ. ಅಂದ್ರೆ ಈಗ ಆಲ್ರೆಡಿ ಬೆಳೆದ್ ಬಿಟ್ಟಿದೆಯಲ್ಲ, ಈ ಚಿಗುರು ಹೊಡೆದಿದೆಯಲ್ಲ, ಇದು ಬೆಳೆಯೋದಿಲ್ಲ, ಬೇರೆದು ಬೆಳ್ಕೊಂಡು ಹೋಗುತ್ತೆ. ಅಂದ್ರೆ ಈ ಹೇಳ್ತೀನಿ, ಇದು ಕಾಂಡ ಏನಾಗತ್ತೆ, ಮತ್ತೆ ಹೊಸದಾಗಿ ಯಾವ್ದು ಬೆಳೆಯುತ್ತಲ್ಲ ಅದು ಅಂದ್ರೆ ಧನಾತ್ಮಕ ಕ್ರಿಯೆನೇ ತೋರಿಸುತ್ತೆ. ಅದು ಧನಾತ್ಮಕ ದ್ವಿತೀಯ ಅನುವರ್ತನೆನೇ ತೋರ್ಸೋದು ಕಾಂಡ ಯಾವಾಗ್ಲೂ ಅಂತ. ಓಕೆನಾ. ಆಮೇಲೆ ಗುರುತ್ವಾನುವರ್ತನೆ ಅಂದ್ರೆ ಭೂಮಿ ಕಡೆಗೆ ಬೇರು ಬೆಳವಣಿಗೆ ಆಗತ್ತೆ, ಉಲ್ಟಾ ಆಗಲ್ಲ.
ಅಲ್ವಾ, ಅದು ಗುರುತ್ವಾನುವರ್ತನೆ. ಮತ್ತೆ ಕಾಂಡ ಯಾವಾಗ್ಲೂ ಗುರುತ್ವಾಕರ್ಷಣೆಗೆ ಉಲ್ಟಾ ಇನ್ನೊಂದು ದಿಕ್ಕಿಗೆ ಹೋಗುತ್ತೆ, ಅದು ಗುರುತ್ವ. ಅದ್ರಲ್ಲೂ ಕೂಡ ಧನಾತ್ಮಕ ಮತ್ತೆ ಋಣಾತ್ಮಕ ಇರುತ್ತೆ. ಜಲಾನುವರ್ತನೆ ಇದು ಕೂಡ ಒಂದು, ಅಂದ್ರೆ ನೀರ್ ಯಾವ ಕಡೆಗಿರುತ್ತೆ ಆ ಕಡೆನೆ ಬೇರುಗಳು ಬೆಳವಣಿಗೆ ಆಗುತ್ತಂತೆ. ಇದಕ್ಕೂ ಒಂದು ಪ್ರಯೋಗ ಇದೆ ಬುಕ್ ಅಲ್ಲಿ, ಸುಮ್ನೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಮಡಕೆನಲ್ಲಿ ನೀರು ಹಾಕ್ಬಿಟ್ಟು ಈ ಕಡೆ ಬಿಟ್ಬಿಟ್ಟು ಇನ್ನೊಂದು ಇದ್ರಲ್ಲಿ ಮಣ್ಣು ಹಾಕ್ಬಿಟ್ಟು ಒಂದ್ ಗಿಡ ಬೆಳೆದಾಗ ಬೇರುಗಳೇನಾಗತ್ತಂತೆ ಅಂದ್ರೆ ನೀರಿರೋ ಕಡೆಗೇನೆ, ನೀರು ಹರಿತಾ ಇರುತ್ತಲ್ಲ ಆ ಕಡೆಗೆ ಬೆಳ್ಕೊಂಡು ಹೋಗುತ್ತಂತೆ, ಟುವರ್ಡ್ಸ್ ವಾಟರ್. ಅದನ್ನ ಜಲಾನುವರ್ತನೆ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳಿದೀನಿ ಅಷ್ಟೇನೆ, ಡೀಟೇಲ್ ಆಗಿ ನೀವು ಬರೀಬೇಕಾಗತ್ತೆ. ಮತ್ತೆ ರಾಸಾಯನಿಕ ಅರ್ಥವನ್ನ, ಇದಕ್ಕೆ ಸಿಂಪಲ್ ಒಂದು ಎಕ್ಸಾಂಪಲ್ ಅಷ್ಟೇ, ಇದು ಡೀಟೇಲ್ ಆಗಿ ಬಂದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಓದ್ತೀವಿ. ಅಂಡಾಣುಗಳ ಕಡೆಗೆ ಪರಾಗನಳಿಕೆಯ ಬೆಳವಣಿಗೆ ಅಂತ. ನೀವು ಬೇರೆ ಎಕ್ಸಾಂಪಲ್ ಬೇಕಾದ್ರೆ ಕೊಡ್ಬೋದು, ಇದೇ ಕೊಡ್ಬೇಕು ಅಂತ ಏನಿಲ್ಲ. ಹಾ, ಪರಾವರ್ತಿತ ಚಾಪ ಎಂದರೇನು? ಸೇಮ್ ಅದೇನೆ. ಹಾ, ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ. ಪರಾವರ್ತಿತ ಚಾಪ ಹೇಳಿದ್ವಿ ಅಲ್ವಾ ಅವಾಗ್ಲೇ. ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುವ ಘಟನೆಗಳನ್ನ ಕ್ರಮವಾಗಿ ಬರೆಯೋದು. ನೋಡಿ ಇದು ಹೆಂಗೆ ಆಗುತ್ತೆ ಅಂತ ಅವಾಗ್ಲೇ ಹೇಳಿದ್ವಲ್ಲ, ಬಟ್ ಒಂದೊಂದು ಯಾವ್ದಾದ್ರು ಒಂದ್ ಇದ್ ಕೊಟ್ಟಾಗ ನೀವು ಇದೇ ಇದನ್ನ ಬರೀಬೇಕಾಗುತ್ತೆ. ನೋಡಿ, ಬೆಳಕನ್ನು ಗ್ರಹಿಸುವ ಗ್ರಾಹಕಗಳು, ಕಣ್ಣ ಮೇಲೆ ಬೆಳಕು ಬಿತ್ತು, ಬೆಳಕನ್ನು ಗ್ರಹಿಸೋ ಗ್ರಾಹಕಗಳು ಏನ್ ಮಾಡುದು, ಗ್ರಹಿಸಿದ್ವು ಬೆಳಕು ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ತಕ್ಷಣ ಏನ್ ಮಾಡ್ತದ್ದು, ಜ್ಞಾನವಾಹಿ ನರಕೋಶ ಸೆನ್ಸರಿ ನರ್ವ್ಸ್ ಮೂಲಕ ಕಳಿಸ್ತು, ಅಲ್ಲಿಂದ ಮೆದುಳು ಬಳ್ಳಿಗೆ ಹೋಯ್ತು, ಅದಾದ್ಮೇಲೆ ಸಂಬಂಧ ಕಲ್ಪಿಸೋ ನರಕೋಶಕ್ಕೆ ಹೋಯ್ತು, ಅಲ್ಲಿಂದ ಮತ್ತೆ ಅಲ್ಲಿಂದ ವಾಪಸ್ ಮೆಸೇಜ್ ಏನಂತ ಕಳಿಸ್ತು, ಕ್ರಿಯಾವಾಹಿ ನರಕೋಶಕ್ಕೆ, ಮೋಟೋಸರ್ಸ್ ಇಂದ ಬೆಳಕು ಬರ್ತಾ ಇದೆ ಕಣ್ಮುಚ್ಕೋ, ಓಟೆವರ್ ಹೆಂಗಾದ್ರೂ ಸರಿ, ರೆಪ್ಪೆ ಬಡಿಯೋದು ಅಥವಾ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳೋದು, ಬ್ಲಿಂಕ್ ಮಾಡೋದು, ಏನೋ ಒಂದ್ ಏನಾಗ್ಬೇಕು, ಅದೆಲ್ಲಿ ಕಾರ್ಯನಿರ್ವಾಹಕ ಅಂಗ ಯಾವುದು, ಕಣ್ಣಿನ ಎಲ್ಲ ಆಗದ್ ಫೈನಲ್ ಆಗಿ ಅಂತಿಮವಾಗಿ ಅಲ್ಲಿ ಸ್ನಾಯುಗಳು ತಾನೇ ಪ್ರತಿಕ್ರಿಯೆ ನೀಡೋದು. ನೋಡಿ ಇದೇ ತರ ಯಾವ್ದು ಕೊಟ್ರು ಇದೇ ಬರಿಬೇಕಾಗುತ್ತೆ. ಆದ್ರೆ ನೀವು ಅಲ್ಲಿ ರೆಸೆಪ್ಟರ್ಸ್ ಯಾವ್ದು ಗ್ರಹಿಸ್ತವಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಲೈಕ್ ಇಲ್ಲಿ ಕಣ್ಣಿಗೆ ಬೆಳಕು ಬಿದ್ದಿದ್ರಿಂದ ಇಲ್ಲೇನಾಗುತ್ತೆ, ಬೆಳಕನ್ನು ಗ್ರಹಿಸುವ ಗ್ರಾಹಕಗಳು ಕಣ್ಣಲ್ಲಿ ಇರ್ತಕ್ಕಂತ ಇದು. ಅದೇ ಬೇರೆ ಯಾವ್ದಾದ್ರು ಬಂದಾಗ ನೀವು ಇದನ್ನ ಚೇಂಜ್ ಮಾಡ್ಬಿಟ್ಟು ಬರಿಬೇಕಾಗತ್ತೆ ಅಷ್ಟೇ. ಕಾರ್ಯನಿರ್ವಾಹಕ ಇಲ್ಲಿ ಕಣ್ಣಿನ ಸ್ನಾಯುಗಳು. ಅದೇ ರೀತಿ ಬೇರೆ ಯಾವ್ದಾದ್ರು ಕೈಗೆ ಏನಾದ್ರು ಬಂದಾಗ ಚರ್ಮದಲ್ಲಿ ಇದಿರುತ್ತೆ, ಚರ್ಮದಲ್ಲಿ ಇರ್ತಕ್ಕಂತ ಸ್ನಾಯುಗಳು, ಕೈ ಬೆರಳಲ್ಲಿ ಇರ್ತಕ್ಕಂತ ಸ್ನಾಯುಗಳು ಅಂತ ನೀವು ಚೆಕ್ ಮಾಡ್ಬೋದು. ಇದ್ರಲ್ಲಿ ಯಾವ್ದು ಬೇಕಾದ್ರು ನೀವು ಲೈಕ್ ಈ ಪಾತ್ವೆ ಈ ತರ ಏನಾಗುತ್ತೆ, ಬೆಳಕನ್ನು ಗ್ರಹಿಸಿದ್ವು, ರಿಸೀವ್ ಮಾಡ್ಕೊಂಡ್ವು, ಆ ಮೆಸೇಜ್ ನ ಜ್ಞಾನವಾಹಿ ನರಕೋಶ ಕಳ್ಸಿದ್ವು, ಅಲ್ಲಿಂದ ಮೆದುಳು ಬೆಳ್ಳಿ ಕಳ್ಸಿದ್ವು, ಆಮೇಲೆ ಸಂಬಂಧ ಕಲ್ಪಿಸೋ ನರಕೋಶ ಮತ್ತೆ ಕ್ರಿಯಾವಾಹಿ ನರಕೋಶಕ್ಕೆ ಬಂತು, ಅಲ್ಲಿಂದ ಮೆಸೇಜ್ ಟಕ್ ಟಕ್ ಅಂತ ರಿಯಾಕ್ಟ್ ಮಾಡಿದ್ವಿ ನಾವು. ಇದನ್ನ ನೀವು ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಅವಾಗ್ಲೇ ನೋಡಿದ್ವಲ್ಲ, ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನು ಹೇಗೆ ಪ್ರದರ್ಶಿಸುತ್ತೆ ಅಂತ. ಇದು ನೋಡು, ಸೇಮ್ ಅದೇ ಆನ್ಸರ್ ಅದಕ್ಕೆ. ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತೆ ಅಡ್ರಿನಲ್ ಹಾರ್ಮೋನ್, ಸೇಮ್ ಇಷ್ಟು ಕ್ವಶನ್ಸ್ ರಿಪೀಟ್ ಆಗಿದಾವೆ. ನೀವು ಇಷ್ಟು ಪ್ರಿಪೇರ್ ಆಗ್ಬಿಟ್ರೆ ತುಂಬಾನೇ, ಅಂದ್ರೆ ಡೀಟೇಲ್ ಆಗಿ ಸ್ವಲ್ಪ ನೋಡ್ಕೊಳ್ಳಿ, ಓದ್ಕೊಳ್ಳಿ ಅಷ್ಟೇ. ಥೈರಾಕ್ಸಿನ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅದಕ್ಕೆ ಚಯಾಪಚಯ ಕ್ರಿಯೆನ ನಿಯಂತ್ರಿಸುತ್ತೆ. ಅಡ್ರಿನಲ್ ಭಯ, ಆತಂಕ, ಕೋಪ, ತುರ್ತು ಪರಿಸ್ಥಿತಿ ಇದ್ದಾಗ ಹೆಂಗ್ ಸೂಕ್ತವಾಗಿ ಎದುರಿಸ್ಬೇಕು ಅದನ್ನ ದೇಹನ ಸಿದ್ಧಗೊಳಿಸುತ್ತೆ. ಮತ್ತೆ ಹೃದಯದ ಬಡಿತ, ಉಸಿರಾಟ, ರಕ್ತದ ಒತ್ತಡ ಇವೆಲ್ಲಾನು ಅಡ್ರಿನಲ್ ಗ್ರಂಥಿ ನಿರ್ವಹಣೆ ಮಾಡುತ್ತೆ. ಓಕೆ ಅಷ್ಟೇ. ಮತ್ತೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ನಾನು ಬರ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹೇಳ್ಬಿಡ್ತೀನಿ, ಒಂದೊಂದು ಮಾರ್ಕ್ಸ್ಗೆ ಏನಾದ್ರು ಇದ್ರೆ ಅಂತ. ಅಷ್ಟೇ. ಒಂದೊಂದು ಮಾರ್ಕ್ಸ್ ಒಂದು ಎಷ್ಟು ಜೊತೆ ಇದೆ ಅಂತ ಹೇಳ್ಬಿಟ್ಟು ನರಕೋಶಗಳು ಎಷ್ಟು ಜೊತೆ ಇದೆ ಅಂತ ಒಂದ್ಸಲ ಬರ್ಕೊಂಡಿದ್ದೆ, ಹೇಳ್ತೀನಿ ಒಂದು ನಿಮಿಷ. ಇದ್ರದ್ದು ಮಹತ್ವ ಕೇಳಿದ್ರೆ
ಆ, ಇದು ಏನಪ್ಪ ಚಾಪ ಇದೆಯಲ್ಲ, ಇದು ರಿಫ್ಲೆಕ್ಸ್ ಆರ್ಕ್ ಇದೆಯಲ್ಲ, ಅದ್ರದ್ದು ಮಹತ್ವ ಒಂದು. ಹಲೋ ಮೇಡಮ್, ಕೇಳಿಸ್ತಾ ಇಲ್ಲ.